ಹಿರಿಯ ಪ್ರಾಥಮಿಕ ಶಾಲೆ ಬಾಳೆಕೊಪ್ಪ, ಹೊಸನಗರ ತಾಲೂಕು. ಸಾಮಾಜಿಕ ಲೆಕ್ಕ ಪರಿಶೋಧನೆ ಸಮಗ್ರ ಶಿಕ್ಷಣ ಯೋಜನೆ 2022-23ನೇ ಸಾಲಿನ ಗ್ರಾಮ ಸಭೆಯನ್ನು ಈ ದಿನ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದ ಪ್ರಥಮವಾಗಿ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ನಾಡಗೀತೆಯನ್ನು ತಿಳಿಸುತ್ತೇವೆ. जय हे कर्नाटक माते तैलक ಹೊಯ್ಸಳರಾಳಿದ ನಾಡೆ ರಂಕಣದ ಕಡಲ ಮೆಚ್ಚಿನ ಬೀರೆ ಕೃಷ್ಣ ಶರಾವತಿ ತುಂಗ ಕಾವೇರಿ ವರರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜೈನರು ಧ್ಯಾನ ಜನಕನ ಓದುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ. ನಾಡಗೀತೆಯನ್ನು ಹಾಡಿದ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ಪವನ್ ಕುಮಾರ್ ಸರ್, ಸಹಾಯಕ ನಿರ್ದೇಶಕರು, ಪಂಚಾಯತ್ ರಾಜ್ ಹೊಸನಗರ, ಇವರಿಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ನಾಗೇಶ್ ಕೆವಿ, ಸಾಮಾಜಿಕ ಪರಿಶೋಧನಾ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ಇವರಿಗೂ ಸಹ ಶಾಲಾ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀ ನಾಗಭೂಷಣ್ ಸರ್, ಸಮೂಹ ಸಂಪನ್ಮೂಲ ಶಿಕ್ಷಕರು, ಸಿಆರ್ಸಿ ರಾಮಚಂದ್ರಾಪುರ, ಇವರಿಗೂ ಸಹ ಶಾಲಾ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಶ್ರೀಯುತ ದೇವೇಂದ್ರ ಎಸ್ಡಿ, ಶ್ರೀಮತಿ ನಳಿನಿ ಕುಮಾರಿ, ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಹೊಸನಗರ, ಇವರಿಗೂ ಸಹ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದಂತಹ ಶ್ರೀ ಸುರೇಶ್, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಸುತ್ತ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀ ಸಿದ್ದೇಶ್ ಸರ್, ವೇದಿಕೆಗೆ ಬನ್ನಿ ಸರ್, ಬನ್ನಿ. ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನ ಕೋರುತ್ತಿದ್ದೇನೆ. ಎಲ್ಲ ಪಾಲಕ ಪೋಷಕರು ಸಹ ಅತಿ ಉತ್ಸಾಹದಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತಗಳು. ಹಾಗೂ ನಮ್ಮ ಶಾಲೆಯ ಮುಖ್ಯ ಕೇಂದ್ರ ಬಿಂದುಗಳಾದಂತಹ ಮುದ್ದು ವಿದ್ಯಾರ್ಥಿಗಳಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಿದ್ದೇನೆ.
ಅದೇ ಸರ್ ರಾಜ್ಯದಲ್ಲಿದೆ ಸುಬ್ರಹ್ಮಣ್ಯ ಸರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇವೆ. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳು ಶ್ರೀಯುತ ನಾಗೇಶ್ ಕೆವಿ ಇವರಿಂದ. ಎಲ್ಲರಿಗೂ ನಮಸ್ಕಾರ. 2022-23ನೇ ಸಾಲಿಗೆ ಸಂಬಂಧಪಟ್ಟಂತೆ ಸಮಗ್ರ ಶಿಕ್ಷಣ ಯೋಜನೆ ಸಾಮಾಜಿಕ ಪರಿಶೋಧನೆ ನಡೆಸತಕ್ಕಂಥದ್ದು ಸರ್ಕಾರದ ಆದೇಶ. ಆ ಆದೇಶದಂತೆ ಈ ದಿನ ನಾವು ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಗ್ರಾಮಸಭೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪವನ್ ಸರ್ ಅವರೇ, ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ, ಶಾಲಾ STMC ಅಧ್ಯಕ್ಷರೇ ಮತ್ತೆ STMC ಎಲ್ಲ ಸಮೂಹ ವ್ಯಕ್ತಿಗಳೇ ಹಾಗೂ ಶಿಕ್ಷಕರೇ, ಎಲ್ಲ ಪೋಷಕರೇ ಹಾಗೂ ಎಲ್ಲ ಮಕ್ಕಳೇ, ಈ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಈಗ ಶಾಲಾ ಮಟ್ಟದಲ್ಲಿ ಈ ಬಾರಿಯಿಂದ ಮೊದಲನೇ ಈ ಸರಿಯಿಂದ ಮೊದಲನೇದಾಗಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಸೋಷಿಯಲ್ ಆಡಿಟ್ ಅಂತಕ್ಕಂಥದ್ದು. ಈಗ ನಾವು ಹೊಸನಗರ ತಾಲೂಕಿನ ವ್ಯಾಪ್ತಿಯಲ್ಲಿ 20% ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಸಾಮಾಜಿಕ ಪರಿಶೋಧನೆಯನ್ನ ನಡೆಸ್ತಾ ಇದ್ದೇವೆ. ತದನಂತರ ಎಲ್ಲ ಶಾಲೆಗಳು ಕೂಡ ಇದನ್ನ ಕಡ್ಡಾಯವಾಗಿ ಸಾಮಾಜಿಕ ಪರಿಶೋಧನೆ ನಡೆಸಬೇಕಂತಕ್ಕಂಥದ್ದು ಆದೇಶ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಸಾಮಾಜಿಕ ಪರಿಶೋಧನೆ ನಡೆಸ್ತಾ ಇರ್ತಕ್ಕಂಥದ್ದು. ಸಾಮಾಜಿಕ ಪರಿಶೋಧನೆ ನಡೆಸತಕ್ಕಂಥ ಪ್ರಮುಖ ಉದ್ದೇಶ ಅಂತಂದ್ರೆ ಯಾವುದೇ ಒಂದು ಯೋಜನೆ ಸರ್ಕಾರ ಜಾರಿಗೆ ತಂದ ಸಂದರ್ಭದಲ್ಲಿ ಅದು ಹೇಗೆ ಕಾರ್ಯಗತ ಆಗ್ತಾ ಇದೆ, ಕೆಳಮಟ್ಟದಲ್ಲಿ ಅದರ ಕಾರ್ಯಗತ ಹೇಗೆ ಆಗ್ತಾ ಇದೆ ಅಂತಕ್ಕಂಥದ್ದು ವಾಸ್ತವ ವರದಿ ಸರ್ಕಾರಕ್ಕೆ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಈ ಶಾಲಾ ಮಟ್ಟದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಆಗಬೇಕಿದೆ, ಆ ಕಾರ್ಯಕ್ರಮ ಹೇಗೆ ಅನುಷ್ಠಾನ ಆಗಿದೆ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡಿ ಒಂದು ವರದಿಯನ್ನ ನಾವು ಸರ್ಕಾರಕ್ಕೆ ಕಳಿಸಬೇಕಾಗಿದೆ. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಡೆಸ್ತಕ್ಕಂಥದ್ದು. ಈ ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು 2018-19 ಸರ್ಕಾರ ಜಾರಿಗೆ ತಂದಿರ್ತಕ್ಕಂಥದ್ದು. ಪ್ರಾರಂಭಿಕ ಹಂತದಲ್ಲಿ ನಾವು ಏನು ಸರ್ವ ಶಿಕ್ಷಾ ಅಭಿಯಾನ ಅಂತಕ್ಕಂಥದ್ದು ಚಾಲನೆಯಲ್ಲಿತ್ತು. ಹಾಗೆ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಅಂತಕ್ಕಂಥದ್ದು, ಹಾಗೆ ಶಿಕ್ಷಕರ ಶಿಕ್ಷಣ, ಈ 3 ಯೋಜನೆಗಳು ಏನು ಚಾಲನೆಯಲ್ಲಿತ್ತು, ಆ 3 ಯೋಜನೆಗಳನ್ನ ಒಟ್ಟುಗೂಡಿಸ್ಬಿಟ್ಟು ಈ ಒಂದು ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದನ್ನ ಸರ್ಕಾರ ಜಾರಿಗೆ ತಂದಿರ್ತಕ್ಕಂಥದ್ದು. ಇದರಲ್ಲಿ ಏನು ಈ ಒಂದು ಯೋಜನೆ ಜಾರಿಗೆ ತಂದಿರ್ತಕ್ಕಂಥ ಉದ್ದೇಶ ಅಂತಂದ್ರೆ ಈ ಒಂದು ಶಾಲಾ ವ್ಯಾಪ್ತಿಯಲ್ಲಿ ಯಾವುದೇ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು, ಎಲ್ಲ ಮಕ್ಕಳು ಕೂಡ ಶಾಲೆಗೆ ಕರೆತರಬೇಕು, ಅವರಿಗೆ ಶಿಕ್ಷಣವನ್ನ ನೀಡಬೇಕು ಅಂತಕ್ಕಂಥದ್ದು. ಹಾಗೆ ಪ್ರೀ ನರ್ಸರಿಯಿಂದ 12ನೇ ತರಗತಿವರೆಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥದ್ದು. ಹಾಗೆ ಈ ವ್ಯಾಪ್ತಿಯಲ್ಲಿ ವಿಕಲಚೇತನ ಮಕ್ಕಳಿದ್ರು ಕೂಡ ಅವರಿಗೂ ಕೂಡ ವೃತ್ತಿಪರ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂಥದ್ದು. ಹಾಗೆ ಯಾವುದೇ ತಾರತಮ್ಯ, ಜಾತಿ ಆಧಾರ ಇರ್ಬೋದು ಅಥವಾ ಲಿಂಗ ತಾರತಮ್ಯ ಇಲ್ಲದೆ ಎಲ್ಲ ಮಕ್ಕಳಿಗೂ ಕೂಡ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಯನ್ನು ಜಾರಿಗೆ ತಂದಿರ್ತಕ್ಕಂಥದ್ದು. ಇದರಲ್ಲಿ ನಮ್ಮ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸ್ತಕ್ಕಂಥ ಅಂಶಗಳು ಅಂತ ಅಂದ್ರೆ ಏನು ಮಕ್ಕಳಿಗೆ ಈ ಒಂದು ಯೋಜನೆಯಿಂದ ಏನೆಲ್ಲ ಸೌಲಭ್ಯಗಳು ಸಿಗಬೇಕು, ಅದು ಸರಿಯಾಗಿ ಮಕ್ಕಳಿಗೆ ತಲುಪಿದೆ ಅಂತಕ್ಕಂಥದ್ದನ್ನ ಮಕ್ಕಳಿಂದ ನಾವು ಸಂದರ್ಶನ ಮಾಡ್ತಕ್ಕಂಥದ್ದಿದೆ. ಹಾಗೆ ಪೋಷಕರನ್ನ ಭೇಟಿ ಮಾಡಿ ಪೋಷಕರೊಂದಿಗೆ ಮಕ್ಕಳ ಶಾಲಾ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡ್ತಕ್ಕಂಥದ್ದು. ಹಾಗೆ ಶಿಕ್ಷಕರೊಂದಿಗೆ ಚರ್ಚೆ ಮಾಡ್ತಕ್ಕಂಥದ್ದು. ಹಾಗೆ ಈ ಶಾಲಾ ಆವರಣಕ್ಕೆ ಸಂಬಂಧಿಸಿ ಶಾಲೆಯಲ್ಲಿ ಏನೆಲ್ಲ ಅಂಶಗಳು ಇರಬೇಕಾಗಿತ್ತು, ಏನೆಲ್ಲ ಇದೆ ಇಲ್ಲ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು. ಇಲ್ಲಿನ ಶೌಚಾಲಯ ವ್ಯವಸ್ಥೆ ಇರ್ಬೋದು ಅಥವಾ ಕೊಠಡಿಗಳ ವ್ಯವಸ್ಥೆ ಇರ್ಬೋದು, ಗ್ರಂಥಾಲಯದ ವ್ಯವಸ್ಥೆ ಇರ್ಬೋದು, ಡಿಜಿಟಲೀಕರಣದ ಬಗ್ಗೆ ವ್ಯವಸ್ಥೆ ಇರ್ಬೋದು, ಕ್ರೀಡಾ ವ್ಯವಸ್ಥೆ, ಹಾಗೆ ಏನು ಕಾಂಪೌಂಡ್ ಮತ್ತೆ ಶಾಲಾ ಆಟದ ಮೈದಾನ, ಎಲ್ಲ ಅಂಶಗಳ ಕುರಿತಂತೆ ನಾವು ಪರಿಶೀಲನೆಯನ್ನ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕಾಗುತ್ತೆ. ವಾಸ್ತವವಾಗಿ ಇಲ್ಲಿ ಏನೆಲ್ಲ ಅಂಶಗಳು ಇದೆ, ಏನೆಲ್ಲ ಕೊರತೆ ಇದೆ ಅಂತಕ್ಕಂಥ ವರದಿಯನ್ನು ನಾವು ಕೊಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕಳೆದ 3-4 ದಿನಗಳಲ್ಲಿ ನಾವು ಪರಿಶೀಲನೆಯನ್ನ ಮಾಡಿದ್ದೀವಿ. ಅಥವಾ ಒಂದು ವರದಿಯನ್ನ ನಾವು ಸಿದ್ಧಪಡಿಸ್ಕೊಂಡಿದ್ದೀವಿ. ವರದಿಯನ್ನ ಇರ್ತಕ್ಕಂಥದ್ದು ಸಭೆಯನ್ನು ಕರೆದು ಚರ್ಚೆ ಮಾಡಿ ಮತ್ತೆ ತಮ್ಮ ಅಭಿಪ್ರಾಯ ಕೂಡ ಕೂಡಿಕರಿಸಿ ನಾವು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ
ನಮಗೆ ಕಂಡುಬಂದಿರ್ತಕ್ಕಂಥ ಎಲ್ಲ ಅಂಶಗಳ ವಿವರಗಳನ್ನು ನಾವು ಇಲ್ಲಿ ತಿಳಿಸ್ತೀವಿ. ತಾವು ಕೂಡ ಆ ಶಾಲೆ ಮಟ್ಟದಲ್ಲಿ ಏನೆಲ್ಲ ಬದಲಾವಣೆಗಳ ಅವಶ್ಯಕತೆ ಇದೆ ಮತ್ತೆ ಏನೆಲ್ಲ ಸಮಸ್ಯೆಗಳಿದೆ ಅಂತ ಅನ್ನೋದ್ರ ಬಗ್ಗೆ ನೀವು ಕೂಡ ಚರ್ಚೆ ಮಾಡಬಹುದು. ನಾವು ನಡವಳಿಯಲ್ಲಿ ದಾಖಲಿಸ್ತೀವಿ. ಹಾಗೆ ನಾವು ವಿಡಿಯೋ ಚಿತ್ರೀಕರಣವನ್ನು ಕೂಡ ಮಾಡ್ತಾ ಇದ್ದೀವಿ. ಇದು ಕೂಡ ಆ ಲೈವ್ ಅಲ್ಲಿ ಅಪ್ಲೋಡ್ ಆಗುತ್ತೆ. ಇದು ನೀವು ಕೂಡ ಲೈವ್ ಅಲ್ಲಿ ಕೂಡ ಗಮನಿಸಬಹುದು. ಹಾಗೆ ಏನೆಲ್ಲ ಸಮಸ್ಯೆಗಳಿದೆ ಅಂತಕ್ಕಂಥದ್ದು ನಾವು ರಾಜ್ಯಾದ್ಯಂತ ಎಲ್ಲಾ ಶಾಲೆಗಳಲ್ಲಿ ಕ್ರೋಢೀಕರಿಸಿದಾಗ ಅದರ ಸರ್ಕಾರದ ಮಟ್ಟದಲ್ಲಿ ಅದನ್ನು ಬದಲಾವಣೆ ತರಲಿಕ್ಕೆ ಮುಂದಿನ ದಿನಗಳಲ್ಲಿ ಬದಲಾವಣೆಗಳು ಆಗ್ಬೋದು ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಮುಕ್ತವಾಗಿ ಚರ್ಚೆ ಮಾಡಬೇಕು ಅಂತ ಹೇಳ್ತಾ ನಮಗೆ ವಾಸ್ತವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೆಲ್ಲರಿಗೂ ಪ್ರಾಸ್ತಾವಿಕ ನುಡಿಗಳಾದ ಶ್ರೀಯುತರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮ ವರದಿ ಮಂಡನೆ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಿಂದ. ಎಲ್ಲರಿಗೂ ನಮಸ್ಕಾರ. ಸಮಗ್ರ ಶಿಕ್ಷಣ ಯೋಜನೆ ಇದು ಶಾಲಾ ಹಂತದಲ್ಲಿ ಅಂದುಕೊಳ್ತಕ್ಕಂಥ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ. ಸಮಗ್ರ ಶಿಕ್ಷಣ ಅಂತ ಹೇಳಿದರೆ ಬರೇ ಪಾಠ ಪ್ರವಚನಗಳೇ ಮಕ್ಕಳಿಗೆ ಶಿಕ್ಷಣ ಅಲ್ಲ. ಪಠ್ಯೇತರವಾಗಿರ್ತಕ್ಕಂಥ ಚಟುವಟಿಕೆಗಳು ಕ್ರೀಡೆ ಇರ್ಬೋದು, ಆಮೇಲೆ ಅವರ ಪ್ರತಿಭೆಗೆ ಸಂಬಂಧಪಟ್ಟಿರ್ಬೋದು, ಆಮೇಲೆ ಇನ್ನಿತರವಾಗಿರ್ತಕ್ಕಂಥ ಕುಶಲ ವೃತ್ತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳಿರ್ಬೋದು. ಹೀಗೆ ಅನೇಕ ಪಠ್ಯೇತರವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು. ಆಮೇಲೆ ಶಾಲಾ ಪರಿಸರ ಅಂತ ಹೇಳಿದ್ರೆ ಉತ್ತಮವಾಗಿರ್ತಕ್ಕಂಥ ಕಟ್ಟಡದ ವ್ಯವಸ್ಥೆ, ಉತ್ತಮವಾಗಿರ್ತಕ್ಕಂಥ ತರಗತಿ ಕೊಠಡಿಗಳು, ಆ ತರಗತಿ ಕೊಠಡಿಗಳಲ್ಲಿ ಪಾಠೋಪಕರಣಗಳು, ಪೀಠೋಪಕರಣಗಳು, ಉತ್ತಮವಾಗಿರ್ತಕ್ಕಂಥ ಪ್ರಯೋಗಾಲಯ, ಹಾಗೆ ಇನ್ನಿತರ ಬೇರೆ ಬೇರೆ ವಿಷಯಗಳನ್ನು ಕಲೀಲಿಕ್ಕೆ ಡಿಜಿಟಲ್ ಮೂಲಸೌಕರ್ಯಗಳು, ಇತ್ತೀಚಿನ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡಿಜಿಟಲ್ ಮೂಲಸೌಕರ್ಯಗಳನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ಶಾಲೆಯಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ರಕ್ಷಣಾ ವ್ಯವಸ್ಥೆಗೆ ಶಾಲಾ ಕಾಂಪೌಂಡು, ಆಟದ ಮೈದಾನ, ಗ್ರಂಥಾಲಯ, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಮೂಲಸೌಕರ್ಯಗಳನ್ನು ಶಾಲೆ ಹೊಂದಿರಬೇಕು ಅಂತಕ್ಕಂಥದ್ದು. ಇವೆಲ್ಲವನ್ನ ಒಟ್ಟಾಗಿ ಸೇರಿಸಿ ನಾವು ಸಮಗ್ರ ಶಿಕ್ಷಣ ಅಂತ ಹೇಳಿ ಕರಿತೇವೆ. ಬರೀ ಪಾಠ ಪ್ರವಚನಗಳಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಶಿಕ್ಷಣ ಮಗುವಿಗೆ ದೊರೆಯುವುದಿಲ್ಲ. ಹಾಗಾಗಿ ಸರ್ಕಾರ ಮನಗಂಡು 2018ರಿಂದ ಈ ಸಮಗ್ರ ಶಿಕ್ಷಣ ಯೋಜನೆಯನ್ನು ಜಾರಿಗೆ ತಂದಿರ್ತಕ್ಕಂಥದ್ದು. ಈ ಸಮಗ್ರ ಶಿಕ್ಷಣ ಯೋಜನೆ ತಳ ಹಂತದಲ್ಲಿ, ಶಾಲಾ ಹಂತದಲ್ಲಿ ಯಾವ ರೀತಿಯಾಗಿ ಅನುಷ್ಠಾನ ಆಗ್ತಾ ಇದೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ಮತ್ತು ಶಿಕ್ಷಣ ಇಲಾಖೆಯಲ್ಲಿ ತಮ್ಮ ನಿಯಮಗಳನ್ನು ರೂಪಿಸ್ತಾರಲ್ಲ ಅವರಿಗೆ ಗೊತ್ತಾಗಬೇಕಾಗಿದೆ. ಎಲ್ಲ ಸರ್ಕಾರಗಳು ಬಂದು ಅಥವಾ ಶಿಕ್ಷಣ ಇಲಾಖೆಯ ಉನ್ನತ ಅಧಿಕಾರಿಗಳು ಬಂದು ಇಲ್ಲಿ ಶಾಲಾ ಹಂತದಲ್ಲಿ ಎಲ್ಲ ಶಾಲೆಗಳನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಂಥ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿ ಅಲ್ಲಿ ಏನೇನು ಅನುಷ್ಠಾನ ಆಗಿದೆ, ಏನೇನು ಅನುಷ್ಠಾನ ಆಗಿಲ್ಲ, ಮಕ್ಕಳಿಗೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಕಲಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಅಂತಕ್ಕಂಥ ಸರ್ಕಾರಕ್ಕೆ ಗೊತ್ತಾಗಬೇಕಾಗಿದೆ. ಹಾಗಾಗಿ ಈ ಸಾಮಾಜಿಕ ಪರಿಶೋಧನೆಯನ್ನು ನಡೆಸ್ತಕ್ಕಂಥದ್ದು ಇದನ್ನು ನಾವು ಸರ್ಕಾರದ ಆದೇಶದ ಪ್ರಕಾರ ಮತ್ತು ಯೋಜನೆಯ ಮಾರ್ಗಸೂಚಿ ಏನು ಹೇಳ್ತಾ ಇದೆ ಅದರ ಪ್ರಕಾರ ಈ ಸಾಮಾಜಿಕ ಪರಿಶೋಧನೆಯನ್ನು ನಡೆಸ್ತಾ ಇದ್ದೇವೆ. ಈ ವರ್ಷ ಸರ್ಕಾರಿ ಶಾಲೆಗಳಲ್ಲಿ ಈ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥ ಕಲ್ಪನೆಯನ್ನು ಮೊದಲ ಬಾರಿಗೆ ಸರ್ಕಾರ ಜಾರಿಗೆ ತಂದಿದೆ. ಆ ಪ್ರಕಾರ ನಾವು ಈ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿದ್ದೀವಿ. ಯಾವ್ಯಾವ ಅಂಶಗಳನ್ನು ಪರಿಶೋಧನೆಗೆ ಒಳಪಡಿಸಲಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಸರ್ಕಾರವೇ ಮಾರ್ಗಸೂಚಿಯನ್ನು ತಿಳಿಸಿದೆ. ಅದರ ಪ್ರಕಾರವೇ ನಾವು ಇಲ್ಲಿ ಸಾಮಾಜಿಕ ಪರಿಶೋಧನೆಯನ್ನು ನಾವು ನಡೆಸಿರ್ತೇವೆ. ಅದನ್ನು ನಾನೀಗ ಸಭೆಯ ಮುಂದೆ ಮಂಡಿಸ್ತೇನೆ. ಆಮೇಲೆ ಅದರ ಬಗ್ಗೆ ತಾವೆಲ್ಲರೂ ಚರ್ಚೆಯನ್ನು ಮಾಡಿ ಅಂತಿಮವಾಗಿ ಒಂದು ವರದಿಯನ್ನು ತಯಾರು ಮಾಡಿ ನಾವು ಸರ್ಕಾರಕ್ಕೆ ನೇರವಾಗಿ ಕಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ. ಹಾಗಾಗಿ ತಾವೆಲ್ಲರೂ ಗಮನವಿಟ್ಟು ಅದನ್ನೆಲ್ಲ ತಾವು ಕೇಳಿ ಈ ಶಾಲೆಯಲ್ಲಿ ಇನ್ನೇನು ಸೌಲಭ್ಯ ಸೌಕರ್ಯಗಳು ಬೇಕು, ಶಾಲೆಯನ್ನು ಹೇಗೆ ಉತ್ತಮಪಡಿಸಬೇಕು ಅಂತಕ್ಕಂಥ ಸಲಹೆ ಸೂಚನೆಗಳು ನೀಡಬೇಕು ಅಂತ ತಿಳಿಸ್ತಾ ಇಲ್ಲಿರ್ತಕ್ಕಂಥ ಅಂಶಗಳ ಬಗ್ಗೆ ನಾನೀಗ ತಿಳಿಸ್ತಾ ಇದ್ದೇನೆ. ಈ ಸಾಲದಲ್ಲಿ ಒಟ್ಟು 5 ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ. ಅದರಲ್ಲಿ 2 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು, ಒಟ್ಟು 5 ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ. ಆಮೇಲೆ ಈ ಸಮಗ್ರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ 2022-23 ಸಾಲಿನ ಸಾಮಾಜಿಕ ಪರಿಶೋಧನೆ ನಡೀತಾ ಇರ್ತಕ್ಕಂಥದ್ದು. ಇದಕ್ಕೆ ಕೆಲವೊಂದು ಅನುದಾನವನ್ನು ಶಾಲೆಗೆ ಸರ್ಕಾರ ನೀಡುತ್ತದೆ. ಯಾವ್ಯಾವ ಬಾಬ್ತಿಗೆ ಅನುದಾನವನ್ನು ನೀಡಿದೆ ಅಂತಕ್ಕಂಥದ್ದು, ಶೌಚಾಲಯ ಮತ್ತು ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ 6,350 ರೂಪಾಯಿಗಳನ್ನು ನೀಡಿದೆ. ಸುಳ್ಳು ಮತ್ತು ಸಾಕ್ಷಿಗೆ ಸಂಬಂಧಪಟ್ಟಂತ 1,590 ರೂಗಳನ್ನು ನೀಡಿದೆ.
ಒಟ್ಟು 8,1100 ರೂಗಳನ್ನು 22-23 ಸಾಲಿನಲ್ಲಿ ಇಲಾಖೆಯಿಂದ ನೀಡಿರ್ತಕ್ಕಂಥ ಹಣ. ಇದು ಎಷ್ಟು ಖರ್ಚು ವೆಚ್ಚಗಳನ್ನು ಭರಿಸಿದೆ ಅಂತ ಹೇಳಿದ್ರೆ ಸೂಮ್ ಮತ್ತು ಸಾಕ್ಷಿಗೆ ಸಂಬಂಧಪಟ್ಟಂತೆ 1,590 ರೂಗಳು ಮಾತ್ರ ಖರ್ಚಾಗಿದೆ. 6,421 ರೂಪಾಯಿಗಳು ಉಳಿತಾಯ ಆಗಿದೆ ಆ ಸಾಲಿನಲ್ಲಿ. ಆನಂತರ 23-24ನೇ ಸಾಲಿನಲ್ಲಿ ಖರ್ಚು ವೆಚ್ಚ ನಿರ್ವಹಣೆ ಆಗಿದೆ. 24-25ನೇ ಸಾಲು ಇಲ್ಲೂ ಸಹ ಖರ್ಚು ವೆಚ್ಚ ನಿರ್ವಹಣೆ ಆಗ್ತಾ ಇದೆ. ಆಮೇಲೆ ಏನು ಮಾರ್ಗಸೂಚಿ ಹೇಳ್ತದೆ, ಯಾವ್ಯಾವ ಅಂಶಗಳನ್ನು ನಾವು ಇಲ್ಲಿ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಬೇಕು ಅಂತೇಳಿ ನಾವು ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಿದ್ದೇವೆ. ಮಕ್ಕಳು ಪಠ್ಯಪುಸ್ತಕಗಳನ್ನು ಪಡೆದಿದ್ದಾರೆಯೇ 2022, 23, 24, 25, 23, 24, 24-25ನೇ ಸಾಲಿನಲ್ಲಿ ಪಠ್ಯಪುಸ್ತಕವನ್ನು ಪಡೆದಿದ್ದಾರೆ ಅಂತಕ್ಕಂಥದ್ದು. ಅದಕ್ಕೆ ದಾಖಲಾತಿಯನ್ನು ಶಾಲೆ ನಿರ್ವಹಣೆ ಮಾಡಬೇಕಾಗ್ತದೆ. ನಾವೆಲ್ಲ ನೋಡಿದಾಗ ಎಲ್ಲ ಮಕ್ಕಳಿಗೆ ಪಠ್ಯಪುಸ್ತಕವನ್ನು ನೀಡಲಾಗಿದೆ ಮತ್ತು ದಾಖಲಾತಿಯನ್ನು ನಿರ್ವಹಿಸಲಾಗಿದೆ. ಅದರಲ್ಲಿ ನಾಗೇಂದ್ರ ಅಂತಕ್ಕಂಥ ಒಂದು ಮಗುವಿಗೆ ಇಂಗ್ಲಿಷ್ ಪಠ್ಯಪುಸ್ತಕವನ್ನು ನೀಡಿಲ್ಲ 24-25ನೇ ಸಾಲಿನಲ್ಲಿ. ಈ 24-25ನೇ ಸಾಲಿನಲ್ಲಿ ಇಂಗ್ಲಿಷ್ ಅನ್ನೋ ಪಠ್ಯಪುಸ್ತಕವನ್ನು ನೀಡಿಲ್ಲ. ಮತ್ತೊಂದು ತೇಜಸ್ ಅಂತ ಅವರಿಗೂ ಸಹ ಇಂಗ್ಲಿಷ್ ಪಠ್ಯಪುಸ್ತಕವನ್ನು ಕೊಟ್ಟಿಲ್ಲ. ಸರ್ಕಾರ ಎಲ್ಲರಿಗೂ ಪಠ್ಯಪುಸ್ತಕವನ್ನು ಎಲ್ಲ ಮಕ್ಕಳಿಗೂ ಕೊಡಬೇಕು, ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ತಲುಪಬೇಕು. ಯಾವ ಮಗುವಿಗೂ ಪಠ್ಯಪುಸ್ತಕ ಇಲ್ಲದೇ ಇರಬಾರ್ದು, ಆ ಮಗು ಕಲಿಕೆಯಲ್ಲಿ ಹಿಂದೆ ಬಿಡಬಾರ್ದು ಅಂತಕ್ಕಂಥದ್ದು ಒಂದು ಉದ್ದೇಶವನ್ನು ಇಟ್ಕೊಂಡು ಸಮಗ್ರ ಶಿಕ್ಷಣ ಯೋಜನೆಯನ್ನು ಜಾರಿಗೆ ತಂದಿರ್ತಕ್ಕಂಥದ್ದು. ನಾವು ದಾಖಲಾತಿಯನ್ನು ನೋಡಿದಾಗ ಈ 2 ಮಗುವಿಗೆ ಇಂಗ್ಲಿಷ್ ಪಠ್ಯಪುಸ್ತಕ ಸಿಕ್ಕಿಲ್ಲ. ಆಮೇಲೆ ಮಕ್ಕಳು ಅಭ್ಯಾಸ ಪುಸ್ತಕಗಳನ್ನು ಪಡೆದಿದ್ದಾರೆ, ಅಭ್ಯಾಸ ಪುಸ್ತಕಗಳನ್ನು ಕೊಟ್ಟಾಗಿದೆ. ಮಕ್ಕಳು ಸಮವಸ್ತ್ರವನ್ನು ಪಡೆದಿದ್ದಾರೆ. ಸಮವಸ್ತ್ರವನ್ನು ಉಚಿತವಾಗಿ ಎಲ್ಲ ಮಕ್ಕಳಿಗೆ ನೀಡ್ತಾ ಇದೆ, ಯಾವುದೇ ತಾರತಮ್ಯ ಇದೆ. ಸರ್ಕಾರ ಸಮವಸ್ತ್ರ ನೀಡಿದೆ ಅಂತಕ್ಕಂಥದ್ದು ದಾಖಲಾತಿ ನಿರ್ವಹಣೆ ಮಾಡತಕ್ಕಂಥದ್ದು ಶಾಲೆ. ಅದೇ ಪ್ರಕಾರ ನಾವು ನೋಡಿದಾಗ ಎಲ್ಲರಿಗೂ ಸಮವಸ್ತ್ರ ನೀಡಿರ್ತಕ್ಕಂಥದ್ದು ಕಂಡುಬಂತು. ಆಮೇಲೆ ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದಾರೆ. ಸರ್ಕಾರದಲ್ಲಿ ವಿದ್ಯಾರ್ಥಿ ವೇತನವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಈಗ ಸದ್ಯ ಅವರ ವೈಯಕ್ತಿಕ ಖಾತೆಗೆ ಹೋಗ್ತಕ್ಕಂಥದ್ದು. ಆಗ STMC ಮತ್ತು ಶಾಲಾ ಮುಖ್ಯ ಶಿಕ್ಷಕರ ಖಾತೆಗೆ ಬರ್ತಾ ಇತ್ತು, ಅದು ಕೊಡ್ತಾ ಇದ್ರು. ಈಗ ಮಕ್ಕಳ ವೈಯಕ್ತಿಕ ಖಾತೆಗೆ ಹೋಗ್ತಾ ಇದೆ. ಆದರೂ ಸಹ ಎಲ್ಲ ಪರಿಶೀಲನೆ ಮಾಡಿದಾಗ ಇಲ್ಲಿ ಯಾವುದೇ ವಿದ್ಯಾರ್ಥಿ ವೇತನ ಬಂದಿರತಕ್ಕಂಥದ್ದು ಕಂಡು ಬಂದಿಲ್ಲ. ನಾವು ಮಕ್ಕಳ ಮನೆಬೇಕೆ ಸಂದರ್ಭದಲ್ಲೂ ಅಲ್ಲಿ ಕೇಳಿದ್ವಿ, ಯಾವುದೇ ವಿದ್ಯಾರ್ಥಿ ವೇತನ ಬಂದಿಲ್ಲ ಅಂತಕ್ಕಂಥದ್ದು ಅಭಿಪ್ರಾಯ ಹೇಳಿದರು. ನಿಯಮಾನುಸಾರ ಅರ್ಹ ವಿದ್ಯಾರ್ಥಿಗಳಿಗೆ ಸಾರಿಗೆ ವೆಚ್ಚವನ್ನು ನೀಡಲಾಗಿದೆ. ಬಹಳ ದೂರದಿಂದ ಈ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1 ಕಿಲೋಮೀಟರ್ ದೂರದಿಂದ, ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2-3 ಕಿಲೋಮೀಟರ್ ದೂರದಿಂದ ಬರ್ತಕ್ಕಂಥ ಮಗುವಿಗೆ ಸಾರಿಗೆ ವೆಚ್ಚ ವರ್ಷಕ್ಕೆ 6,000 ರೂಪಾಯಿಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಸರ್ಕಾರದಿಂದ. ಈ ನಾವು ನೋಡಿ ಭಾಳ ದೂರದಿಂದ ಕಚ್ಚಾ ದಾರಿಯಲ್ಲಿ ಬರ್ತಕ್ಕಂಥ ಹೊಳೆಹಳ್ಳವನ್ನು ದಾಟಿ ಬರ್ತಕ್ಕಂಥ ಮಗುವಿಗೆ ಕೊಡ್ತಕ್ಕಂಥ ಒಂದು ನಿಯಮ ಇದೆ. ಅದರ ಪ್ರಕಾರ ಈ ಶಾಲೆಯಲ್ಲಿ ಯಾವುದೇ ಮಗುವಿಗೆ ಸಾರಿಗೆ ವೆಚ್ಚ ದೊರೆತಿರುವುದಿಲ್ಲ. ಸಾಕಷ್ಟು ಶಿಕ್ಷಕರು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾರೆ. ಇಲ್ಲಿ ಇರ್ತಕ್ಕಂಥದ್ದು 5 ಮಕ್ಕಳು, ಒಬ್ಬ ಶಿಕ್ಷಕರು ಇರ್ತಕ್ಕಂಥದ್ದು ಕಂಡು ಬಂತು. ಆಮೇಲೆ ಪೂರ್ಣಾವಧಿಯ ಮುಖ್ಯ ಶಿಕ್ಷಕರನ್ನ ಶಾಲೆಯಲ್ಲಿ ಹೊಂದಿದೆ ಅಂತಕ್ಕಂಥದ್ದು. ಇಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ ಆಗಿರೋದ್ರಿಂದ ಮುಖ್ಯ ಶಿಕ್ಷಕರ ಒಂದು ನಿಯಮ ಇಲ್ಲ ಇಲ್ಲಿ. ಹಾಗಾಗಿ ಇಲ್ಲಿ ಮುಖ್ಯ ಶಿಕ್ಷಕರು ಇರೋದಿಲ್ಲ, ಸಹ ಶಿಕ್ಷಕರೇ ಎಲ್ಲ ಕಾರ್ಯಭಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನಿಷ್ಠ 200 ಕೆಲಸದ ದಿನಗಳಿವೆ. ಈ ಶಾಲೆಯಲ್ಲಿ ಕನಿಷ್ಠ 200 ಕೆಲಸದ ದಿನಗಳನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ಶಿಕ್ಷಣ ಇಲಾಖೆಯ ನಿಯಮ. ಅದರ ಪ್ರಕಾರ ನಾವು ದಾಖಲಾತಿಯನ್ನು ಪರಿಶೀಲನೆ ಮಾಡಿದಾಗ 251 ದಿನಗಳು ಇಲ್ಲಿ ಶಾಲೆ ನಿರ್ವಹಣೆ ಆಗಿರ್ತಕ್ಕಂಥದ್ದು ಕಂಡುಬಂತು. ಆಮೇಲೆ ಸದರಿ ಶಾಲೆಯಲ್ಲಿ ಇಂದಿನ ಮಾಹಿತಿಗಳಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ 80% ಅದಕ್ಕಿಂತ ಹೆಚ್ಚಿದೆಯೇ, 80% ಜಾಸ್ತಿ ಇದೆಯೇ ಅಂತಕ್ಕಂಥದ್ದನ್ನು ನಾವು ಹಾಜರಾತಿ ದಾಖಲಾತಿಗಳನ್ನು ನಾವು ಪರಿಶೀಲನೆ ಮಾಡಬೇಕಾಗ್ತದೆ. ನಾವು ಎಲ್ಲ ದಾಖಲಾತಿಗಳನ್ನು ಎಲ್ಲ ವರ್ಷದ 22, 23, 24, 25, 20 ಈ ಸಾಲಿನಲ್ಲಿ ಬರ್ತಕ್ಕಂಥ ಎಲ್ಲ ದಾಖಲಾತಿಗಳನ್ನು ನೋಡಿದಾಗ 80% ನಮಗೆ ಕಂಡುಬಂತು. ಈಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ರಾಮಚಂದ್ರಾಪುರ ಗ್ರಾಮ ಪಂಚಾಯತಿಯ PDO ಸರ್ ಆದಂತಹ ಗೋಪಾಲ್ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಶಾಲೆಗೆ ಬರುವ ಮಾರ್ಗವು ಸುರಕ್ಷಿತವಾಗಿದೆ, ಇದನ್ನು ಪರಿಶೀಲನೆ ಒಳಪಡಿಸಬೇಕು. ನಾವು ಎಲ್ಲ ಕಡೆ ಮಕ್ಕಳ ಮನೆ ಭೇಟಿ ನೀಡಬೇಕಾಗ್ತದೆ. ನಾವೆಲ್ಲ ಮಕ್ಕಳ ಮನೆ ಈ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಮಕ್ಕಳ ಮನೆಗೆ ಭೇಟಿ ನೀಡಿದ್ವಿ. ಸಾಮಾನ್ಯವಾಗಿ ಶಾಲೆಗೆ ಬರೋ ಮಾಡ್ತಕ್ಕಂಥ ಮಾರ್ಗ, ರಸ್ತೆ ಸುರಕ್ಷಿತವಾಗಿರ್ತಕ್ಕಂಥದ್ದು ನಮಗೆ ಕಂಡು ಬಂತು. ಆಮೇಲೆ ಮಕ್ಕಳನ್ನು ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗಳಿಗೆ ಹಾಜರಾತಿ ಮಾಡಿಕೊಳ್ಳಲಾಗಿದೆ.
ತರಗತಿಗೆ ಹಾಜರಾತಿ ಮಾಡ್ಕೊಳ್ತಕ್ಕಂಥದ್ದು. ಸರ್ಕಾರ ಒಂದು ನಿಗದಿಪಡಿಸಿದೆ ವಯಸ್ಸು 5 ವರ್ಷ 6 ತಿಂಗಳು, 5 ವರ್ಷ 8 ತಿಂಗಳು, 6 ವರ್ಷ ಅಂತಕ್ಕಂಥದ್ದು. ಅದಕ್ಕೆ ಸರಿಯಾಗಿಯೇ ಶಾಲಾ ದಾಖಲಾತಿಗಳನ್ನು ನಿರ್ವಹಣೆ ಮಾಡಬೇಕಾಗ್ತದೆ ಶಾಲೆ. ಅದರ ಪ್ರಕಾರ ದಾಖಲಾತಿ ನೋಡಿದಾಗ ಅದರ ಪ್ರಕಾರನೇ ದಾಖಲಾತಿ ಆಗಿರ್ತಕ್ಕಂಥದ್ದು ಕಂಡುಬಂತು. ಆಮೇಲೆ ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸಲಾಯಿತು. ಯಾವುದೇ ಮಗುವಿಗೆ ದಾಖಲಾತಿ ಇಲ್ಲ ಅಂತೇಳಿ ಸರ್ಕಾರಿ ಶಾಲೆ ದಾಖಲಾತಿಯನ್ನು ನಿರಾಕರಣೆ ಮಾಡುವುದಿಲ್ಲ. ಯಾವುದಾದ್ರು ಕನಿಷ್ಠ ಒಂದು ದಾಖಲಾತಿಯನ್ನು ಪಡ್ಕೊಂಡು ಶಾಲೆಯಲ್ಲಿ ಮಕ್ಕಳನ್ನು ದಾಖಲಾತಿ ಮಾಡ್ಕೊಳ್ಬೇಕಾಗ್ತದೆ. ಆ ರೀತಿಯಾಗಿರ್ತಕ್ಕಂಥ ಪ್ರಕರಣ ಇಲ್ಲಿಲ್ಲ. ಆಮೇಲೆ ಹೆಚ್ಚಿನ ಮಕ್ಕಳು ಶಾಲೆಯಿಂದ ಹೊರಗಿದ್ದಾರೆ ಕಲಿಕೆಯಿಂದ. LKG UKGಯಿಂದ PUC ವರೆಗೆ ಸರ್ಕಾರ ಕಡ್ಡಾಯ ಮತ್ತು ಉಚಿತ ಶಿಕ್ಷಣವನ್ನು ಜಾರಿಗೆ ತಂದಿದೆ. ಇಲ್ಲಿ ಯಾವುದೇ ಮಗು ಕಲಿಕೆಯಿಂದ ಹೊರಗಿರಬಾರ್ದು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ. ಹಾಗಾಗಿ ಅನೇಕ ಸರ್ವೆಗಳನ್ನು ಮಾಡ್ತಾ ಇದೆ. ಇಲ್ಲೂ ಸಹ ನಮ್ಮ ಸಾಮಾಜಿಕ ಪರಿಶೋಧನೆಯಲ್ಲೂ ಸಹ ಕಲಿಕೆಯಿಂದ ಈ ಶಾಲಾ ವ್ಯಾಪ್ತಿಯಲ್ಲಿ ಯಾರಾದರೂ ಮಗು ಹೊರಗಿದೆಯಾ ಅಂತಕ್ಕಂಥದ್ದು ನಾವು ಎಲ್ಲರಲ್ಲೂ ವಿಚಾರ ಮಾಡಿದ್ವಿ. ಯಾವುದೇ ಮಗು ಕಲಿಕೆಯಿಂದ ಹೊರಗಿಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಶಾಲೆಗೆ ದಾಖಲಾಗಿ ನಂತರ ಹೊರಗುಳಿದಿರ್ತಕ್ಕಂಥ ಮಕ್ಕಳ ಸಂಖ್ಯೆ ಅದು ಯಾವುದೂ ಇಲ್ಲಿ ಕಂಡು ಬಂದಿಲ್ಲ. ಮಕ್ಕಳನ್ನು ಹೊರಹಾಕಿರುವ ಸಂಖ್ಯೆ ಇಲ್ಲ. ಮಕ್ಕಳಿಗೆ ತಾರತಮ್ಯ ಮಾಡಲಾಗ್ತಿದೆಯೇ ಶಾಲೆಯಲ್ಲಿ ಶಿಕ್ಷಕರು ಏನಾದರೂ ಆ ರೀತಿ ಪ್ರಕರಣ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂತು. ಮಕ್ಕಳಿಗೆ ದೈಹಿಕ ಶಿಕ್ಷಣ ನೀಡಲಾಗ್ತಿದೆಯೇ ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಎಲ್ಲರಿಂದ ವ್ಯಕ್ತವಾಯಿತು. ಮಕ್ಕಳನ್ನು ಮಾನಸಿಕ ಕಿರುಕುಳಕ್ಕೆ ಒಳಪಡಿಸಲಾಗ್ತದೆ ಈ ರೀತಿಯಾಗಿ ಇಲ್ಲ. ಮಕ್ಕಳನ್ನು ಲೈಂಗಿಕ ಕಿರುಕುಳಕ್ಕೆ ಒಳಪಡಿಸಲಾಗ್ತದೆ ಈ ರೀತಿಯಾಗಿರ್ತಕ್ಕಂಥ ಪ್ರಕರಣಗಳು ಶಾಲೆಯಲ್ಲಿ ನಡೆದಿರ್ತಕ್ಕಂಥದ್ದು ಕಂಡು ಬಂದಿದೆ. ನಾವೆಲ್ಲ ಅನೇಕ ಮಾಧ್ಯಮಗಳಿಂದ ನಾವು ತಿಳ್ಕೊಳ್ತಾ ಇದ್ದೀವಿ. ನಾವು ಇದನ್ನು ಸಹ ಮಕ್ಕಳಿಂದ, ಪೋಷಕರಿಂದ, ಶಿಕ್ಷಕರಿಂದ ನಾವು ಪರಿಶೀಲನೆಯನ್ನು ನಡೆಸಿದ್ವಿ. ಈ ರೀತಿಯಾಗಿರ್ತಕ್ಕಂಥ ಪ್ರಕರಣ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಎಲ್ಲ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕಟ್ಟಡ ಇದೆಯೇ? ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಒಂದು ಸುರಕ್ಷಿತವಾಗಿರ್ತಕ್ಕಂಥ ಶಾಲಾ ಕಟ್ಟಡ ಇರಬೇಕು. ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಬೆಳಕಿನ ವ್ಯವಸ್ಥೆ ಇರಬೇಕು. ಹೀಗೆ ಅನೇಕ ಪಾಠೋಪಕರಣಗಳು, ಪೀಠೋಪಕರಣಗಳಿರಬೇಕು, ತರಗತಿ ಕೊಠಡಿಗಳಿರಬೇಕು, ಬ್ಲಾಕ್ ಬೋರ್ಡ್ ಇರಬೇಕು, ಎಲ್ಲ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳಿರಬೇಕು. ಮಗು ಪರಿಣಾಮಕಾರಿಯಾಗಿರ್ತಕ್ಕಂಥ ಕಲಿಕೆ ಆಗಬೇಕಾದ್ರೆ ಉತ್ತಮವಾಗಿರ್ತಕ್ಕಂಥ ಕಟ್ಟಡ, ಆಮೇಲೆ ಪೂರಕವಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳಿರಬೇಕು ಅಂತಕ್ಕಂಥದ್ದು ಸರ್ಕಾರದ ಒಂದು ನಿಯಮ. ಅದರ ಪ್ರಕಾರ ಈ ಶಾಲೆಯಲ್ಲಿ ಈಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾಜಿ ಸದಸ್ಯರಾಗಿರುವಂತಹ ಶ್ರೀಯುತ ಉಮೇಶ್ ಗೆರಗಿ ಅವರಿಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳು. ಹಾಗೆ ಜಯಮ್ಮ ಅಂಗನವಾಡಿ ಶಿಕ್ಷಕಿಯರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಮಕ್ಕಳ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕಾದ್ರೆ ಸಮಗ್ರ ಶಿಕ್ಷಣ ಯೋಜನೆಯಡಿ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಇರ್ತದೆ ಒಂದು ಉತ್ತಮವಾಗಿರ್ತಕ್ಕಂಥ ಕಟ್ಟಡವನ್ನು ಹೊಂದಿರಬೇಕು. ಆ ಕಟ್ಟಡದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿರಬೇಕು, ಮಕ್ಕಳ ಕಲಿಕೆಗೆ ಅನುಗುಣವಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಶಾಲೆಯಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಿದ್ವಿ. ಪರಿಶೀಲನೆ ಮಾಡಿದಾಗ ಇದೊಂದು ಕಟ್ಟಡ ಸಾಮಾನ್ಯವಾಗಿ ಇರ್ತಕ್ಕಂಥದ್ದು ಕಂಡು ಬಂತು. ಆ ಕಡೆ ಮತ್ತೊಂದು ಕಟ್ಟಡ ಇದೆ, ಅದು ಆಗಾಗಲೇ ಮೇಲ್ಛಾವಣಿ ಸೋರಿಕೆ ಆಗ್ತಾ ಇದೆ ಅಂತಕ್ಕಂಥದ್ದು ಅಭಿಪ್ರಾಯ ಬಂತು ಮಳೆಗಾಲದಲ್ಲಿ. ಹಾಗಾಗಿ ಏನೋ ಗ್ರಾಮ ಪಂಚಾಯತಿ ವತಿಯಿಂದ ಒಂದು ಸಣ್ಣ ಹೊದಿಕೆಯನ್ನು ಮಾಡಿರ್ತಕ್ಕಂಥದ್ದು. ಹೀಗಾದರೆ ಮಳೆಗಾಲದಲ್ಲಿ ಮಕ್ಕಳು ಕಲಿಕೆಯಿಂದ ವಂಚಿತರಾಗ್ತಾರೆ, ಹಿಂದೆ ಬೀಳ್ತಾರೆ ಅಂತಕ್ಕಂಥದ್ದು. ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡವನ್ನು ಶಾಲೆ ಹೊಂದಿರಬೇಕು ಅಂತಕ್ಕಂಥದ್ದು. ಆಮೇಲೆ ಸಾಕಷ್ಟು ತರಗತಿ ಕೊಠಡಿಗಳಿವೆ. ಮಕ್ಕಳ ಏನು ಸರಾಸರಿ ಏನಿದೆ ಅದಕ್ಕೆ ತಕ್ಕಂತೆ ಆ ಶಾಲೆಯಲ್ಲಿ ಸಾಕಷ್ಟು ತರಗತಿ ಕೊಠಡಿಗಳಿವೆ. ಇಲ್ಲಿ 2 ತರಗತಿ ಕೊಠಡಿ ಇದೆ. ಇಲ್ಲಿ ಮಕ್ಕಳ ಸರಾಸರಿಗೆ ಅನುಕೂಲಕರವಾಗಿರ್ತಕ್ಕಂಥ ಕೊಠಡಿಗಳಿರ್ತಕ್ಕಂಥದ್ದು ನಮಗೆ ಕಂಡುಬಂತು. ಆಮೇಲೆ ಬಾಲಕರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆ, ಬಾಲಕಿಯರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆ, ಬಾಲಕರ ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ ಇದೆ, ಬಾಲಕಿಯರ ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ ಇದೆ, ಬಾಲಕರ ಶೌಚಾಲಯ ಮತ್ತು ಬಾಲಕಿಯರ ಶೌಚಾಲಯ ಬಳಕೆಗೆ ಯೋಗ್ಯವಾಗಿದೆ. ಮಗು ಕಲಿಕೆಯಲ್ಲಿ ಪಾಲ್ಗೊಳ್ಳಬೇಕಾದ್ರೆ ಈ ಶೌಚಾಲಯ ಉತ್ತಮವಾಗಿರ್ತಕ್ಕಂಥ ಶೌಚಾಲಯ ಶಾಲೆ ಹೊಂದಿರಬೇಕು ಅಂತಕ್ಕಂಥದ್ದು. ಏಕೆಂತಂದರೆ ಆ ಶೌಚಾಲಯದಲ್ಲಿ ಏನಾದರೂ ಅವ್ಯವಸ್ಥೆ ಆದರೆ, ಆಮೇಲೆ ನೀರಿನ ವ್ಯವಸ್ಥೆ ಇಲ್ಲದೆ ಇದ್ದರೆ, ಬಳಕೆಗೆ ಯೋಗ್ಯವಲ್ಲದೆ ಇದ್ದರೆ, ಮಗು ಶೌಚಾಲಯಕ್ಕೆ ಹೋಗಿ ಬಂದಿರತಕ್ಕಂಥ ಮಗು
ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತದೆ. ಅದು ತರಗತಿ ಕೊಠಡಿಗೆ ಬಂದಾಗ ಭೌತಿಕವಾಗಿ ಮಾತ್ರ ಇಲ್ಲಿರ್ತದೆ ಬಿಟ್ಟರೆ ಮಾನಸಿಕವಾಗಿ ತರಗತಿಯಲ್ಲಿ ಇರೋದಿಲ್ಲ. ಹಾಗಾಗಿ ಆ ಮಗು ಕಲಿಕೆಯಲ್ಲಿ ಹಿಂದೆ ಬೀಳ್ತದೆ, ಪರಿಣಾಮಕಾರಿಯಾಗಿರ್ತಕ್ಕಂಥ ಕಲಿಕೆ ಆಗೋದಿಲ್ಲ ಅಂತಕ್ಕಂಥದ್ದು ಸರ್ಕಾರದ ಮತ್ತು ಒಂದು ಶಿಕ್ಷಣ ಇಲಾಖೆ ನಿಯಮ. ಹಾಗಾಗಿ ಒಂದು ಶಾಲೆ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಯಾವಾಗಲೂ ಸುರಕ್ಷಿತವಾಗಿರ್ತಕ್ಕಂಥ ಮತ್ತು ಶುದ್ಧವಾದ ಒಂದು ಶೌಚಾಲಯವನ್ನು ಹೊಂದಿರಬೇಕು, ಉತ್ತಮವಾಗಿರ್ತಕ್ಕಂಥ ಶೌಚಾಲಯವನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ನಾವು ಇಲ್ಲಿ ಶೌಚಾಲಯವನ್ನು ನೋಡಿದ್ವಿ, ನೀರಿನ ವ್ಯವಸ್ಥೆ ಇದೆ, ಶೌಚಾಲಯ ತಕ್ಕ ಮಟ್ಟಿಗೆ ಇದೆ, ಭಾರಿ ಉತ್ತಮವಾಗಿರ್ತಕ್ಕಂಥ ಶೌಚಾಲಯ ಏನಲ್ಲ. ಈ ಮಕ್ಕಳಿಗೆ ಸರಿಯಾಗಿ ಅನುಕೂಲಕರವಾಗಿರ್ತಕ್ಕಂಥ ಶೌಚಾಲಯ ನಮಗೆ ಕಂಡು ಬಂತು. ಆಮೇಲೆ ಶಾಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಸೌಲಭ್ಯವಿದೆಯೇ? ಸರ್ಕಾರದ ಪ್ರಕಾರ ಶಾಲೆಯಲ್ಲಿ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶುದ್ಧವಾದ ಕುಡಿಯುವ ನೀರನ್ನು ಒದಗಿಸಬೇಕು. ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರಬಾರ್ದು. ಶುದ್ಧ ಕುಡಿಯುವ ನೀರಿನ ಘಟಕ ಇರಬೇಕು. ಇಲ್ಲದೇ ಕೃತಕವಾಗಿರ್ತಕ್ಕಂಥ ಘಟಕಗಳಿಂದ ನೀರನ್ನು ಶುದ್ಧೀಕರಿಸಿ ಮಕ್ಕಳಿಗೆ ಕುಡಿಯುವ ನೀರನ್ನು ಒದಗಿಸಬೇಕು. ಅದೇ ರೀತಿ ಅಡಿಗೆ, ಈಗ ಬಿಸಿಯೂಟದ ಅಡಿಗೆ ಇದೆ, ಅದನ್ನು ತಯಾರಿಕೆಯಲು ಶುದ್ಧವಾದ ಕುಡಿಯುವ ನೀರನ್ನು ಉಪಯೋಗ ಮಾಡಬೇಕು ಅಂತ ಇದೆ. ನಾವು ಇದನ್ನು ಇಲ್ಲಿ ನೋಡಿದ್ವಿ. ನಾವು ಸಾಮಾನ್ಯವಾಗಿ ಮಕ್ಕಳಿಗೆ ಕೃತಕವಾಗಿರ್ತಕ್ಕಂಥ ವಾಟರ್ ಫಿಲ್ಟರ್ಗಳಲ್ಲಿ ಶುದ್ಧವಾದ ಕುಡಿಯುವ ನೀರನ್ನು ಒದಗಿಸ್ತಾ ಇದ್ದಾರೆ, ಕೆಲವರು ಮನೆಯಿಂದ ತರ್ತಾ ಇದ್ದಾರೆ. ಆಮೇಲೆ ಅಡಿಗೆಯವರನ್ನು ವಿಚಾರ ಮಾಡಿದ್ವಿ, ಅವರು ಸಹ ನಾವು ಶುದ್ಧವಾದ ಕುಡಿಯುವ ನೀರನ್ನು ಉಪಯೋಗಿಸ್ತೀವಿ ಅಂತಕ್ಕಂಥದ್ದು ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಕುಡಿಯುವ ನೀರಿನ ಗುಣಮಟ್ಟ ಉತ್ತಮವಾಗಿದೆಯೇ? ಕುಡಿಯುವ ನೀರಿನ ಗುಣಮಟ್ಟ ನೇರವಾಗಿ ಬಾವಿಯಿಂದ ಕೊಳವೆ ಬಾವಿಯಿಂದ ಬರ್ತಕ್ಕಂಥ ನೀರನ್ನು ಉಪಯೋಗ ಮಾಡೋದಿಲ್ಲ. ಯಾಕೆಂದರೆ ನಮ್ಮ ಮರಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಿಮಿಗಳಿರ್ತಕ್ಕಂಥದ್ದು, ಮಕ್ಕಳ ಆರೋಗ್ಯಕ್ಕೆ ಹಾನಿಕಾರಕವಾಗಿರ್ತಕ್ಕಂಥ ಯಾವುದೇ ಕೀಟಗಳಿರ್ತಕ್ಕಂಥದ್ದು ನಮಗೆ ಮರಿಗಳಿಗೆ ಕಾಣಿಸೋದಿಲ್ಲ. ಹಾಗಾಗಿ ಅದನ್ನು ಆಯಾಯ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಇದೆ ತಾಲೂಕು ಮಟ್ಟದಲ್ಲಿ, ಅದನ್ನು ಗುಣಮಟ್ಟವನ್ನು ಪರೀಕ್ಷೆ ಮಾಡಬೇಕು. 6 ತಿಂಗಳಿಗೊಮ್ಮೆ ಅದರ ದೃಢೀಕರಣವನ್ನು ಶಾಲೆ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು. ನಾವಿಲ್ಲಿ ನೋಡಾಗ 6/12/2023 ನೀರಿನ ಗುಣಮಟ್ಟವನ್ನು ಪರೀಕ್ಷೆ ಮಾಡಿರ್ತಕ್ಕಂಥ ದೃಢೀಕರಣ ಇಲ್ಲಿ ನಿರ್ವಹಣೆ ಆಗಿರ್ತಕ್ಕಂಥದ್ದು ನಮಗೆ ಕಂಡುಬಂತು. ಆಮೇಲೆ ಶಾಲೆಗೆ ವಿದ್ಯುತ್ ಸಂಪರ್ಕವಿದೆಯೇ? ಉತ್ತಮವಾಗಿರ್ತಕ್ಕಂಥ ಮಕ್ಕಳ ಕಲಿಕೆ ಆಗಬೇಕಾದ್ರೆ ಒಂದು ಕೃತಕವಾಗಿರ್ತಕ್ಕಂಥ ಬೆಳಕಿನ ವ್ಯವಸ್ಥೆ, ಅದು ವಿದ್ಯುತ್ ಸಂಪರ್ಕ ಇದೆ. ಆ ವಿದ್ಯುತ್ ಸಂಪರ್ಕ ಇರತಕ್ಕಂಥದ್ದು ಎಲ್ಲ ತರಗತಿಗಳಲ್ಲಿ ಇರಬೇಕು ಅಂತಕ್ಕಂಥದ್ದು. ಅಕಸ್ಮಾತ್ ಪ್ರಯೋಗಾಲಯಕ್ಕೂ ಬೇಕಾಗ್ತದೆ. ಆಮೇಲೆ ವಿದ್ಯುತ್ ತಂತಿ ಯಾವ ರೀತಿ ಹಾದು ಹೋಗಿದೆ ಅಂತಕ್ಕಂಥದ್ದು, ವಿದ್ಯುತ್ ತಂತಿ ಮಕ್ಕಳ ಕೈಗೆ ಸಿಗುವಂತೆ ಇದೆಯೋ ಅಥವಾ ಮೇಲೆ ಹೋಗಿದೆಯೋ ಅಥವಾ ಏನಾದರೂ ನೆಲಹಂತದಲ್ಲಿ ಹೋಗಿದ್ದು, ಇದರಿಂದ ಏನಾದರೂ ತೊಂದರೆ ಆಗ್ತದ ಅಂತಕ್ಕಂಥದ್ದು ನಾವು ಪರಿಶೀಲನೆ ಮಾಡಬೇಕಾಗ್ತದೆ. ನಾವು ಇಲ್ಲಿ ನೋಡಿದಾಗ ಅಲ್ಲಿಂದ ಬಂದಿರತಕ್ಕಂಥದ್ದು ಬಾವಿ ನೀರಿನಿಂದ ಮೇಡಮಲ್ಲ ಬಂದಿರತಕ್ಕಂಥದ್ದು ಒಂದು ವಿದ್ಯುತ್ ತಂತಿ ಭಾಳ ಕೆಳಮಟ್ಟದಲ್ಲಿ ಹೋಗಿದೆ. ಅಕಸ್ಮಾತ್ ಮಗು ಏನಾದರೂ ಆಟ ಆಡಲಿಕ್ಕೆ ಹೋದಾಗ ಏನಾದರೂ ಅದಕ್ಕೆ ಗೊತ್ತಾಗೋದಿಲ್ಲ, ಆಟ ಆಡೋದು ಸುಮ್ಮನೆ ಟೇಸ್ಟ್ ಈಗೇನಾದ್ರು ಮೇಲೆ ಕೈ ಹಾಕಿದರೆ ಏನಾದರೂ ಅಲ್ಲೇನಾದರೂ ಆ ತಂತಿ ತಮ್ಮ ಗುಣಮಟ್ಟವನ್ನು ಕಳ್ಕೊಂಡ್ರೆ ಅದೇನಾಗ್ತದೆ, ವಿದ್ಯುತ್ ಸ್ಪರ್ಶವಾಗಿ ಮಗುವಿಗೆ ಅಪಾಯದ ಸಂಗತಿಗಳು ಬರ್ತಕ್ಕಂಥದ್ದು ಕಾರಣ ಆಗ್ತದೆ. ಹಾಗಾಗಿ ಯಾವುದೇ ವಿದ್ಯುತ್ ತಂತಿಗಳನ್ನು ಮಗುವಿನ ಕೈಗೆ ಅಥವಾ ಯಾರು ಅತ್ಯಂತ ಮೇಲ್ಮಟ್ಟದಲ್ಲಿ ಅದನ್ನು ಹಾದು ಹೋಗುವಂತೆ ಸುರಕ್ಷಿತವಾಗಿ ನಿರ್ವಹಣೆ ಮಾಡಬೇಕಾಗ್ತದೆ. ಇದೊಂದು ಅಲ್ಲಿ ವಿದ್ಯುತ್ ತಂತಿ ತೀರ ಕೆಳಮಟ್ಟದಲ್ಲಿ ಬಂದಿದೆ. ಅದು ಗಮನ ಹರಿಸಬೇಕಾಗ್ತದೆ. ಯಾಕಂದರೆ ನಾಳೆ ಏನಾದರೂ ಒಂದು ಮಗುವಿಗೆ ಅಪಾಯ ಆದರೆ ಸಂಬಂಧಪಟ್ಟಿರ್ತಕ್ಕಂಥ ಮುಖ್ಯ ಶಿಕ್ಷಕರು, ಅದನ್ನು ಸಂಬಂಧಪಟ್ಟಿರ್ತಕ್ಕಂಥ SDMC ಅವರು ಅಥವಾ ಎಲ್ಲರಿಗೂ ಅದು ಒಂದು ಕೆಟ್ಟ ಹೆಸರು ಬರ್ತಕ್ಕಂಥದ್ದು. ಹಾಗಾಗಿ ತಾವು ಜಾಗೃತಿಯನ್ನು ವಹಿಸಬೇಕು ಅಂತಕ್ಕಂಥದ್ದು ಸರ್ಕಾರದ ಒಂದು ನಿಯಮ. ಹಾಗಾಗಿ ಅದನ್ನು ನೀವು ಜಾಗೃತಿ ವಹಿಸಬೇಕಾಗ್ತದೆ. ಆಮೇಲೆ ಎಲ್ಲ ಕೊಠಡಿಗಳಲ್ಲಿ ವಿದ್ಯುತ್ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಶಾಲಾ ಆವರಣದಲ್ಲಿ ಆಟದ ಮೈದಾನ ಇದೆಯೇ? ಇದೊಂದು ಕಡ್ಡಾಯವಾಗಿರ್ತಕ್ಕಂಥ ನಿಯಮ. ಮಕ್ಕಳಿಗೆ ಆಟ ಪಾಠಗಳಲ್ಲಿ ಭಾಗವಹಿಸಲಿಕ್ಕೆ ಆಟದ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಆಟದ ಮೈದಾನ ಇರಬೇಕು ಅಂತಕ್ಕಂಥದ್ದು. ಆಟದ ಮೈದಾನ ಇದೆ, ಅದರಲ್ಲಿ ನೋಡಿದರೆ ಹುಲ್ಲು ಬೆಳೆದಿದೆ, ಬೇರೆ ಬೇರೆ ಮುಳ್ಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇದು ಮಕ್ಕಳಿಗೆ ಆಟ ಆಡೋದು ಅಷ್ಟು ಯೋಗ್ಯವಾಗಿಲ್ಲ. ಅದು ಸುಸಜ್ಜಿತವಾಗಿರಬೇಕು ಮಕ್ಕಳಿಗೆ ಆಟ ಆಡಲಿಕ್ಕೆ ಅಂತಕ್ಕಂಥದ್ದು. ಶಾಲಾ ಆವರಣದ ಸುತ್ತ ಶಾಲಾ ಕಾಂಪೌಂಡ್ ಗೋಡೆ ಇದೆಯೇ? ಮಕ್ಕಳ ಈ ಶಾಲೆ ಸುತ್ತ ಒಂದು ಕಾಂಪೌಂಡ್ ಗೋಡೆ ಇರಬೇಕು. ಮಕ್ಕಳು ಶಾಲಾ ಪರಿಸರದಿಂದ ಆ ಕಾಂಪೌಂಡ್ ಗೋಡೆಯಿಂದ ಹೊರಗಡೆ ಹೋಗ್ತಕ್ಕಂಥ ವ್ಯವಸ್ಥೆ ಇರಬಾರ್ದು. ಶಿಕ್ಷಕರ ಕಣ್ತಪ್ಪಿ ಎಲ್ಲಾದರೂ ಹೊರಗಡೆ ಹೋದರೆ, ಇಲ್ಲಾದರೂ ಹಳ್ಳಿ ಪ್ರದೇಶ ನಡೀತದೆ, ಪಟ್ಟಣ ಪ್ರದೇಶಗಳಲ್ಲಿ ರೋಡ್ ಇರ್ತದೆ, ರಸ್ತೆ ಇರ್ತದೆ, ಅಲ್ಲಿ ಅನೇಕ ವಾಹನಗಳು ಹೋಗ್ತಾ ಇರ್ತದೆ. ಬೇರೆ ಬೇರೆ ಇಲ್ಲಾದರೂ ಕೆಲವು ಕಡೆ ಹೊಂಡ ಗುಂಡಿಗಳಿರ್ತದೆ. ಆಮೇಲೆ ವಿಷಜಂತುಗಳು, ಬೇರೆ ಹಾವುಗಳು, ವಿಷಜಂತುಗಳು ಇರ್ತವೆ. ಹಾಗಾಗಿ ಅವುಗಳ ರಕ್ಷಣೆಗೆ ಶಾಲಾ ಸುತ್ತ ಒಂದು ಶಾಲಾ ಕಾಂಪೌಂಡನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಒಂದು ಕಡ್ಡಾಯವಾಗಿರ್ತಕ್ಕಂಥ ನಿಯಮ. ಮಕ್ಕಳ ರಕ್ಷಣೆಗೆ
ಅನುಕೂಲವಾಗುವಂತೆ ನಾವು ಇಲ್ಲಿ ನೋಡಿದಾಗ ಇಲ್ಲಿ ಎದುರುಗಡೆ ಮಾತ್ರ ಒಂದು ಶಾಲಾ ಕಾಂಪೌಂಡ್ ಇರ್ತಕ್ಕಂಥದ್ದು ಕಂಡು ಬಂತು. ಈ ಪಕ್ಕದಲ್ಲಿ ಆ ಕಡೆ ಪಕ್ಕದಲ್ಲಿ ಹಿಂದುಗಡೆ ಶಾಲಾ ಕಾಂಪೌಂಡ್ ಅನ್ನು ಹೊಂದಿಲ್ಲ. ಇಲ್ಲಿ ಯಾವುದೇ ವಾಹನ ಸಂಚಾರ ದಟ್ಟವಾಗಿರದೇ ಇದ್ದರು ಪಕ್ಕದಲ್ಲಿ ಶರಾವತಿ ಹಿನ್ನೀರಿನ ಪ್ರದೇಶ ಇದೆ. ಹಾವುಗಳು ವಿಷಜಂತುಗಳು ಏನಾದ್ರು ಬಂದು ಶಾಲೆಯ ತರಗತಿ ಕೊಠಡಿಗಳನ್ನು ಸೇರ್ಕೊಳ್ಬೋದು, ಏನಾದ್ರು ಅನೇಕ ಅನಾಹುತಗಳಾಗಲಿಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಉತ್ತಮವಾಗಿರ್ತಕ್ಕಂಥ ಶಾಲಾ ರಕ್ಷಣಾ ಗೋಡೆಯನ್ನು ಹೊಂದಿರಬೇಕು ಅಂತಕ್ಕಂಥದ್ದು, ಅದು ಮುಂದಿನ ದಿನಗಳಲ್ಲಿ ತಾವು ಅದರ ಬಗ್ಗೆ ಗಮನ ಹರಿಸಬೇಕು ಅಂತಕ್ಕಂಥದ್ದು ಅಭಿಪ್ರಾಯ. ಶಾಲೆಯು ಗ್ರಂಥಾಲಯವನ್ನು ಹೊಂದಿದೆ. ಮಕ್ಕಳು ಪಾಠದಲ್ಲಿ ಬರ್ತಕ್ಕಂಥ ವಿಷಯಗಳನ್ನು ತಿಳಿಯುವುದಲ್ಲದೆ ಪಾಠದಲ್ಲಿ ಸಾಮಾನ್ಯವಾಗಿ 20ರಿಂದ 20-30 ಭಾಗದಷ್ಟು ಮಾತ್ರ ವಿಷಯಗಳು ಅಲ್ಲಿ ಮಕ್ಕಳಿಗೆ ಕಲಿಕೆಗೆ ಸಿಗ್ತದೆ. ಇನ್ನು ಉಳಿದಿರ್ತಕ್ಕಂಥದ್ದು ಎಲ್ಲ ಗ್ರಂಥಾಲಯ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಗ್ರಂಥಾಲಯವನ್ನು ಹೊಂದಬೇಕು. ಅಲ್ಲಿ ಅನೇಕ ವಿಷಯಗಳ ಪುಸ್ತಕಗಳು ಇರಬೇಕು ಅಂತಕ್ಕಂಥದ್ದು. ಕಥೆಗಳಿಗೆ ಸಂಬಂಧಪಟ್ಟಂತೆ ಪ್ರಸಿದ್ಧ ವ್ಯಕ್ತಿಗಳ ಚಿತ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ, ಸಾಮಾನ್ಯ ಜನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ಪ್ರಚಲಿತ ವಿದ್ಯಮಾನಗಳಿಗೆ ಕರೆಂಟ್ ಇವೆಂಟ್ಸ್ ಅಂತ ಕರಿತೇವೆ, ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ವಿಚಾರಗಳನ್ನು, ಇತ್ತೀಚಿನ ಡಿಜಿಟಲ್ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ವೈಜ್ಞಾನಿಕ ಯುಗದಲ್ಲಿ ಅನೇಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಹಂತದಲ್ಲಿ ಮಗು ಸ್ವಲ್ಪ ಆದರೂ ಬೇರೆ ಬೇರೆ ವಿಷಯಗಳನ್ನು ಕಲಿಬೇಕು ಅಂತಕ್ಕಂಥದ್ದು. ಹಾಗಾಗಿ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಶಾಲೆ ಒಂದು ಗ್ರಂಥಾಲಯವನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ಇಲ್ಲಿ ನಾವು ನೋಡಿದಾಗ ಕೆಲವೊಂದು ಪುಸ್ತಕಗಳು ಇರ್ತಕ್ಕಂಥದ್ದು ನಮಗೆ ಕಂಡು ಬಂತು. ಆಮೇಲೆ ಡಿಜಿಟಲ್ ಮೂಲಸೌಕರ್ಯಗಳು ಲಭ್ಯವಿದೆಯೇ? ಕಂಪ್ಯೂಟರು, ಲ್ಯಾಪ್ಟಾಪ್ಗಳು, ಪ್ರೊಜೆಕ್ಟರ್ಗಳು, ಸ್ಮಾರ್ಟ್ ಬೋರ್ಡು, ಸ್ಮಾರ್ಟ್ ಟಿವಿ ಇವುಗಳಿದ್ದರೆ ಮಗು ಹೆಚ್ಚಿನ ಕಲಿಕೆಗೆ ಅನುಕೂಲವಾಗುತ್ತದೆ. ಕಂಪ್ಯೂಟರ್ನಲ್ಲಿ ಅನೇಕ ವಿಷಯಗಳನ್ನು ಕಲಿತಕ್ಕಂಥ ಅವಕಾಶಗಳಿದೆ. ಆಮೇಲೆ ಸ್ಮಾರ್ಟ್ ಟಿವಿಗಳ ಮೂಲಕ, ಸ್ಮಾರ್ಟ್ ಬೋರ್ಡ್ಗಳ ಮೂಲಕ ಇವತ್ತು ಪ್ರಪಂಚದ ಬೇರೆ ಬೇರೆ ವಿಧದ ಎಲ್ಲ ಪಾಠ ಪ್ರವಚನಗಳನ್ನ ವಿಷಯಗಳನ್ನು ಮಗುವಿಗೆ ಕಲಿಕೆ. ಸ್ಮಾರ್ಟ್ ಟಿವಿಗಳಲ್ಲಿ ಏನಾದರೂ ನಮ್ಮ ಮೊಬೈಲಿಂದ ಡೈರೆಕ್ಟಾಗಿ ಕನೆಕ್ಟ್ ಮಾಡಿ ಕೊಟ್ಟುಬಿಟ್ರೆ ಅನೇಕ ವಿಷಯಗಳು ಆ ಮಗುವಿಗೆ ಸಿಗ್ತದೆ. ಶಿಕ್ಷಕರ ಭಾರವನ್ನು ಕಡಿಮೆ ಆಗ್ತದೆ. ಹಾಗಾಗಿ ಹೆಚ್ಚು ಮಕ್ಕಳಿರ್ತಕ್ಕಂಥ ಶಾಲೆಗಳಲ್ಲಿ ಈ ವ್ಯವಸ್ಥೆಗಳ ಡಿಜಿಟಲ್ ಮೂಲಸೌಕರ್ಯಗಳಿದ್ದರೆ ಮಕ್ಕಳಿಗೆ ಪಾಠ ಪ್ರವಚನಗಳ ಜೊತೆಗೆ ಇನ್ನು ಹೆಚ್ಚಿನ ವಿಷಯಗಳ ಕಲಿಕೆ ಆಗ್ತದೆ ಅಂತಕ್ಕಂಥದ್ದು ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಸರ್ಕಾರದ ಒಂದು ಉದ್ದೇಶ ಆಗಿದೆ. ಹಾಗಾಗಿದೆ ಈ ಮೂಲಸೌಕರ್ಯಗಳನ್ನು ಶಾಲೆ ಹೊಂದಿರಬೇಕು ಅಂತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮೂಲಸೌಕರ್ಯಗಳು, ಡಿಜಿಟಲ್ ಮೂಲಸೌಕರ್ಯಗಳು ಇಲ್ಲ. ಆಮೇಲೆ ಬ್ಯಾಗ್ರಹಿತ ದಿನವನ್ನು ಆಚರಣೆ ಮಾಡಲಾಗಿದೆ. ಇದೊಂದು ಸರ್ಕಾರದ ಒಂದು ನಿಯಮ. ಇದು ಪ್ರತಿ ತಿಂಗಳ 3ನೇ ಶನಿವಾರದಂದು ಬ್ಯಾಗ್ರಹಿತ ದಿನವನ್ನು ಆಚರಣೆ ಮಾಡಲಾಗಿದೆ ಅಂತಕ್ಕಂಥದ್ದು ಅಭಿಪ್ರಾಯ ವ್ಯಕ್ತವಾಯಿತು. ವಿಜ್ಞಾನ ಮತ್ತು ಗಣಿತ ಕಿಟ್ಗಳು ಲಭ್ಯವಿದೆಯೇ? ವಿಜ್ಞಾನ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಿಟ್ಗಳ ಮೂಲಕ ಏನು ಮಾಡೋಕ್ಕೆ ಅವರಿಗೆ ಪಾಠ ಪ್ರವಚನ ನಿರ್ವಹಣೆ ಮಾಡ್ತಕ್ಕಂಥದ್ದು ಅವರಿಗೆ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ಕಲಿಕೆ ಆಗ್ತದೆ. ಬರೀ ಬಾಯಲ್ಲೇ ನಾವು ಪಾಠ ಪ್ರವಚನ ಮಾಡಿದರೆ ಅಷ್ಟು ಕಲಿಕೆ ಆಗೋಲ್ಲ ಅಂತಕ್ಕಂಥದ್ದು ಅಭಿಪ್ರಾಯ ಸರ್ಕಾರದ್ದು. ಹಾಗಾಗಿ ಇಲ್ಲಿ ಗಣಿತ ಕಿಟ್ ಇದ್ದಾವೆ, ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಿಟ್ಗಳು ಲಭ್ಯವಿರುವುದಿಲ್ಲ. ಆಮೇಲೆ ಶಾಲೆಯಲ್ಲಿ ಘನತ್ಯಾಜ್ಯ ಮತ್ತು ದ್ರವ ತ್ಯಾಜ್ಯ ವಿಲೇವಾರಿ ಹೇಗಾಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಕೇಳಿದ್ವಿ. ಅವ್ರು ಹೇಳಿದರು, ನಾವು ಘನತ್ಯಾಜ್ಯವನ್ನು ಇಲ್ಲೇ ನಾವು ಸಂಗ್ರಹಣೆ ಮಾಡಿ ಅದನ್ನು ಸುಟ್ಟಾಕ್ತೀವಿ ಅಂತಕ್ಕಂಥದ್ದು. ದ್ರವ ತ್ಯಾಜ್ಯವನ್ನು ಹಾಗೆ ನಾವು ಅಲ್ಲೇ ಗಿಡಗಳಿಗೆ ಉಪಯೋಗಿಸ್ತೀವಿ ಅಂತಕ್ಕಂಥದ್ದು. ತ್ಯಾಜ್ಯವನ್ನು ಈ ರೀತಿ ವಿಲೇವಾರಿ ಮಾಡ್ತಕ್ಕಂಥದ್ದು ಅಲ್ಲ. ಸರ್ಕಾರದ ನಿಯಮದ ಪ್ರಕಾರ ಏನಾದರೂ ಅದನ್ನು ಬೆಂಕಿ ಹಾಕಿ ಸುಟ್ಟಾಕಿದರೆ ಅದರಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥ ಯಾವುದೇ ಅನಿಲಗಳು ಉತ್ಪತ್ತಿಯಾಗಿ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಆಗುತ್ತೆ ಅಂತಕ್ಕಂಥದ್ದು. ವಾತಾವರಣ ಕೆಟ್ಟು ಹೋಗುತ್ತೆ. ಹಾಗಾಗಿ ಈ ಘನತ್ಯಾಜ್ಯ ಮತ್ತು ದ್ರವ ತ್ಯಾಜ್ಯದ ವಿಲೇವಾರಿ ಜವಾಬ್ದಾರಿ ಸ್ಥಳೀಯ ಸರ್ಕಾರ, ಗ್ರಾಮ ಪಂಚಾಯತಿಯ ಜವಾಬ್ದಾರಿ. ಇಲ್ಲಿ ಎಲ್ಲ ಸಂಗ್ರಹಣೆ ಆದಮೇಲೆ ಗ್ರಾಮ ಪಂಚಾಯತಿಗೆ ಶಾಲೆ ಅದರ ಮಾಹಿತಿಯನ್ನು ನೀಡಬೇಕು. ಗ್ರಾಮ ಪಂಚಾಯತಿ ಬಂದು ಅದರ ವಿಲೇವಾರಿ ಜವಾಬ್ದಾರಿಯನ್ನು ಮಾಡಬೇಕಾಗುತ್ತೆ. ನಾವಿಲ್ಲಿ ನೋಡಿದಾಗ ಯಾವುದೇ ರೀತಿ ಘನತ್ಯಾಜ್ಯವನ್ನು ಸುಡಲಿಕ್ಕೆ ಅವಕಾಶ ಇಲ್ಲ. ಆ ರೀತಿ ಮಾಡಬಾರ್ದು. ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ ಅಂತಕ್ಕಂಥದ್ದು ಒಂದು ಉದ್ದೇಶ. ಕೆಲವು ಮೂಲಸೌಕರ್ಯಗಳು ಇತರೆ ಇಲಾಖೆಗಳ ಯೋಜನೆಗಳಿಂದ ಮಂಜೂರಾಗಿದೆ ಅಂತಕ್ಕಂಥದ್ದು. ಈಗ ಯಾವುದೇ ಇಲಾಖೆ ಇರ್ಬೋದು, ಯಾವುದೇ ಇಲಾಖೆಯಲ್ಲೂ ಬೇರೆ ಇಲಾಖೆಯಿಂದ ಯಾವುದೇ ಅನುದಾನದ ವ್ಯವಸ್ಥೆ ಇಲ್ಲ. ಆದರೆ ಈ ಶಿಕ್ಷಣ ಇಲಾಖೆಗೆ ಮಾತ್ರ ಬೇರೆ ಇಲಾಖೆಯಿಂದ ಅನುದಾನದ ವ್ಯವಸ್ಥೆ ಇದೆ. ನೀವು ಇಲ್ಲಿ ಏನಾದರೂ ಶಾಲೆಯ ಒಂದು ಕಟ್ಟಡವನ್ನು ಮಾಡಬೇಕು, ಆಟದ ಮೈದಾನವನ್ನು ಮಾಡಬೇಕು, ಶಾಲಾ ಕಾಂಪೌಂಡನ್ನು ಮಾಡಬೇಕು,
ಅಥವಾ ಮಕ್ಕಳ ಪಾಠ ಪುಸ್ತಕಗಳ ಗ್ರಂಥಾಲಯವನ್ನು ಮಾಡಬೇಕು, ಕ್ರೀಡಾ ವ್ಯವಸ್ಥೆಯನ್ನು ಮಾಡಬೇಕು, ಕ್ರೀಡಾ ಸಾಮಗ್ರಿಗಳನ್ನು ಕೊಡಬೇಕು, ಪ್ರಯೋಗಾಲಯಗಳನ್ನು ಮಾಡಬೇಕು. ಹೀಗೆ ಏನು ತರಗತಿ ಕೊಠಡಿಗಳನ್ನು ಪಾಠೋಪಕರಣಗಳನ್ನು ಮಾಡಬೇಕು. ಹೀಗೆ ಅನೇಕ ಏನಾದರೂ ಬೇಕಾದರೆ ಬೇರೆ ಇಲಾಖೆಗಳಿಂದ ಅನುದಾನವನ್ನು ಪಡೆಯಬಹುದು. ಇದೊಂದು ವ್ಯವಸ್ಥೆ ಶಿಕ್ಷಣ ಇಲಾಖೆಗೆ ಕೊಟ್ಟಿದೆ. ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಶಾಸಕರ ಅನುದಾನ ಇರ್ಬೋದು, ಸಂಸದರ ಅನುದಾನ ಇರ್ಬೋದು, ಆಮೇಲೆ ನಿಮ್ಮ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆ ಆಗಿರ್ತಕ್ಕಂಥವರ ಪ್ರತಿನಿಧಿಗಳ ಅನುದಾನಗಳಿರ್ಬೋದು. ಇವೆಲ್ಲವುಗಳ ಅನುದಾನಗಳನ್ನು ಬಳಕೆ ಮಾಡತಕ್ಕಂಥ ಒಂದು ಅವಕಾಶ ಈ ಒಂದು ಇಲಾಖೆಗೆ ಇದೆ, ಶಾಲೆಗೆ ಇದೆ. ಹಾಗಾಗಿ ಶಾಲೆಯ ಅಭಿವೃದ್ಧಿಯನ್ನು ಆ ಸ್ಥಳೀಯರು, ಅಲ್ಲಿರ್ತಕ್ಕಂಥ ಶಿಕ್ಷಕರು, STMC ಸಮಿತಿ ಮತ್ತು ಸ್ಥಳೀಯರು ಸೇರಿಕೊಂಡು ಯಾವ ಇಲಾಖೆಯಿಂದ ಅನುದಾನವನ್ನು ಬಳಕೆ ಮಾಡಿ ನಮ್ಮ ಶಾಲೆಯನ್ನು ಉತ್ತಮಪಡಿಸಬೇಕು ಅಂತಕ್ಕಂಥದ್ದು ಎಲ್ಲವನ್ನ ತಾವು ಮನಗಂಡು ತಾವೇನಾದರೂ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಎಲ್ಲ ಇಲಾಖೆಗಳಿಂದ ಅನುದಾನವನ್ನು ಪಡೆದು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ನಾವು ಇಲ್ಲಿ ಕೇಳಿದಾಗ ಯಾವುದೇ ಅನುದಾನ ಯಾವುದೇ ಇಲಾಖೆಗಳಿಂದ ಬಂದಿಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗ್ತಾರೆ. ನಾವು ಶಿಕ್ಷಕರನ್ನು ಕೇಳಿದ್ವಿ, STMC ಅವರನ್ನು ಕೇಳಿದ್ವಿ, ಆಮೇಲೆ ಮಕ್ಕಳ ಪೋಷಕರನ್ನು ಕೇಳಿದ್ವಿ, ಎಲ್ಲ ಗ್ರಾಮಸ್ಥರನ್ನು ಕೇಳಿದ್ವಿ. ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗ್ತಾರೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಶಿಕ್ಷಕರು ಪ್ರತಿದಿನ ಶಾಲೆಗೆ ತಡವಾಗಿ ಬರುತ್ತಾರೆ. ಇದನ್ನು ನಾವು ಅವ್ರ ಹತ್ರ ಕೇಳಿದ್ವಿ. ಇಲ್ಲ, ಬಹಳ ದೂರದಿಂದ ಬರ್ತಕ್ಕಂಥ ಶಿಕ್ಷಕರು ಆದರೂ ಸಮಯಕ್ಕೆ ಸರಿಯಾಗಿ ಬರ್ತಾರೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಶಿಕ್ಷಕರು ಪ್ರತಿದಿನ ಶಾಲೆಯಿಂದ ಮುಂಚಿತವಾಗಿ ತೆರಳುತ್ತಾರೆ. ಶಾಲೆಯಿಂದ ಮುಂಚಿತವಾಗಿ ತೆರಳತಕ್ಕಂಥ ಅವಕಾಶಗಳಿಲ್ಲ. ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಏನು ನಿಯಮ ಇದೆ, ಸಮಯದ ನಿಯಮ, ಆ ಸಮಯದ ನಿಯಮವನ್ನು ಅವರು ಪಾಲನೆ ಮಾಡಲೇಬೇಕು. ಹಾಗಾಗಿ ಇಲ್ಲಿ ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇದೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಶಿಕ್ಷಕರು ನಿಯತಕಾಲಿಕವಾಗಿ ಪೋಷಕರನ್ನು ಭೇಟಿ ಮಾಡಿ ಮಕ್ಕಳ ಹಾಜರಾತಿ, ಸಾಮರ್ಥ್ಯ, ಕಲಿಕಾ ಪ್ರಗತಿಗಳ ಬಗ್ಗೆ ವಿವರಿಸುತ್ತಾರೆಯೇ? ಮಕ್ಕಳ ಪಾಠ ಪ್ರವಚನಗಳನ್ನು ಮಾಡುವುದರ ಜೊತೆಗೆ ಹಾಗಾಗಿ ಪರೀಕ್ಷೆಗಳನ್ನು, ಘಟಕ ಪರೀಕ್ಷೆಗಳನ್ನು ಮಾಡಬೇಕು. ಅವರ ಪ್ರಗತಿ ಹೇಗಿದೆ ಅಂತಕ್ಕಂಥದ್ದನ್ನು ಅವರು ಏನು ಮಾಡಬೇಕಂತ ಗವೇಷಣೆಗಳನ್ನು ಮಾಡಬೇಕು. ಅದರ ಒಂದು ಮಾಹಿತಿಯನ್ನು ಮಕ್ಕಳಿಗೆ ತಿಳಿಸುವುದಲ್ಲದೆ ಅವರ ಪೋಷಕರಿಗೂ ತಿಳಿಸಬೇಕು, ಮಾಹಿತಿಯನ್ನು ನೀಡಬೇಕು. ಮಗು ಕಲಿಕೆಯಲ್ಲಿ ಎಷ್ಟು ಪಾಲ್ಗೊಂಡಿದೆ, ಯಾವ ಹಂತದಲ್ಲಿದೆ, ಇನ್ನು ಯಾವ ಚಟುವಟಿಕೆಗಳನ್ನು ಅದಕ್ಕೆ ನೀಡಬೇಕಾಗುತ್ತೆ ಅಂತಕ್ಕಂಥದ್ದು ಎಲ್ಲ ವಿವರಗಳನ್ನು ಪೋಷಕರಿಗೆ ನೀಡಬೇಕಾಗ್ತದೆ ಶಿಕ್ಷಕರು. ಆ ರೀತಿಯಾಗಿರ್ತಕ್ಕಂಥದ್ದು ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಶಿಕ್ಷಕರು ಕೇಳಿದಾಗ ನಾವು ಮಾಡ್ತೇವೆ. ಅದಕ್ಕೆ ತಕ್ಕಂಥ ದಾಖಲೆಗಳ ನಿರ್ವಹಣೆ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ, ನಿರ್ವಹಣೆ ಆಗಿದೆ. ಆಮೇಲೆ ಮಕ್ಕಳ ಮ್ಯಾಪಿಂಗ್ ಮತ್ತು ಜಾಡಿ ಹಿಡಿಯುವ ಕಾರ್ಯ ಮಾಡಲಾಗಿದೆ. ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ಮಕ್ಕಳು ಶಾಲೆಗೆ ಏನಾದರೂ ಕೆಲವರು ದಾಖಲಾಗದೇ ಇದ್ದರೆ ಯಾವ್ಯಾವ ಮಗು ಇದೆ ಶಾಲಾ ಪರಿಸರದಲ್ಲಿ ಅಂತಕ್ಕಂಥದ್ದು ಶಿಕ್ಷಕರು ಮ್ಯಾಪಿಂಗನ್ನು ಮಾಡಬೇಕು. ಎಲ್ಲ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿ ಯಾವ ಮಗು ಶಾಲೆಗೆ ದಾಖಲಾಗಿಲ್ಲ ಅಂತಕ್ಕಂಥದ್ದನ್ನು ಮ್ಯಾಪಿಂಗ್ ಮಾಡ್ತಕ್ಕಂಥ ಒಂದು ಕಾರ್ಯ ನಿಯಮ ಜಾರಿಯಲ್ಲಿದೆ. ಅದರ ಪ್ರಕಾರ ನಾವು ಮಾಡಿದ್ದೀವಿ ಅಂತಕ್ಕಂಥದ್ದು ಅಭಿಪ್ರಾಯ ವ್ಯಕ್ತವಾಯಿತು. ಅಕಸ್ಮಾತ್ ಏನಾದರೂ ಮಗು ಶಾಲೆಗೆ ದಾಖಲಾಗಿ ಅಥವಾ ದಾಖಲಾಗದೆ ಹೊರಗಡೆ ಇದ್ದರೆ ಜಾಡು ಹಿಡಿಯುವ ಕಾರ್ಯಕ್ರಮವನ್ನು ಶಿಕ್ಷಕರು ಮಾಡಬೇಕಾಗ್ತದೆ. ಅಂದರೆ ಆ ಮಗುವಿನ ಮನೆಗೆ ಹೋಗಿ ಭೇಟಿ ನೀಡಿ ಆ ಮಗುವನ್ನು ಮನವೊಲಿಸಿ ದಾಖಲಾತಿ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದು ನಿಯಮ ಇದೆ. ಅದರ ಪ್ರಕಾರ ನಾವು ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಶಾಲೆಯಲ್ಲಿ ಇತರೆ ಉದ್ದೇಶಗಳಿಗಾಗಿ ಬಳಸಲಾಗುತ್ತಿದೆಯೇ? ಶಾಲೆಯನ್ನು ಸರ್ಕಾರದ ಒಂದು ನಿಯಮ, ಶಾಲೆಯನ್ನು ಯಾವುದೇ ರಾಜಕೀಯ, ಯಾವುದೇ ಸಾಮಾಜಿಕ, ಯಾವುದೇ ಧಾರ್ಮಿಕ, ಯಾವುದೇ ಚಟುವಟಿಕೆಗಳಿಗೆ, ಇನ್ನಿತರ ಚಟುವಟಿಕೆಗಳಿಗೆ ಶಾಲೆಯನ್ನು ಬಳಸುವ ಹಾಗಿಲ್ಲ. ನಾವು ಶಿಕ್ಷಕರನ್ನು ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಪೋಷಕರನ್ನು ಇಲ್ಲಿ ಗ್ರಾಮಸ್ಥರನ್ನು ಕೇಳಿದ್ವಿ. ನಾವು ಯಾವುದೇ ಇತರೆ ಉದ್ದೇಶಗಳಿಗೆ ಶಾಲೆಯನ್ನು ಬಳಸೋದಿಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ಅವರು ತಿಳಿಸಿದರು. ಆಮೇಲೆ ಪ್ರವೇಶ ಅರ್ಜಿ ಶುಲ್ಕವನ್ನು ಏನಾದರೂ ಪಡೆಯಲಾಗ್ತಿದೆ ಅಂತ, ಅರ್ಜಿ ಶುಲ್ಕ ಯಾವುದೇ ಇಲ್ಲ ಅಂತಕ್ಕಂಥ ಉಚಿತ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ರಚಿಸಲಾಗಿದೆ. STMC ಸಮಿತಿ ಅಂತಕ್ಕಂಥದ್ದು ಒಂದು STMC ಸಮಿತಿಯಿಂದ ರಚನೆ ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿರ್ತಕ್ಕಂಥ ನಿಯಮ. ಇದು ಶಾಲೆಯ ಮೇಲುಸ್ತುವಾರಿಯನ್ನು ನೋಡ್ಕೋಬೇಕು. ಆಗಾಗ ಅಲ್ಲಿ ಶಿಕ್ಷಕರು ಹೇಗೆ ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡ್ತಾಯಿದ್ರೆ, ಅಡುಗೆ ನಿರ್ವಹಣೆ ಹೇಗಾಗ್ತಾ ಇದೆ ಅಂತಕ್ಕಂಥದ್ದು ಎಲ್ಲ ಜವಾಬ್ದಾರಿಗಳನ್ನು ಅವರು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಸರ್ಕಾರದ ಒಂದು ನಿಯಮ. ಅದರ ಪ್ರಕಾರ STMC ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿದೆ ಅಂತಕ್ಕಂಥದ್ದು ಅಭಿಪ್ರಾಯ ವ್ಯಕ್ತವಾಯಿತು. ಅದರಲ್ಲಿ 4/1 ಸದಸ್ಯರು ಶಾಲೆಗೆ ವ್ಯಾಸಂಗ ಮಾಡ್ತಕ್ಕಂಥ ಮಕ್ಕಳ ಪೋಷಕರಾಗಿರಬೇಕು, ಅರ್ಧದಷ್ಟು ಮಹಿಳೆಯರಿರಬೇಕು ಅಂತಕ್ಕಂಥದ್ದು ಒಂದು ನಿಯಮ ಇದೆ. ಆಮೇಲೆ ಪ್ರತಿ ತಿಂಗಳು STMC ಸಭೆಗಳು ನಡೆಯುತ್ತವೆ.
ಪ್ರತಿ ತಿಂಗಳು STMC ಸಭೆಗಳು ನಡೆಯಬೇಕು. ಶಾಲೆಯ ಮಕ್ಕಳ ಕಲಿಕೆಯ ಎಲ್ಲ ಪ್ರಗತಿಗಳನ್ನು ಆ STMC ಸಮಿತಿಯು ಸಹ ಪರಿಶೀಲನೆ ಮಾಡಬೇಕು ಅಂತಕ್ಕಂಥದ್ದು ಇದೆ. ಇಲ್ಲಿ 5 STMC ಸಭೆಗಳು 2022-23 ಸಾಲಿನಲ್ಲಿ ನಡೆದಿರ್ತಕ್ಕಂಥದ್ದು ಕಂಡುಬಂತು. ಕಡ್ಡಾಯವಾಗಿ 10 ತಿಂಗಳ ಶೈಕ್ಷಣಿಕ ವರ್ಷದಲ್ಲಿ 12 STMC ಸಭೆಗಳು ಕಡ್ಡಾಯವಾಗಿ ನಡೀಬೇಕು. ಅದೇ ರೀತಿ ನಡಾವಳಿ ದಾಖಲಾತಿ ನಿರ್ವಹಣೆ ಮಾಡಬೇಕಾಗ್ತದೆ. ಆಮೇಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳು 12 ತಿಂಗಳಲ್ಲಿ ಶಾಲೆಗೆ ಎಷ್ಟು ಸಾರಿ ಭೇಟಿ ನೀಡಿದ್ದಾರೆ. ಕ್ಷೇತ್ರ ಶಿಕ್ಷಣ BEO ಮತ್ತು BRC ಅವರು ಎಷ್ಟು ಸಾರಿ ಶಾಲೆಗೆ ಭೇಟಿ ನೀಡಬೇಕು ಅಂತಕ್ಕಂಥದ್ದು ನಿಯಮ ಇದೆ, ಅದು ಸರ್ಕಾರದ ನಿಯಮ. ಆ ಪ್ರಕಾರ ನಾವು ದಾಖಲಾತಿ ನೋಡಿದಾಗ BEO ಅವರು 1 ಬಾರಿ, BRC ಅವರು 1 ಬಾರಿ ಇಲ್ಲಿ ಶಾಲೆಗೆ ಭೇಟಿ ನೀಡಿರ್ತಕ್ಕಂಥದ್ದು ನಮಗೆ ಕಂಡುಬಂತು. ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಯು ಕಳೆದ 12 ತಿಂಗಳಲ್ಲಿ ಶಾಲೆಗೆ ಎಷ್ಟು ಸಾರಿ ಭೇಟಿ ನೀಡಿದ್ದಾರೆ. ನಾವು 22-23 ಸಾಲಿನಲ್ಲಿ ನೋಡಿದಾಗ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಯು 12 ತಿಂಗಳಲ್ಲಿ ಕನಿಷ್ಠ ಶೈಕ್ಷಣಿಕ ವರ್ಷ ತಿಂಗಳು 10 ತಿಂಗಳು 10 ತಿಂಗಳಲ್ಲಿ 12 ಸಾರಿ ಭೇಟಿ ನೀಡಬೇಕು. ಅಲ್ಲಿ ಎಲ್ಲ ಪ್ರಗತಿಗಳನ್ನು ಪರಿಶೀಲನೆ ಮಾಡಬೇಕು. ಸರ್ಕಾರದ ಮತ್ತು ಶಾಲೆಯ ನಡುವಿನ ಒಂದು ಮಧ್ಯದ ಸೇತುವೆ ಇದ್ದಾಗೆ ಈ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳು ಎಲ್ಲ ಸರ್ಕಾರದ ಮಾಹಿತಿಗಳನ್ನು ಶಾಲೆಗೆ ತಲುಪಿಸಬೇಕು, ಶಾಲೆಯಲ್ಲಿರ್ತಕ್ಕಂಥ ಮಾಹಿತಿಗಳನ್ನು ಸರ್ಕಾರಕ್ಕೆ ತಲುಪಿಸಬೇಕಾಗ್ತದೆ. ಹಾಗಾಗಿ ಅವರು ಕಡ್ಡಾಯವಾಗಿ 12 ಬಾರಿ ಭೇಟಿ ನೀಡಬೇಕು ಅಂತ ಇದೆ. ಇಲ್ಲಿ 5 ಬಾರಿ ಭೇಟಿ ನೀಡಿರ್ತಕ್ಕಂಥದ್ದು ಕಂಡುಬಂದಿದೆ. ಆಮೇಲೆ ಶಾಲಾ ಸುರಕ್ಷತಾ ಸಮಿತಿಯನ್ನು ಶಾಲೆಯಲ್ಲಿ ರಚಿಸಲಾಗಿದೆ. ಮಕ್ಕಳಿಗೆ ಏನಾದರೂ ಆರೋಗ್ಯದಲ್ಲಿ ತೊಂದರೆ, ಬೇರೆ ಬೇರೆ ತೊಂದರೆಗಳಾದಾಗ ಒಂದು ಸುರಕ್ಷತಾ ಸಮಿತಿ ಇರಬೇಕು. ಆ ಸುರಕ್ಷತಾ ಸಮಿತಿ ಮಕ್ಕಳಿಗೆ ತೊಂದರೆ ಆದಾಗ ಯಾವುದೇ ರೀತಿಯ ಆರೋಗ್ಯವಾಗಿರ್ತಕ್ಕಂಥ ಯಾವುದೇ ಸಲಹೆ ಸೂಚನೆಗಳನ್ನು ನೀಡಲಿಕ್ಕೆ ಅಥವಾ ಬೇರೆ ರೀತಿಯಾಗಿರ್ತಕ್ಕಂಥ ಸಹಾಯವನ್ನು ಮಾಡಲಿಕ್ಕೆ ಒಂದು ಸುರಕ್ಷತಾ ಸಮಿತಿ ಇರಬೇಕು. ಅದು ಮಕ್ಕಳಿಗೆ ತೊಂದರೆ ಆದಾಗ ಸ್ವಲ್ಪ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಬೇಕು. ಒಂದು ಸಮಿತಿಯ ಫಲಕವನ್ನು ಮುಖ್ಯ ಶಿಕ್ಷಕರ ಕೊಠಡಿಯಲ್ಲಿ ಫಲಕವನ್ನು ಹಾಕಬೇಕು ಅಂತಿದೆ. ಅದೇ ರೀತಿಯನ್ನು ಮಾಡಿರ್ತಕ್ಕಂಥದ್ದು, ನಿರ್ವಹಣೆ ಮಾಡಿರ್ತಕ್ಕಂಥದ್ದು ಕಂಡುಬಂತು. ಆಮೇಲೆ ಶಾಲೆಯಲ್ಲಿ ಒಂದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಹೊಂದಿರಬೇಕು. ಮಗು ಪಾಠದಲ್ಲಿ ಭಾಗವಹಿಸಿದಾಗ ಏನಾದರೂ ಸಣ್ಣ ಪುಟ್ಟ ಗಾಯಗಳಾದಲ್ಲಿ ಅಲ್ಲಿ ಒಂದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಇರಬೇಕು. ಅದರ ಆಮೇಲೆ ಒಂದು ಕನಿಷ್ಠವಾಗಿರ್ತಕ್ಕಂಥ ಔಷಧಿಗಳಲ್ಲಿ ಇರಬೇಕು. ಸ್ಟಿಂಚರು ಸಂಬಂಧಪಟ್ಟಿರ್ತಕ್ಕಂಥ ಸಣ್ಣ ಪುಟ್ಟ ಮಾತ್ರೆಗಳು, ಆಮೇಲೆ ಲೋಷನ್ಗಳು, ಬ್ಯಾಂಡೇಜ್ ಬಟ್ಟೆಗಳು, ಕಾಟನ್, ಹೀಗೆ ಪ್ರಾಥಮಿಕವಾಗಿರ್ತಕ್ಕಂಥ ವಸ್ತುಗಳನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಅದರ ಪ್ರಕಾರ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಇದೆ. ಆಮೇಲೆ ಒಂದು ಸಲಹಾ ಪೆಟ್ಟಿಗೆಯನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ಏನಾದರೂ ಶಾಲೆ ಬಗ್ಗೆ ದೂರಿದ್ರೆ ಲಿಖಿತ ರೂಪದಲ್ಲಿ ಸಲ್ಲಿಸಲಿಕ್ಕೆ ಗ್ರಾಮಸ್ಥರಿಗೆ ಅನುಕೂಲವಾದಂತೆ ಒಂದು ಸಲಹಾ ಪೆಟ್ಟಿಗೆಯನ್ನು ನಿರ್ವಹಣೆ ಮಾಡಬೇಕು ಅಂತಿದೆ. ಒಂದು ಸಲಹಾ ಪೆಟ್ಟಿಗೆ ನಿರ್ವಹಣೆ ಆಗಿದೆ. ಶಾಲೆಯಲ್ಲಿ ಜಾತಿ, ಲಿಂಗ, ಭಾಷೆಗಳಿಗೆ ಸಂಬಂಧಪಟ್ಟ ಯಾವುದೇ ತಾರತಮ್ಯ, ಹಿಂಸೆಗಳ ಕುರಿತು ಮೇಲ್ವಿಚಾರಣೆ ನಡೆಸಲಾಗುತ್ತಿದೆಯೇ. ಶಾಲೆಯಲ್ಲಿ ಯಾವುದೇ ಜಾತಿ ಇರ್ಬೋದು, ಲಿಂಗ ಇರ್ಬೋದು, ಭಾಷೆಗಳಿಗೆ ಸಂಬಂಧಪಟ್ಟಿರ್ಬೋದು, ಧರ್ಮ ಇರ್ಬೋದು, ಯಾವುದೇ ತಾರತಮ್ಯ ಇರಬಾರ್ದು, ಎಲ್ಲರೂ ಸಮಾನರು ಅಂತಕ್ಕಂಥದ್ದು ಉದ್ದೇಶವನ್ನು ಇಟ್ಟುಕೊಂಡು ಶಾಲೆಯನ್ನು ನಡೆಸಬೇಕಾಗ್ತದೆ. ಹಾಗಾಗಿ ಎಲ್ಲ ಕಾಲದಲ್ಲಿ ಅದರ ಮೇಲ್ವಿಚಾರಣೆ ಆಗ್ತಾ ಇದೆ ಅಂತಕ್ಕಂಥದ್ದು ಶಿಕ್ಷಕರು ಹೇಳಿದಾಗ ಹೌದು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆಮೇಲೆ ಕನಿಷ್ಠ ಒಬ್ಬ ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆ ಕೌಶಲ್ಯಗಳನ್ನು ಹೊಂದಿದ್ದಾರೆ. ಮಕ್ಕಳಿಗೆ ಏನಾದರೂ ಮಾನಸಿಕವಾಗಿ ಖಿನ್ನತೆಗೆ ಹೊಂದಿದ್ರೆ ಅಥವಾ ವೃತ್ತಿಪರವಾಗಿರ್ತಕ್ಕಂಥ ಕೆಲವು ಮಾರ್ಗದರ್ಶನವನ್ನು ನೀಡಿರ್ತಕ್ಕಂಥ ಒಂದು ಇದಿದ್ದರೆ ಇಲಾಖೆ ಅವರಿಗೆ ಕೆಲವೊಂದು ತರಬೇತಿಗಳನ್ನು ನೀಡುತ್ತದೆ. ಇದರಲ್ಲಿ ಶಿಕ್ಷಕರು ನಾವು ಸಮಾಲೋಚನೆ ಕೌಶಲ್ಯ ತರಬೇತಿಯನ್ನು ನಾವು ಪಡೆದಿದ್ದೇವೆ. ಮಗು ಏನಾದರೂ ಮಾನಸಿಕವಾಗಿ ಏನಾದರೂ ಅವರ ಕುಟುಂಬದಲ್ಲೇ ಆಗಲಿ ಶಾಲೆಯಲ್ಲೇ ಆಗಲಿ ಮಾನಸಿಕವಾಗಿ ಖಿನ್ನತೆ ಪಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಆ ಮಗುವನ್ನು ಕಂಡಿಟ್ಟು ಸಮಾಲೋಚನೆ ಮೂಲಕ ಆ ಮಗುವನ್ನು ಸರಿದಾರಿಗೆ ತರ್ತಕ್ಕಂಥ ಒಂದು ವ್ಯವಸ್ಥೆ ಅದು. ಅದನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಶಾಲೆಯಲ್ಲಿ ಉತ್ತಮ ರೂಢಿಗಳಿದ್ದರೆ ರಸಪ್ರಶ್ನೆ ಚಟುವಟಿಕೆಗಳು, ಕ್ರೀಡಾ ಚಟುವಟಿಕೆಗಳು, ಪ್ರತಿಜ್ಞಾಬೋಧನಾ ಚಟುವಟಿಕೆಗಳು ಇತ್ಯಾದಿ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಲಾಗ್ತದೆ ಅಂತಕ್ಕಂಥದ್ದು ಅಭಿಪ್ರಾಯ ವ್ಯಕ್ತವಾಯಿತು. ಯೋಜನೆಯ ಮಾರ್ಗಸೂಚಿ ಪ್ರಕಾರ 134 ಅಂಶಗಳನ್ನು ಶಾಲೆ ನಿರ್ವಹಣೆ ಮಾಡ್ತದೆ. ಅದರ ಪ್ರಕಾರ ನಾವು ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿದ್ದೇವೆ. ಎಲ್ಲ ಅಂಶಗಳನ್ನು ಏನೇನು ಪರಿಶೀಲನೆ ಮಾಡಿದ್ದೇವೆ ಅಂತಕ್ಕಂಥದ್ದು ಸಭೆಯ ಮುಂದೆ ನಾವು ನಿಮ್ಮ ಮುಂದಿಟ್ಟಿದ್ದೇನೆ. ಇದರ ಅನುಕೂಲತೆ ಏನು, ಇದರ ಪ್ರಯೋಜನ ಏನು ಅಂತ ಹೇಳಿದರೆ, ಈಗ ಸಮಗ್ರ ಶಿಕ್ಷಣ ಯೋಜನೆ ಜಾರಿಗೆ ತಂದಿದೆ. ಶಾಲಾ ಹಂತದಲ್ಲಿ ಯಾವ ರೀತಿ ಅನುಷ್ಠಾನ ಆಗಿದೆ, ಇನ್ನೂ ಪರಿಣಾಮಕಾರಿಯಾಗಿರ್ತಕ್ಕಂಥ ಶಿಕ್ಷಣ ಯೋಜನೆಯನ್ನು ಶಾಲಾ ಹಂತದಲ್ಲಿ ಯಾವ ರೀತಿ ತರಬೇಕು, ಯಾವ ರೀತಿ ಬದಲಾವಣೆಗಳನ್ನು ಮಾಡಬೇಕು, ಪರಿಣಾಮಕಾರಿಯಾಗಿರ್ತಕ್ಕಂಥ
ಶಿಕ್ಷಣವನ್ನು ಕಲಿಕೆಗೆ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರಕ್ಕೆ ಮತ್ತು ಶಿಕ್ಷಣ ಇಲಾಖೆ ನಿಯಮಗಳನ್ನು ರೂಪಿಸ್ತಕ್ಕಂಥ ಶಿಕ್ಷಣ ತಜ್ಞರಿಗೆ ಇದು ತಿಳುವಳಿಕೆ ಬರಬೇಕಾಗ್ತದೆ. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆಯ ಮೂಲಕ ಈ ಎಲ್ಲ ಅಂಶಗಳನ್ನು ನಾವು ಕ್ರೋಢೀಕರಿಸಿ ಅಲ್ಲಿ ಬಂದಿರತಕ್ಕಂಥ ನಾವೀಗ ಚರ್ಚೆ ಮಾಡಿ ಅಂತಿಮವಾಗಿರ್ತಕ್ಕಂಥ ಅಂಶಗಳನ್ನು ನಾವು ನಡವಳಿ ಮೂಲಕ ಮತ್ತು ವರದಿಗಳ ಮೂಲಕ ನಾವು ಸರ್ಕಾರಕ್ಕೆ ನೇರವಾಗಿ ಇದನ್ನು ಕಳಿಸ್ತೇವೆ. ಅಲ್ಲಿ ಏನೇನು ಯಾವ್ಯಾವ ಶಾಲೆಯಲ್ಲಿ ಏನೇನು ಅನಾನುಕೂಲತೆ ಇದೆ, ಏನೇನು ಅನುಕೂಲತೆ ಇದೆ, ಯಾವ್ಯಾವ ಶಾಲೆಗೆ ಏನೇನು ಕಲಿಕೆಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಒದಗಿಸಬೇಕು ಅಂತಕ್ಕಂಥದ್ದು ಅಲ್ಲಿ ಗಮನಿಸ್ತಾರೆ. ಹಾಗಾಗಿ ತಾವೆಲ್ಲರೂ ಏನು ಈ ವರದಿಯನ್ನು ಅಂಶಗಳನ್ನು ಮಂಡಿಸ್ತೀನಿ ಅದರ ಮೂಲಕ ತಾವೆಲ್ಲರೂ ಚರ್ಚೆ ಮಾಡಿ ಅಂತಿಮವಾಗಿರ್ತಕ್ಕಂಥ ತಮ್ಮ ಅಂಶಗಳನ್ನು ತಿಳಿಸಿ ನಾವು ವರದಿ ಮೂಲಕ ನಾವು ಸರ್ಕಾರಕ್ಕೆ ತಿಳಿಸ್ತೀವಿ ಅಂತೇಳಿ ತಿಳಿಸ್ತಾ ಈ ಎಲ್ಲ ಅಂಶಗಳನ್ನು ತಿಳಿಸಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದ. ಇತರೆ ಈಗ ಮತ್ತೆ ಬೇರೆ ಎಷ್ಟು ಜನ ಮಕ್ಕಳು ಶಾಲೆಗೆ ಊರಿಗೆ ಹೋಗ್ತಾರೆ, ಹೊರಗಡೆ ಹೋಗ್ತಾರೆ, ಈ ಶಾಲೆಗೆ ಯಾಕೆ ಬರೋದಿಲ್ಲ ಅವೆಲ್ಲ ಇಲ್ವಾ? ಸಾಮಾನ್ಯ, ಯಾಕಂದ್ರೆ ಇದೆಲ್ಲ ಸಾಮಾನ್ಯ ಮಾಡಿರ್ತಾರೆ. ಸ್ಥಳೀಯವಾಗಿ ಒಂದಿಷ್ಟು ಸಮಸ್ಯೆಗಳು ಬೇರೆ ಬೇರೆ ಇರ್ತವೆ. ಅದು ಇಲ್ಲಿ ಸೆಪ್ಟೆಂಬರ್ 2017ರಿಂದ 2021ರವರೆಗೆ ಜನಿಸಿದ ಮಕ್ಕಳ ಸಂಖ್ಯೆ ಇದೆ. ಅದರಲ್ಲಿ ಗಂಡು ಮಕ್ಕಳು 3 ಮಕ್ಕಳು ಜನಿಸಿದ್ದಾರೆ ಸೆಪ್ಟೆಂಬರ್ 17ರಿಂದ 21ರವರೆಗೆ. ಹೆಣ್ಣು ಮಕ್ಕಳು 2 ಮಕ್ಕಳು ಜನಿಸಿದ್ದಾರೆ. ಅದರಲ್ಲಿ ಸರ್ಕಾರಿ ಶಾಲೆಗೆ ದಾಖಲಾತಿ ಯಾವುದೇ ಮಗು ಪಡೆದಿಲ್ಲ. ಖಾಸಗಿ ಶಾಲೆಗೆ 3 ಮಗು ಹೋಗ್ತಾ ಇದೆ. ಖಾಸಗಿ ಶಾಲೆಗೆ ಹೋಗ್ತಾರೆ ಯಾಕೆ ಕಳಿಸಿಲ್ಲ ಅಲ್ಲ, ಹೌದು. ನಾವು ಅಲ್ಲಿ ನಾವು ಮನೆ ಭೇಟಿ ಸಂದರ್ಭದಲ್ಲಿ ನಾವು ಹೋದಾಗ ನಾವು ಇದನ್ನು ವಿಚಾರ ಮಾಡಿದ್ವಿ. ಅವ್ರು ಹೇಳಿದ್ರು ನಮಗೆ ಅಲ್ಲಿ ಖಾಸಗಿ ಶಾಲೆಯಲ್ಲಿ ವ್ಯವಸ್ಥೆ ಇದೆ, ನಾವು ಬಳಸ್ತೀವಿ. ಅದನ್ನು ನಾವು ಕೇಳಿದ್ರೆ ಅದರ ಡೇಟಾವನ್ನು ನಾವು ಶಾಸ್ತ್ರೋಕ್ತ ಮಾಡಿ ಇನ್ನೂ ಬಂದ್ರೆ ಅದ್ರ ಒಂಚೂರೆಲ್ಲ ಎರಡು ಮಕ್ಕಳು ಮನೆ ವಿಸಿಟ್ ಕೊಟ್ಟಿದ್ದೆ ಸರ್. LKG UKG ಒಂದು ಮಗು ಹೋಗ್ತಾರೆ, LKG ಒಂದು ಮಗು. ಬೇರೆ ಬೇರೆ ಕಾಲೇ ಆಧುನಿಕ ಬೇರೆ ಬೇರೆ ಕನ್ನಡ ವಿಷಯ ಬಿಡಿ. ಆದ್ರೆ ಬಟ್ ನಾವೊಂದು ಸಮಗ್ರ ವಿಷಯ ಏನ್ ಮಾಡೋದು ಜಾಸ್ತಿ ಮಾಡ್ಬೋದು. ಸರ್ಕಾರ ಶಾಲೆ ಉತ್ತಮವಾಗಿರ್ತಕ್ಕಂಥದ್ದಿದೆ. ಸರ್ಕಾರ ಒಳ್ಳೆ ಶಿಕ್ಷಕರನ್ನು ಕೊಟ್ಟಿದೆ, ಗುಣಮಟ್ಟದ ಶಿಕ್ಷಕರನ್ನು ಮಾತಾಡೋದಿಲ್ಲ. ಬಟ್ ಇಲ್ಲಿ ಒಂದು ಸರ್ಕಾರಿ ಕಾರ್ಯಕ್ರಮವಾಗಿ ಈ ತರ ಮಾಡಿ ಇನ್ನು ಚೆನ್ನಾಗಿ ಮಾಡ್ಬೋದು. ಮಕ್ಕಳು ಖಾಸಗಿ ಶಾಲೆಗೆ ಹೋಗ್ತಾ ಇದ್ದಾರೆ, 2 ಮಕ್ಕಳು ಹೊರಗಿದ್ದಾರೆ ಅಂದ್ರೆ ಅವ್ರು ಅಂಗನವಾಡಿ ಈಗ ಅವರಿಗೆ ಮಾತೃವಂದನೆ ಕೊಡ್ತೀವಿ, ಭಾಗ್ಯಲಕ್ಷ್ಮಿ ಕೊಡ್ತೀವಿ, ಪ್ರತಿಯೊಂದು ಸೌಲಭ್ಯಗಳನ್ನು ಕೊಡ್ತೀವಿ, ಎಲ್ಲ ಬರ್ತೀವಿ. ಅದೆಲ್ಲ ಬೆನಿಫಿಟ್ ಪಡೆಯಲು ಬೇಕಾದ್ರೆ 6 ವರ್ಷ ಸರ್ಕಾರಿ ಎಲ್ಲ ಯೋಜನೆ ಅದನ್ನು ಸರಿ ಮಾಡಕ್ಕಾಗಲ್ಲ. ಅಲ್ಲಿ ಹೋಗ್ತಾರೆ ಪೆನ್ಷನ್ ಶಿಕ್ಷಣದಲ್ಲಿ ನಮ್ಮದೆಲ್ಲ ಸರಿ ಮಾಡಕ್ಕೆ ಆಗಲ್ಲ. ಬಟ್ ಒಂದ್ ಏನೋ ಒಂದ್ ಕಡೆ ಇದ್ರು ಈ ತರದ ಎಲ್ಲ ಕಡೆ ಸಿಗಲ್ಲ. ಇದು ಈ ಭಾಗ ಜಾಸ್ತಿ ಇದೆ, ಉತ್ತರ ಕಡೆ ಸಮಸ್ಯೆ ಇಲ್ಲ. ಚರ್ಚೆ ಮಾಡಿದ್ರೆ ಸರ್ಕಾರ ವರದಿಗಳು ಸಮಗ್ರವಾಗಿರುತ್ತೆ. ಈ ಸಣ್ಣ ಸಣ್ಣ ವಿಷಯ ಗೊತ್ತಾಗೋದಿಲ್ಲ. ಮಗು ಕಲಿಕೆಯಿಂದ ಮನೆಯಲ್ಲಿ ಇರಬಾರ್ದು, ಹಿಂದುಳಿಬಾರ್ದು, ಅದನ್ನು ಫಾಲೋ ಮಾಡೋದು ಅಷ್ಟೇ. ಭೌಗೋಳಿಕವಾಗಿ ಇದು ವ್ಯತ್ಯಾಸ ಇದೆ. ಬಟ್ ಇಲ್ಲಿ ಏನಾಯ್ತು ಗೊತ್ತಾ, ಶಿಕ್ಷಣ ರಾಷ್ಟ್ರೀಕರಣ ಆಗ್ಬೇಕು. ಅದಾದ್ಮೇಲೆ ಯಾವುದು ಸರಿ ಮಾಡೋ ವ್ಯವಸ್ಥೆ ಏನ್ ತಡ ಅಂತ ಸರಿ ಮಾಡ್ತಾ ಹಾಗಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಿಕ್ಕೆ ಹೇಳ್ಬೋದು. ಎಲ್ಲ ಪಾರ್ಟಿ ಸೇರಿ ನಾಳೆ ಬೆಳಿಗ್ಗೆ ವಿಶ್ವಾಸ ಮನೆ ಈ ದೇಶ ಸ್ವತಂತ್ರ ಬಂದಾಗ 22% ಸಾಕ್ಷರತೆ, ಇವತ್ತು 95% ಇದೆ ಹೆಚ್ಚು ಕಡಿಮೆ. ಮುಂದಿನ ಆಗ್ಬೋದು. ಅದಕ್ಕೋಸ್ಕರ ಒಂದು ದೊಡ್ಡ ಪಾತ್ರ ವ್ಯವಸ್ಥೆ ಮಾಡಿ ಅಡುಗೆ ಮಾಡಕ್ಕೆ ಅಂತ ಹೇಳಿ ಅಡುಗೆ ಮಾಡ್ಕೊಂತೀಯ. ಯಾವಾಗ ಒಂದು ತಲೆಗೆ ಒಬ್ಬ ವ್ಯಕ್ತಿ ಬರೋ ಚಿಕ್ಕ ಬಂದಾಗ ಸ್ವಲ್ಪ ಸರಿ ಆಗ್ಬೋದು.
ಯಾಕೆ ವ್ಯವಸ್ಥೆ ಬಗ್ಗೆ ಯೋಚನೆ ಮಾಡೋದು ವ್ಯವಸ್ಥೆ ಇದೆ. ಯಾಕೆಂದ್ರೆ ನಾವು ಮಾಡೋ ಚೇಂಜ್ ಆಗೋದಿಲ್ಲ. ಇಲ್ಲ ಅದು ಚೇಂಜ್ ಆಗಬೇಕು ಅಂತಾನೆ ವ್ಯವಸ್ಥೆ ಬಗ್ಗೆ ನಾವು ಚರ್ಚೆ ಆಗಲೇಬೇಕು. ನಾನು ವರದಿ ಕೊಡಬೇಕು, ಚೇಂಜ್ ಆಗೋದು ಬಿಟ್ಟಿದ್ದ ನಮ್ಮ ಕರ್ತವ್ಯ ನಾವು ಮೇಟ ಮಾಡಿ. ನಾವೇನಾದ್ರು ಬಿಟ್ಟಿದ್ರೆ ನೀವು ಏನಾದ್ರು ಅಂಶಗಳನ್ನು ಹೇಳಿದ್ರೆ ನಾವು ಸೇರಿಸ್ತೀವಿ. ಹೇಳಿದ್ರು ಇಂಥ ಮಲೆನಾಡು ಅಂತ ಭೌಗೋಳಿಕವಾಗಿ ಹೇಳ್ದಂಗೆ ಬೇರೆ ಬೇರೆ ಇರ್ತಾರೆ. ಇತರೆ ಒಂದಿಷ್ಟು ಹೇಳಿ ಈ ಸಂಬಂಧಪಟ್ಟಿರ್ತಕ್ಕಂಥ ಹಲವು ವಿಷಯಗಳಿರ್ತವೆ. ಈ ಊರಿಗೆ ಅಂದ್ರೆ ಒಂದು ಜನರಲ್ ಮಾಡಿರ್ತಾರೆ, ಸಣ್ಣ ಸಣ್ಣ ವಿಷಯಗಳು ಚರ್ಚೆ ಮಾಡ್ತಾರೆ. ಇದೊಂದು ಪಾಯಿಂಟ್, ಖಾಸಗೀಕರಣ ವ್ಯಾಮೋಹಕ್ಕೊಳಪಟ್ಟು ಈ ಸರ್ಕಾರಿ ಶಾಲೆಗಳು ಕ್ಷೀಣಿಸ್ತಿದ್ದಾವೆ. ಅದನ್ನೊಂದು ಪಾಯಿಂಟ್ ಔಟ್ ಸ್ಥಳೀಯ ಮಟ್ಟದಲ್ಲಿ ಎಲ್ಲ ರೀತಿಯ ಸರ್ಕಾರ ಎಲ್ಲ ರೀತಿಯಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಶಾಲೆಗೆ ಒದಗಿಸಬೇಕು ಅಂತ. ಹೌದು ಅಲ್ವಾ? ಅಲ್ಲ ನೀವು ನಾನು ಬರ್ಬೇಕಾದ್ರೆ ಎಷ್ಟು ಹೇಳಿದ್ರೆ ಗೊತ್ತಿಲ್ಲ. ನಾನು ಬಂದ್ಮೇಲೆ ನೀವು ಹೇಳಿದ್ರಲ್ಲ 50% ನಮ್ಮ ಹತ್ರ ವೆಚ್ಚ ಮಾಡೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ನಾನೇ CM ಆದ್ರು, ಸುಬ್ರಹ್ಮಣ್ಯ CM ಆದ್ರು, ನೀವು ಹೇಳಿದ್ರಲ್ಲ ಅದು 50% ಅಚೀವ್ಮೆಂಟ್ ಮಾಡಕ್ಕೆ ಸರ್ಕಾರಿ ಶಾಲೆ ಆಗ್ಬೇಕು. ಅಷ್ಟು ಕಂಡೀಷನ್ಗಳಿದೆ. ಸರ್ಕಾರದ ಉದ್ದೇಶ ಮಾಡಬೇಕು, ವ್ಯವಸ್ಥಿತವಾಗಿದೆ. ಉದ್ದೇಶ ಸಮಗ್ರ ಶಿಕ್ಷಣದ ಉದ್ದೇಶ ಅಷ್ಟು ದೊಡ್ಡದಿದೆ ಅಂತ ಹೇಳ್ತಿರೋದು. ಅದಕ್ಕೆ ನಾವು ಮುಟ್ಟಕ್ಕೆ ಆಗ್ತಿಲ್ಲ. ಇದು ಖಾಸಗೀಕರಣದ ಬಡತನ. ಮಕ್ಕಳು ಒಂದಿಷ್ಟು ಜಾಸ್ತಿ ಜನ ಮಕ್ಕಳು ಅದನ್ನು ಬಿಟ್ಟುಕೊಳ್ಳಿ, ಮಕ್ಕಳ ಸಂಖ್ಯೆನೇ ಕಡಿಮೆ ಆಗ್ಬಿಡ್ತಾರೆ. ಸಮಗ್ರ ಶಿಕ್ಷಣ ಯೋಜನೆ 2022-23ನೇ ಸಾಲಿನ ವರದಿಯನ್ನ ಮಂಡಿಸಿದಂತಹ ಶ್ರೀಯುತ ದೇವೇಂದ್ರ ಸರ್, ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು, ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ವರದಿ ಮಂಡನೆಯನ್ನ ಕುರಿತು ನಿಮ್ಮ ಶಾಲೆಯ ಕುಂದುಕೊರತೆಗಳು ಮತ್ತು ಬೇಡಿಕೆಗಳನ್ನ ಏನಾದರೂ ನಿಮ್ಮ ಅನಿಸಿಕೆಗಳು ಇದ್ದರೆ ಪಾಲಕರಿಗೆ ಮುಕ್ತ ಅವಕಾಶ ಇದೆ. ಯಾರಾದರೂ ಶಾಲೆ ಕುರಿತು ಅಭಿಪ್ರಾಯಗಳನ್ನ ಹೇಳಬೇಕು. ಪೋಷಕರು ಯಾರು ನಿಮ್ಮ ಅನಿಸಿಕೆ? ಹಾ, ಇದದ್ದೇ ಎಷ್ಟು 5 ಮಕ್ಕಳ ಪೋಷಕರು, ಟೀಚರ್ ಯಾರು ಹೇಳ್ಬೋದು ನೋಡಿ. ಪೋಷಕರಿಗೆ ಮನಸ್ಸಿಗೆ ಮಾತಾಡೋದು ನೀವು ಪರವಾಗಿ ಮಾತಾಡಿ, ಗೊತ್ತಿರುತ್ತಲ್ಲ. ಬೇರೆ ಬೇರೆ ಸಂದರ್ಭಗಳು ನೀವು ಒಟ್ಟಾಗಿ ಮಾತಾಡಿದ್ರಿ, ಅವ್ರು ಹೇಳಿದ್ದೀನಿ ಕೇಳ್ಕೊಂಡು ಹೇಳೋದು. ವರದಿ ಮಂಡನೆ ನೋಡಿ ಸೂಪರ್, ತಲೆ ಬಿಸಿ ಅಂತ ಇನ್ನೂ ಸುಮಾರು ಜನ ಇನ್ನೂ ಹೇಳ್ತಾರೆ. UPS ಆಗಿದ್ರಿಂದ ನಾವು LKG UKG PUC ವರೆಗೆ ನಮ್ದಿದೆ. ಅದರಲ್ಲಿ ಕೆಲವು ಪಾಯಿಂಟ್ಸ್ಗಳು ಪ್ರೌಢಶಾಲೆಗಿದೆ, ಕೆಲವು ಪಾಯಿಂಟ್ಸ್ಗಳು LKC ಇದೆ, ಕೆಲವು ಪಾಯಿಂಟ್ಸ್ಗಳು PUC ಕಾಲೇಜಿಗಿದೆ. ಅದನ್ನೆಲ್ಲ ಬಿಟ್ಟು ನಾನು LPS ಆಗಿದ್ದರಿಂದ ಸ್ವಲ್ಪ ಕಡಿತಗೊಳಿಸ್ತೀನಿ. ಈಗ ಇದಾಯ್ತು, ಚರ್ಚೆ ಆಯ್ತಾ? ಏನಾದ್ರೆ ಹೇಳಿ, ಚರ್ಚೆ ಮಾಡಿ. ನಾವು ನೀವೇ ಅಭಿಪ್ರಾಯ ಹೇಳಿ. ನಮ್ಮ ಸುತ್ತಮುತ್ತಲ ಜನರಿಗೆ ನಾವೇ ಹೇಳ್ತೀವಿ, ಮುಂದಿನ ಸಾರಿ ಮಕ್ಕಳನ್ನ ಇಲ್ಲೇ ಕಳಿಸ್ಲಿಕ್ಕೆ ನಾವಿನ್ನು ಒಳ್ಳೆ ಶಿಕ್ಷಕರ ಸರ್ಕಾರ ಕೊಟ್ಟಿದೆ, ಗುಣಮಟ್ಟದ ಶಿಕ್ಷಕರನ್ನ. ಇನ್ನು ಸೌಲಭ್ಯಗಳನ್ನ ಬೇರೆ ಬೇರೆ ಇಲಾಖೆಗಳಿಂದ ಪಡ್ಕೊಂಡು ನಾವು ಸರ್ಕಾರದ ಎಲ್ಲವನ್ನು ವ್ಯವಸ್ಥೆ ಮಾಡ್ಕೊಂಡು, ಕನಿಷ್ಠ ವ್ಯವಸ್ಥೆ ಮಾಡ್ಕೊಂಡು ಇಲ್ಲೇ ಅಭಿವೃದ್ಧಿ ಮಾಡ್ಕೊಂಡು ಇಲ್ಲೇ ಒಳ್ಳೆ ಶಿಕ್ಷಣ ಮಕ್ಕಳಿಗೆ ಕೊಡೋಣ. ಫ್ರೀ, ಎಲ್ಲ ಉಚಿತ. ಪಠ್ಯಪುಸ್ತಕ ಉಚಿತ ಕೊಡ್ತದೆ, ಸಮವಸ್ತ್ರ ಉಚಿತ ಕೊಡ್ತದೆ, ಕಾಲಿಗೆ ಹಾಕ್ತಕ್ಕಂಥ ಚಪ್ಪಲಿ ಶೂವನ್ನು ಉಚಿತ ಕೊಡ್ತದೆ, ಮಧ್ಯಾಹ್ನದ ಬಿಸಿ ಊಟವನ್ನು ಉಚಿತ ಕೊಡ್ತದೆ. ಈಗ ಮೊಟ್ಟೆ ಕೊಡ್ತಾ ಇದೆ, ಹಾಲು ಕೊಡ್ತಾ ಇದೆ. ವಾರದಲ್ಲಿ 6 ದಿನನೂ ಸಹ ಇವತ್ತು ಮೊಟ್ಟೆಯನ್ನು ವ್ಯವಸ್ಥೆ ಮಾಡ್ತಾ ಇದೆ. ಎಲ್ಲ ರೀತಿಯಾಗಿರ್ತಕ್ಕಂಥ ಪೋಷಕಾಂಶಯುಕ್ತವಾಗಿರ್ತಕ್ಕಂಥ ಮಗು ಕಲಿಕೆಯಲ್ಲಿ ಪಾಲ್ಗೊಳ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಪೋಷಕಾಂಶ ಆಹಾರವನ್ನು ಕೊಡಬೇಕು ಅಂತಕ್ಕಂಥ ಸರ್ಕಾರ ಉದ್ದೇಶವನ್ನು ಹೊಂದಿದೆ. ಇಷ್ಟೆಲ್ಲ ಕೊಡ್ತಾ ಇದೆ. ನಾವೇನು ಪೋಷಕರು ಮಗುವನ್ನು ಸಜ್ಜುಗೊಳಿಸಿ ಮನೆಯಲ್ಲಿ ಶಾಲೆಗೆ ತಂದು ತಲುಪಿಸೋದು ಅಷ್ಟೇ ಒಂದೇ ಕೆಲಸ. ಎಲ್ಲ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಸರ್ಕಾರ ನೀಡ್ತಾ ಇದೆ. ಅದನ್ನು ನಾವು ಬಳಸ್ಕೊಳ್ತಕ್ಕಂಥದ್ದು ನಮಗೆ ಬಿಟ್ಟಿರ್ತಕ್ಕಂಥದ್ದು. ಏನಾದ್ರು ಬೇರೆ ವಿಷಯ ಇದ್ರೆ ಚರ್ಚೆ ಮಾಡಿ. ಅದು ಈಗ ಈ ಸಮಗ್ರ ಶಿಕ್ಷಣ ಏನಿದೆ ಅದು 2023 ಬದಲಾವಣೆ. ಹಾಗಾಗಿ ಪ್ರಥಮ ಅಂತ ಏನಂದ್ರೆ ಈಗ ನಮ್ದು ಫೀಡ್ಬ್ಯಾಕ್ ಏನು ಹೋಗುತ್ತದೆ ಶಾಲೆಗಳಲ್ಲಿ ಏನಿಲ್ಲ ಅಂತ ಅಂತೇಳಿ. ಈಗ ನಾವು ಕಾಂಪೌಂಡ್ ಇಲ್ಲ ಅಂದ್ರೆ ಈಗ ರಾಜ್ಯದಲ್ಲಿ ಎಷ್ಟು ಶಾಲೆಗಳು ಕಾಂಪೌಂಡ್ ಇಲ್ಲ ಅಂತ ಕೊಡ್ತೀವಿ, ಅವಾಗ ಅದಕ್ಕೆ ಬದಲಾವಣೆ ತರ್ತಾರೆ ನೆಕ್ಸ್ಟ್. ಹಾಗಾಗಿ ಅದು 30ರೊಳಗೆ ಬದಲಾವಣೆ ಆಗ್ಬೋದು. ಫ್ಯಾನ್ ಇಲ್ಲ, ಸ್ಕೂಲಿಗೆ ಫ್ಯಾನ್ ಬೇಕು. ಕೆಲವೊಂದಿಷ್ಟು ಅದೇ ವಿದ್ಯುತ್ ಎಲ್ಲ ಸಮಸ್ಯೆ ಇದೆ ಸ್ಕೂಲಲ್ಲಿ. ಇದು ಮೇನ್ ಸಲ್ಲಿಂದ ಬಂದಿಲ್ವಾ?
ವೈರಿಗೆ ಸರಿ ಇಲ್ಲ. ಈಗ ಇರು ಮತ್ತೆ 2 ಬಾಟಲ್ ತಂದೆ ಹಾಕಿದ್ರು. ಫ್ಯಾನ್ ವ್ಯವಸ್ಥೆ ಬೇಕು, ಕಾಂಪೌಂಡ್ ಬೇಕು. ಶೌಚಾಲಯ ಒಂದು ಅದು ಫುಲ್ಲು ಮೇಲ್ಚಾವಣಿ ಬಿಚ್ಚಿ ಬೇರೆ ಹಾಕಿರಬೇಕು. ಆಮೇಲೆ ಇಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿ ಬಾವಿಯಿಂದ ನೀರು ಸಿಂಟೆಗೆ ಪಾಸ್ ಆಗ್ತಾ ಇದೆ, ಅಲ್ಲಿ ಕಲೆಕ್ಷನ್ ಹೋಗ್ತಾ ಇಲ್ಲ ನೀರು. ಅಲ್ಲಿ ಕಸ ಸರಿ ಮಾಡಿರಾ? ಅದು ಅವತ್ತೇ ಮನೆ ಹಾಕೋದು ಮಳೆ ಎಲ್ಲ ಜಾಸ್ತಿ ಸುಮ್ಮನೆ ಲೋಕಲ್ ಮಾಡ್ಕೊಂಡಂಥದ್ದು ಅದನ್ನು ಪೈಪಲ್ಲಿ ಸಂಪಲ ತಂದು ಇಟ್ಟಿದೆ. ಪೈಪ್ ಹತ್ತು ಮೇಲೆ ಮಾಡಿದ್ರು ಸರ್ಕಾರ ಬಂತು, ಅವ್ರ ಕಾಂಟ್ರಾಕ್ಟ್ ಅಂತ ಮಾಡಿದ್ರು. ನಮ್ಮೂರು ಕೆಳಗಡೆ ಹೋಗಿದೆ, ನಾಳೆ ಮಕ್ಕಳಿಗೆ ಏನಾದ್ರು ಅಪಾಯ ಆಗುತ್ತೆ. ಅದು ಹೋಗಿದ್ದಲ್ಲ ಆಡಿಟ್ ಮಾಡಿಯೂ ಅದೇ ರೀತಿ ವ್ಯವಸ್ಥೆ ಮುಂದುವರೆದು ನಾಳೆ ಏನಾದ್ರು ಅನಾಹುತ ಆದ್ರೆ ಎಲ್ಲರಿಗೂ ಊಟ ನಿಲ್ಲಿಸಿ ಮೇಲೆ ಮಾತಾಡೋಗಿ ಬಾವಿ ತೆರಳ ಬಾವಿ ಓಪನ್ ಆಗಿದೆ. ಅವ್ರು ಏನ್ ಮಾಡಿದಾರೆ ಅಂದ್ರೆ ಇಂಗ್ಲಿಷ್ ಅದಕ್ಕೆ ಹೊಸ ಕೇಬಲ್ ಹಾಕಿ ಮಾಡಿ ಏನ್ ತೊಂದರೆ ಇಲ್ಲ. ಕೇಬಲ್ ಸೊಪ್ಪೆ ಹಾಕಿದ್ರೆ ಅದ್ರೊಳಗೆ ಇದು ಪೈಪ್ ಬರುತ್ತಲ್ಲ, ಬ್ಲಾಕ್ ಪೈಪ್, ಅದ್ರೊಳಗೆ ವೈರ್ ತಗೊಂಡ್ರು ಡ್ರಿಪ್ ವೈರ್ ಮಾಡಿ ಎಷ್ಟು ದುಡ್ಡು ಖರ್ಚಾಗುತ್ತೆ. ಡ್ರಿಪ್ ವೈರ್ ಇಲ್ಲಿಂದ ಅಲ್ಲಿ ಹೇಳ್ಕೋಬಹುದು. ಅಷ್ಟು ಉದ್ದ ಇಲ್ಲ ಅಂದ್ರೆ ಎಂತ 50 ಮೀಟರ್ ಡ್ರಿಪ್ ವೈರಿಗೆ ಎಷ್ಟು ದುಡ್ಡು ಆಗುತ್ತೆ ತಗೊಬರೋಣ ಅರ್ಧ ಹಾಕಿದ್ರೆ ಹಾಕ್ಬೋದು ಮಾಡಿ ಮೇಲೆ ಒಂದೇ ಕಡೆ ರೇಂಜಲ್ಲಿ ಹಾಕೋದಲ್ಲ, ಸಣ್ಣ ಮಕ್ಕಳಲ್ಲ. ಆಮೇಲೆ ಅವತ್ತೇ ಹೇಳಿದೆ ನಾನು ಆ ಫೀಲ್ಡಲ್ಲೆಲ್ಲ ಇದು ಬಿದ್ದಿದೆ, ಎಂಥದ್ದು ಎಲ್ಲ ಎಂತ ಸದೇ ಕೊಡದಾರೆ ಅಲ್ಲೇ ಹಾಕಿ ಇರ್ತದ್ದು ಹೊರಗಡೆ. ಅವಾಗ ಇಷ್ಟು ಜನಸಂಖ್ಯೆ ಜಾಸ್ತಿ ಇದೆ, ಅವಾಗ ಏನು ಇಲ್ದಾಗ ಆ ಫೀಲ್ಡ್ ನಿಮ್ಮ ಇವರು ಎಂಥದ್ದು ಗೌಡ್ರದ್ದು ಡೋಜರ್ ಟ್ಯಾಕ್ಟ್ರಿ ಡೋಜರ್ ಅದ್ರಲ್ಲಿ ಮಾಡಿಸಿದ್ದೆ ನಾನು ಫೀಲ್ಡ್. ಎಕ್ಸ್ಟ್ರಾ ಮಾಡಿ ಬರತ್ತಲ್ಲ ಅದನ್ನೆಲ್ಲ ಹಾಕಿಸ್ಬೇಕು. ಎಷ್ಟು ಸರಿ ಕ್ಲೀನ್ ಮಾಡ್ಸಿದ್ರು ಒಂದೆರಡು ಸರಿ ಹೊಡ್ಸಿಲ್ಲ ಟೀಚರ್. ಏನಾಗಿದೆ ಟೀಚರ್, ಈ ಫೀಲ್ಡ್ ಅಲ್ಲಿ ಯಾವ ಆಟ ಆಡೋದಿಲ್ಲ, ಅದು ಹುಲ್ ಬೆಳೆಯದೆ ಅದಕ್ಕೆ ಈ ಸರಿ ಮಳೆ ನಿಮ್ಮ ಹತ್ರ ಏನು ಮಾಡಕ್ ಆಗೋದಿಲ್ಲ. ಅಲ್ಲಿ ಕ್ಲೀನ್ ಇರ್ಲಿ ಅಂತ ಕಸ ಕಡ್ಡಿ ಇದೆ ಒಂದು ಆರಿಸಿ ವಾತಾವರಣ ಇರಲಿ, ವಾತಾವರಣ ಇರ್ಲಿ ಅಂತ. ಅಕಸ್ಮಾತ್ ಏನಾದ್ರು ಇದು ಹೊಡಿಬೋದಷ್ಟೇ. ಈಗ ಮಳೆ ಬಿಡ್ತಲ್ಲ, ಒಂದು ಇವ್ರ ಹತ್ರ ಕಳೆ ಹೊಡಿಸ್ಬೋದು, ಅಷ್ಟು ಮಾತ್ರ ಸಾಧ್ಯ. ಮತ್ತೆ ಏನು ಮಾಡಕ್ಕೂ ಈಗ ಎಂತ ಮಾಡಕ್ಕೂ ಆಸಕ್ತಿ ಇರೋ ಹುಡುಗರೆಲ್ಲರೂ ಬೇರೆ ಕಡೆ ಇದಾರಲ್ಲ, ಆಟ ಆಡೋಷ್ಟು ಹೊರಗಡೆ ಇದಾರಲ್ಲ. ಬಂದು ದೀಪಾವಳಿಗೆ ಚೌತಿ ಹಬ್ಬಕ್ಕೆ ಬಂದು ಮಾತ್ರ ಇಲ್ಲ ಆಟ ಆಡೋದು, ಮತ್ತೆ ಯಾರು ತಿರುಗಿ ನೋಡೋದೇ ಇಲ್ಲ. ಯಾರು ಫೀಲ್ಡಲ್ಲಿ ಆಟ ಆಡ್ತಾರೆ, ಎಲ್ಲ ಮಕ್ಕಳು ಊರ ಮೇಲೆ ಇದಾರಲ್ಲ, ಯಾರಿದ್ದಾರೆ. ಹೆಂಗೆ ನಮ್ಮ ಶಾಲೆಗಳೀಗ ಸರ್ಕಾರಿ ಶಾಲೆಗಳು ಕ್ಷೀಣಿಸ್ತಿದ್ದಾವೆ, ಕುಟುಂಬಗಳು ಹಂಗೆ ಆಗ್ತಿದ್ದಾವೆ. ಅಪ್ಪ ಅಮ್ಮ ಇಬ್ಬರೇ ಮನೆಯಲ್ಲಿದ್ದಾರೆ. ಇದಕ್ಕೆಲ್ಲ ಒಂದು ಇದನ್ನ ಸರಿ ಮಾಡಿ ಕಳ್ಸೋಬೇಕಿಲ್ಲ, ಹೆಂಗೆ ನಡೀತಿದ್ದು ನಡೀಲಿ. ಯಾವ ಕಾಲ ಚೇಂಜ್ ಆಗ್ತದೆ ಆಗಲಿ, ಜನಸಂಖ್ಯೆ ಕೂಡ ಕಡಿಮೆ ಆಗ್ತದೆ, ಸೆಟ್ಲ್ ಆಗ್ತಿದ್ದಾರೆ. ನಾವೇ ಸಣ್ಣವರೀಗ ನಾವೇ ಸಣ್ಣವರು. ಸದ್ಯ ನೋಡ್ಬಿಟ್ರೆ ಈಗೆಲ್ಲ ನಮ್ಮವೆಲ್ಲ ಇವು ಆಗ್ತಿದಾವೆ. ಇಲ್ಲೆಲ್ಲ ಊರೆಲ್ಲ ಏನೇನು ಇಲ್ಲ, ಮಾಡ್ಬೇಕಂತ ಉಮೇದಿದ್ದು ಆ ಕಾಲ ಎಲ್ಲ ಮಾಡಿದ್ದೆಲ್ಲ. ಹೌದು, ಊರಿಗೆ ಒಂದು ಸ್ಕೂಲ್ ಬೇಕು, ದೇವಸ್ಥಾನ ಬೇಕು, ಕೆರೆ ಬೇಕು. ಕುಂಬತ್ತಿ ನೋಡಿ ಒಂದು ರಕ್ತಪಾತ ಆಗ್ಬಿಡ್ತಾರೆ ಶಾಲೆಗೋಸ್ಕರ. ಇವಾಗ ಶಾಲೆನೇ ಇಲ್ಲ, ರಕ್ತಪಾತ ಆಗಿ ಏನಾಗಿದೆ. ಅದು ಆಕ್ಚುಲಿ ಅದು ಈಗ ಮಣಸಟ್ಟೆ, ಬಾಳೆಕೊಪ್ಪ ಮತ್ತು ಕುಂಬತ್ತಿ ಹಿರಿಯಣ್ಣಗೌಡರು ಪಾಪ ಸ್ಕೂಲ್ ಸ್ಯಾಂಕ್ಷನ್ ಮಾಡಿಸಿ ಆ ಪುಣ್ಯಾತ್ಮ ಮಾಡಿ ಅದು ಕೊಟ್ಟಿರೋ ಇದ್ರೆ ಅದು ಆಗ್ತಿರ್ಲಿಲ್ಲ, ಮಾಡ್ತಿರ್ಲಿಲ್ಲ, ಜನಸಂಖ್ಯೆ ಬರ್ತಿರ್ಲಿಲ್ಲ. ಓಪನ್ ಆಗದೆ ಕ್ಲೋಸ್ ಮಾಡ್ತಾ ಕೂತಿದ್ರು. ಒಂದು ವ್ಯವಸ್ಥೆ ಈ ಸರ್ಕಾರ ದೂರಾಲೋಚನೆಗಳು ಮಾಡಿದ್ರೆ ಅದಕ್ಕೆ ನಮ್ಮ ಸ್ಪಂದನೆ ಬೇಕು, ನಮ್ಮ ಸ್ಪಂದನೆ ಬೇಕಲ್ವಾ. ಅದಕ್ಕೂ ಮಕ್ಕಳಿದೆ. ಸರ್ಕಾರಿ ಶಾಲೆಯಲ್ಲಿ ಹೈ ಮೆರಿಟ್ ಅಲ್ಲಿ ಆಯ್ಕೆಯಾದ ಶಿಕ್ಷಕರು ಇರ್ತಾರೆ. SSLC PUC ಫೇಲ್ ಆದ್ರೆ ಪ್ರೈವೇಟ್ ಅಲ್ಲಿ ಇರ್ತಾರೆ, ಅಲ್ಲಿಗೆ ಕಳಿಸ್ತಾರೆ ಎಲ್ಲರೂ. ಅದನ್ನ ನಾವು ಹೇಳಕ್ ಹೋದ್ರೆ ನಿಮ್ಮ ಮಕ್ಕಳೆಲ್ಲ ಇಂಜಿನಿಯರ್ ಹೋದ್ರೆ ದೊಡ್ಡ ದೊಡ್ಡ ಹೋದ್ರೆ ಅದಕ್ಕೆ ನೀವು ಈ ತರ ಮಾತಾಡ್ತೀವಿ ಅಂತಾರೆ. ನಾವು ಉತ್ತರ ಕೊಡಕ್ಕಾಗಲ್ಲ. ಏನ್ ಮಾಡೋದು, ಕಷ್ಟ ಆಗುತ್ತೆ. ತಿಳ್ಕೋಬೇಕು, ಸರ್ಕಾರಿ ಶಾಲೆಯಲ್ಲಿ ಅತ್ಯುತ್ತಮವಾದ ಶಿಕ್ಷಣ ಸಿಗುತ್ತೆ. ನನಗೆ ಗೊತ್ತಿದ್ದಂಗೆ ನಮ್ಮ ಬಾಳೆಕೊಪ್ಪ ಶಾಲೆ ಓದಿದ ಮಕ್ಕಳೇ ಹೊರಗಡೆ ಇಂಜಿನಿಯರಿಂಗ್ ಅದು ಇದೆಲ್ಲ ಮಾಡ್ತಾ ಇದ್ರು. ಮತ್ತೆಲ್ಲ ಹೆಂಗೆ SSLC PUC ಫೇಲ್ ಆದವೆ ಪ್ರೈವೇಟಿಗೆ ಹೋದವು. ನಮ್ಮ ಬಾಳೆಕೊಪ್ಪದಲ್ಲಿರೋದು ಎಲ್ಲ ಸೀದಾ ಬೆಂಗಳೂರು ಹೋಗಿದ್ದಾರೆ. ಅರ್ಥ ಮಾಡ್ಕೋಬೇಕು ನಮ್ಮವರು ಎಷ್ಟು ಖರ್ಚು ನಮಗೆ.
ಇಲ್ಲಿಂದ ಹೋಗ್ಬೇಕು ಹೊಸನಗರಕ್ಕೆ ಎಷ್ಟು ಖರ್ಚಾಗುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲೇ ಬಂದು ನಾವೇ ನಮ್ಮ ಟೀಚರ್ಗೆ ಹೇಳಿ ಕ್ಲೀನಾಗಿ ನಾವು ಮಕ್ಕಳಿಗೆ ಕಲ್ಸಂಗೆ ಮಾಡಿ ಹೇಳಿದ್ರೆ ಉತ್ತಮ ಶಿಕ್ಷಕರಿಗೆ ಯಾರು ಆಗಲ್ಲ. ಸರ್ಕಾರಿ ಶಾಲೆಗೆ ಓದಿದ್ರೆ ಪೇರೆಂಟ್ಸ್ ಕೆಲಸ ಕೊಡಲ್ಲ, ಪ್ರೈವೇಟ್ ಅಲ್ಲಿ ಕೆಲಸ ಕೊಡ್ತಾರಲ್ಲ ಪೇರೆಂಟ್ಸ್. ಯಾಕೆ ಅವ್ರಿಗೆ ಮಕ್ಕಳ ಜೊತೆ ಅವ್ರಿಗೂ ಒಂದು ವಿದ್ಯಾಭ್ಯಾಸ ಆಗುತ್ತಲ್ಲ. ಎಲ್ಲ ಮಾಡೋದು ಪೋಷಕರೇ. ಪ್ರೈವೇಟ್ ಶಾಲೆ ಹೋದಾಗ ಎಲ್ಲ ಬರೀಬೇಕು. ನೀವು ಸರ್ಕಾರಿ ಶಾಲೆಗೆ ಮಕ್ಕಳಿಗಲ್ಲ ಮಕ್ಕಳಿಗೆ ಪೇರೆಂಟ್ಸಿಗೆ ಹೋಮ್ವರ್ಕ್ ಮಾಡಿ ಅಂತ ಡೈಲಿ ಬರ್ತಾ ಹೋಗ್ತೀರಾ? ಇಲ್ಲ, ಮನೆ ತಾಯಿಗೆ ಜಾಸ್ತಿ ಬರೀಬೇಕು. ಹೌದು, ಇಬ್ರು ಕಲ್ತಾಗ ಈಗ ಸರ್ಕಾರಿ ಶಾಲೆ ಅದೇ ಗೊತ್ತಾ, ಅಮ್ಮ ಅಪ್ಪ ಅದು ಏನೋ ತೋಟ ಕೆಲಸನೋ ಗದ್ದೆ ಕೆಲಸನೋ ಇದೇ ಮಾಡೋದು, ಅಡಿಗೆ ಮಾಡೋದು, ಮುದ್ದೆ ಮಾಡೋದು, ಇದೇ ಮಾಡ್ತಾರೆ. ಮಕ್ಕಳು ಪಡಿ ಮಕ್ಕಳು ಓದ್ಕೊಂತ ಹೋಗ್ತಾರೆ. ಇವ್ರಿಗೆ ಎಜುಕೇಶನ್ ನಾಲೆಡ್ಜ್ ಬರಲ್ಲ, ಅದು ಬರುತ್ತೆ. ಇಬ್ಬರಿಗೂ ಎಜುಕೇಶನ್ ತೋರಿಸ್ತೀವಿ ಅಂತ ಪ್ರೈವೇಟ್ ಮಾಡೋದು ಅಷ್ಟ ಅಲ್ಲ. ಈ ಖಾಸಗಿ ಶಾಲೆ ಮಗುವಿನ ತಂದೆ ತಾಯಿ ಏನಾದ್ರು ಓದಿದ್ರೆ ಆಯ್ತು. ಯಾಕೆಂದ್ರೆ ಅದೇ ಪಾಠ ಮಾಡ್ಬೇಕು, ಮಕ್ಕಳು ಅರ್ಥ ಮಾಡ್ಬೇಕು. ಪೋಷಕರ ಸಭೆ ಕರೀಲಿ, ಇಲ್ಲಿ ಈ ಟೀಚರ್ ಕರೀಲಿ, ಯಾರು ಬರ್ತಾರೆ ನೋಡಿ. ಪ್ರೈವೇಟ್ ಅಲ್ಲಿ ಪೋಷಕರ ಸಭೆ ಕರೆದ್ರೆ ಜಾಸ್ತಿ ತಪ್ಪದೆ ಹೋಗ್ತಾರೆ. ಕೋರ್ಟಿಗೆ ನಿಮ್ಮ ಮನೆಗೆ ಬಂದಿದ್ದಲ್ಲ, ನೀವು ಇದ್ರಲ್ಲ, ಕೋರ್ಟಿಗೆ ಎಲ್ಲ ಮನೆಗೆ ಹೋಗ್ತಾರೆ ಬನ್ನಿ ಸರ್, ಬನ್ನಿ. ನಾನು ಇವತ್ತು ಹೊಸದಾಗಿ ಹೋಗ್ಲೇಬೇಕು. ಇವ್ರು ಬಂದು ಮನೆ ಪಾಲಿಗೆ ಬಂದಂತೆ ಇವತ್ತು ಮನೇಲೆ ಕೂತಿದ್ದೆ. ಟೀಚರೇ ನನಗೆ ಪ್ರೈವೇಟಿಗೆ ಕಳ್ಸ್ಕೊಂಡೆ, ನಾನು ಅವ್ರಿಗೆ ತುಂಬಾ ಹೋಮ್ವರ್ಕ್ ಕೊಟ್ಟಿದ್ರು. ನಮ್ಮ ಮನೆಗೆ ನೆಂಟರು ಬಂದಿದ್ರು, ಯಾರು ಬಂದಿದ್ರು, ಮಾತಾಡ್ತಾ ಕೂತಿದ್ದೀವಿ. ಆ ಮಗು ಅಪ್ಪ ಅಪ್ಪ ಇದು ಏನಿದು ಹೇಳು ಅಂತ ಹೇಳ್ಕೊಡೋಕೆ ಕೇಳ್ತಂತೆ. ಕೇಳಿದಾಗ ಅವ್ರು ರಿಯಲಿ ಕತೆ ಸರ್ ಹೇಳಿ ಕುಂಬತ್ತಿಗೆ ಕೇಳಿದ ತಕ್ಷಣ ಕೂತ್ಕೊಂಡು ಆಮೇಲೆ ಹೇಳ್ಕೊಡ್ತೀನಿ, ಇದನ್ನು ಮಾತಾಡಿ ಕಳಿಸ್ತೀನಿ. ಅವ್ರು ಹೋದ್ರೆ ಮಗು ಚೆನ್ನಾಗಿ ಬೈತಿದ್ದಂತೆ. 4 ಜನ ಇದ್ದಾಗ ಯಾಕೆ ತಂದು ತೋರಿಸ್ತೀನಿ ನಿಮ್ಗೆ ಹೇಳ್ಕೊಡಕ್ಕೆ ಬರುತ್ತೆ. ಅವ್ರಿಗೆ ಬಂದು ಇವಿಗೆ ಹೇಳ್ಕೊಡ್ತಾರೆ. ಅವ್ರು 4 ಜನ ಇದ್ದಾರೆ, ನೀವು ಇಷ್ಟೆಲ್ಲ ಇದ್ದಾಗ ನನಗೆ ಬರ್ತಾ ಇದ್ರೆ ನನ್ನ ಹೇಳ್ಕೊಡೋದು ಏನು ಮಾಡ್ತಾರೆ. ಆಮೇಲೆ ಹೇಳ್ತೀನಿ ಮಗು ಇಲ್ಲಿ ಕೂರಿಸ್ತೀವಿ. ಹಂಗಾಗುತ್ತೆ ಸರ್. ನಿಮ್ಗೆ ಗೊತ್ತಿಲ್ಲ ಅವರಿಗೆ, ಪೇರೆಂಟ್ಸಿಗೆ ಅದು ಗೊತ್ತಾಗಲ್ಲ. ಫ್ಯಾಷನ್ ಶೋ ಎರಡೇ, ದೊಡ್ಡ ಬೋರ್ಡು ದೊಡ್ಡ ಬಿಲ್ಡಿಂಗ್. ಹೌದು, ಬ್ಯಾಗ್ಗಳು, ಆಮೇಲೆ ದಿನ ಓದಿನಿಗೆ ಹೋಗೋದು ಅಥವಾ ಯಾವ್ದೋ ಬಾಡಿಗೆ ಕಾಲಲ್ಲಿ ಹೋಗೋದು, ಅವೆಲ್ಲ ಒಂಥರ ಫ್ಯಾಷನ್. ಖರ್ಚು ಮಾಡಬೇಕು ಅಂತ ಖರ್ಚು ಮಾಡಬೇಕು ಅದೇ ಈ ಟೀಚರ್ಗೆ ಏನೋ ಸಂಶಯ ಇಲ್ಲ, ಖರ್ಚು ಮಾಡಬೇಕು ಅಂತ ಇದು ಏನ್ ಹೇಳ್ತೀವಿ ಗೊತ್ತಾ, ನಮ್ಮದೊಂದು ನನ್ನ ಭಾಷೆ ಹೇಳ್ಬೇಕು ಅಂದ್ರೆ ಇದೊಂದು ಸಾಮೂಹಿಕ ಸಂಧಿ ಅಂತ. ನಿಮ್ಮ ಸೆಕ್ರೆಟರಿ ನಮ್ಮ ಪಿಡಿಒ ಮಗ ಇಂಥ ಕಾರ್ಯ ನಾನೇ ನನ್ನ ಕಳಿಸ್ಬಾರ್ದು ಅಂತ ನಿಮ್ಮ ಮಂಜು ಅಂತ ಯೋಚನೆ ಮಾಡ್ತಾರೆ. ಮಂಜು ಜಾಸ್ತಿ ಬಂದ ಅವರಿಗೆ ಒಂದು ಸಮಸ್ಯೆ. ಇಲ್ಲ ಕನಿಷ್ಠ 25 ರೂಪಾಯಿ ಗೌರ್ಮೆಂಟ್ ಶಾಲೆ ಕೊಡೋದು. ಎಂತಕ್ಕೆ ಟೀಚರ್ ಆ ಮೆಂಟಾಲಿಟಿ ಯಾವಾಗ ಬರುತ್ತೆ ನೋಡ್ಬೇಕಲ್ಲ. ಈಗ ಹೇಳಿರಲ್ಲ ಈ 30ರೊಳಗೆ ಬರಕ್ ಸಾಧ್ಯನಾ? ಅದೆಲ್ಲಕ್ಕಿಂತ ಒಂದು ಗ್ರಾಮ ಪಂಚಾಯತಿ ಒಂದು ಸ್ಕೂಲ್ ಮಾಡಿಬಿಟ್ಟು ಬೆಸ್ಟ್ ಅದ, ಯಾವ ರಗಳೇ ಇಲ್ಲ. ಈಗ ನೋಡಿ ಇರೋ ಟೀಚರ್ಸ್ ಸಾಕಾಗ್ತಾರೆ. ಒಂದು ಗ್ರಾಮ ಪಂಚಾಯತಿ ಹೆಂಗೆ ಯೋಜನೆ ಹೇಳಿದ್ರಲ್ಲ ಆ ತರ ನಾವು ಮಾಡಿಬಿಟ್ರೆ ವೆಹಿಕಲ್ ಬಿಟ್ಬಿಟ್ರೆ ಎಷ್ಟು ಒಂದು ಗ್ರಾಮ ಪಂಚಾಯತಿ ಎಷ್ಟು ಒಂದು ವೆಹಿಕಲ್ ಒಂದು ಸಾಕು. ಒಂದಿಷ್ಟು ಜನ ಮೇಲೆ ಹೋಗ್ಬೋದು ಸರಿಯಾಗಿ ಮೇಲೆ ಮಾಡಿ ಕೂತಿ ಅಂತ ಒಂದಿಷ್ಟು ಜನ ಕೆಲವಿದ್ದಾರೆ. ಮೇಲೆ ಹೋಗ್ಬಿಟ್ರೆ ಸರಿಯಾಗಿ ಇಲ್ಲ ರೀ ಹಂಗೆ ಸುಮ್ಮನ ನೀವು ಹೇಳ್ತಿರಲ್ಲ. ಈ ಬಿಲ್ಡಿಂಗ್ ಎಷ್ಟು ಚೆನ್ನಾಗಿದೆ, ಇದಾಗಿ ಎಷ್ಟು ವರ್ಷ ಮೇಲಾಗಿದೆ ಆಚೆ ಕಡೆ ಬಿಲ್ಡಿಂಗು. ವ್ಯವಸ್ಥೆ ಮತ್ತು ಹಾಳಾಗ್ತಾನೆ ಇದೆ. ವ್ಯವಸ್ಥೆಗಳು ನೀವು ತಿಳ್ಕೊಂಡಂಗಿಲ್ಲ. ನೀವೀಗ ರಾಜಕಾರಣ ಮಾಡ್ತಿದ್ದೀರಲ್ಲ, ನಿಮ್ಮ ರಾಜಕಾರಣ ನನ್ನ ಮಗ ರಾಜಕಾರಣಕ್ಕೆ ಬಂದ್ರೆ ಇನ್ನು ಕಳಪೆ ರಾಜಕಾರಣ ಶುರು ಆಗುತ್ತೆ. ಅಷ್ಟು ವ್ಯವಸ್ಥೆ ಹಾಳಾಗಿದೆ. ವ್ಯವಸ್ಥೆ ಜನನೇ ಹಾಳು ಮಾಡ್ತಿದ್ದಾರೆ. ನಮ್ಮನ್ನ ಹಾಳು ಮಾಡ್ತಿರೋದು ಜನನೇ, ತಿಳ್ಕೊಂಡಿರಿ. ನಾವು ಆ ಪರಿಸ್ಥಿತಿ ಹೊಂದ್ಕೋಬೇಕು. ಯಾರು ಒಬ್ಬ ಕಡ್ಡಾಯವಾಗಿ ನಿಂತ ಅಂದ್ರೆ ಅವನಿಗೆ ಅದೇ ಹೇಳಿ ಉದಾಹರಣೆ ಹೇಳಿದ ಖಾಸಗೀಕರಣ ತೆಗಿಬೇಕು ಅದನ್ನ ಅಂತ ಒಂದ್ಸಲಿ ಯೋಚನೆ ಮಾಡಿದ್ರಲ್ಲ, ಎಂತ ವಿರೋಧ ಆಯ್ತು. ಇಷ್ಟು ಆಗಿ ಹೋಗ್ತಿತ್ತು ಇಷ್ಟು ಆಗಿ ಹೋಗ್ತಿತ್ತು. ಹಂಗೆ ಆಗದೆ ಮತ್ತೆ ಕಳ್ಳನಾಕಿನ ಮಾಡಿದ್ರು. ಅದಕ್ಕೆ ನಾನು ಹೇಳ್ತಿರೋದು ಇದೆಲ್ಲ ಸರಿಯಾದ ಸೂಕ್ತ ಅಲ್ಲ. ಶ್ರೀಯುತ ನಾಗಭೂಷಣ್ ಸರ್, ಸಮೂಹ ಸಂಪನ್ಮೂಲ ಶಿಕ್ಷಕರು, CRC ಆಸಿಪುರ, ಇವರು ತಮ್ಮ ಅಭಿಪ್ರಾಯವನ್ನು ಮಂಡಿಸಬೇಕಾಗಿದೆ. ಇಲ್ಲಿ ನೀವು ಮಾತಾಡೋಕೆ ಬಂದು ನೋಡಿ, BO ನೀವು ವಿಸಿಟ್ ಕೊಟ್ಟಿದ್ದು ಸಾಲ,
ನೀವು CRC BRC ಏನೋ ನೀವು ವಿಸಿಟ್ ಕೊಟ್ಟಿದ್ದು ಸಾಕಾಗಿಲ್ಲ. ಹಾಂ ನಾನು ಮನೆ ಅಲ್ಲಿ ಇಲ್ಲಿಗೆ ಎಲ್ಲರಿಗೂ ನಮಸ್ಕಾರ. ನೀವು ಬಂದಿದ್ದ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರೇ ಹಾಗೂ ಈ ಶಾಲೆಯ ಪೋಷಕ ವೃಂದದವರೇ ಮತ್ತು ಮುದ್ದು ಮಕ್ಕಳೇ ಮತ್ತು ಅಂಗನವಾಡಿಯ ಮಕ್ಕಳ ನೆಕ್ಸ್ಟ್ ಇಲ್ಲಿಗೆ ಬರೋಕ್ಕೆ ರೆಡಿಯಾಗಿರೋ ಈ ದಿನ ಸೋಷಿಯಲ್ ಆಡಿಟ್ ಬಾಳೆಕೊಪ್ಪ LPSನಲ್ಲಿ ನಡೀತಾ ಇದೆ. ಹಿಂದೆ PO ಜೊತೆಗೆ ನಾನು ಈ ಶಾಲೆಗೆ ಭೇಟಿ ಕೊಟ್ಟಿದ್ದೆ. ಆವಾಗ ಮೇಡಮ್ ಅವರು ತುಂಬ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ರು, ಕ್ಲಾಸ್ ಎಂಗೇಜ್ ಆಗಿತ್ತು. ಜೊತೆಯಲ್ಲಿ ಅವರು PO ಬಂದಾಗ ಇಲ್ಲಿನ ಕೊರತೆಗಳನ್ನು ಕೂಡ ತೋರಿಸಿದ್ರು. ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಆದ್ಯತೆ ಹೆಂಗೆ ಹೋಗುತ್ತೆ ಅಂದರೆ ಸಂಖ್ಯೆ ಮತ್ತು ಒಂದು ಸೆಕೆಂಡ್ ಮಕ್ಕಳ ಸಂಖ್ಯೆ ನೋಡಿಬಿಟ್ಟು ಯಾವುದೇ ಒಂದು ದುರಸ್ತಿ ಇರ್ಬೋದು, ಅನುದಾನ ಇರ್ಬೋದು, ಅಥವಾ ಹೊಸ ಕಟ್ಟಡ ಇರ್ಬೋದು, ಯಾವುದೇ ಆದರೂ ಇಲಾಖೆ ಕೂಡ ಪರಿಗಣಿಸಬೇಕಾದ್ರೆ ಆ ಸಂಖ್ಯೆಯನ್ನು ನೋಡಿಬಿಟ್ಟು ನಿಶ್ಚಯ ಮಾಡ್ತಾ ಹೋಗುತ್ತೆ. ಇದೊಂದು ಗಮನದಲ್ಲಿ. ಇನ್ನೊಂದು ಮಕ್ಕಳ ಸಂಖ್ಯೆ ಇಲ್ಲಿ ಹೆಚ್ಚಾಗಲಿ ಅಂತ ಆಶಿಸ್ತಾ ಈಗಾಗಲೇ ಇಲ್ಲಿ ವರದಿ ಮಂಡಿಸಿದ್ರು. ಆ ಪ್ರಕಾರವಾಗಿ ಇಂಗ್ಲೀಷ್ ಪುಸ್ತಕ 2 ಬಂದಿಲ್ಲ ಅನ್ನೋದನ್ನು ಹೇಳಿದ್ರು. ಅದಾಗಲೇ ಟೀಚರ್ ನಮಗೆ ವರದಿ ಕೊಟ್ಟಿದ್ರು, ನಾವು ಅದನ್ನು ಸಬ್ಮಿಟ್ ಮಾಡಿದೆ. ಯಾಕಂದರೆ ಪುಸ್ತಕ ಜುಲೈಲಿ ವಿತರಣೆ ಆಗಿರೋದು, ನಾನು ಬಂದಿರೋದು ಆಗಸ್ಟ್ಗೆ. ಆದರೆ ಆ್ಯಕ್ಚುಲಿ ತಾಲೂಕಿನಾದ್ಯಂತ ಇಂಗ್ಲೀಷ್ ಪುಸ್ತಕದ ಕೊರತೆ ಇತ್ತು. ಅದಕ್ಕೆ ಕಾರಣ ಇಷ್ಟೇ, ಪ್ರತಿಯೊಂದು ಇಂಡೆಂಟ್ ಕೂಡ ಈಗ ಡಿಜಿಟಲೈಸ್. ಈ ವರ್ಷ ಏನಿದೆ ಮುಂದಿನ ವರ್ಷದ ಬೇಡಿಕೆಯನ್ನು ಇವಾಗಲೇ ಹಾಕಬೇಕು. ಇವಾಗ ಹಾಕಿದಾಗ ಏನಾಗುತ್ತೆ ಅಂದ್ರೆ ಕೆಲವು ಕಡೆ ಮುಂದಿನ ವರ್ಷ ಇಷ್ಟು ಮಕ್ಕಳು ಈ ವ್ಯಾಪ್ತಿನಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರು ಇಂಡೆಂಟ್ ಹಾಕಿರ್ತಾರೆ. ಮುಂದಿನ ವರ್ಷ ನಮ್ಮ ಶಾಲೆಗೆ 1ನೇ ತರಗತಿಗೆ 6 ಮಕ್ಕಳು ದಾಖಲಾಗ್ಬೋದು ಅಂತೇಳಿ ಅವ್ರು ಇಂಡೆಂಟ್ ಹಾಕಿರ್ತಾರೆ. ಇನ್ನು ಕೆಲವರು ಈ ಶಾಲೆಗೆ 2 ಮಕ್ಕಳು ದಾಖಲಾಗ್ಬೋದು ಅಂತ ಹಾಕಿರ್ತಾರೆ. ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಅದಕ್ಕೆ ವ್ಯತಿರಿಕ್ತ ಪರಿಣಾಮ ಆಗಿರುತ್ತೆ. ಎಲ್ಲಿ 2 ಮಕ್ಕಳು ಬರ್ತಾರೆ ಅಂತ ನಿರೀಕ್ಷೆ ಇಟ್ಕೊಂಡಿರ್ತಾರೋ ಅಲ್ಲಿ 6 ಮಕ್ಕಳು ಬಂದಿರ್ಬೋದು. ಎಲ್ಲಿ 6 ಮಕ್ಕಳು ಬರ್ತಾರೆ ಅಂತ ನಿರೀಕ್ಷೆ ಇಟ್ಕೊಂಡಿರ್ತಾರೋ ಅಲ್ಲಿ 1 ಮಕ್ಕಳು ಬರದೇ ಇರೋ ಸಾಧ್ಯತೆ ಇರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಪಠ್ಯಪುಸ್ತಕದ ಹಂಚಿಕೆ ಅಥವಾ ಆ ವರ್ಷದಲ್ಲಿ ಅವರು ಒಯ್ಯಬೇಕಾದ್ರೆ ಆ ಶಾಲೆಯವರು ವ್ಯತಿರಿಕ್ತ ಆಗಿರುತ್ತೆ. ನಾನು ಸಂಪೆಕಟ್ಟೆ ಕ್ಲಸ್ಟರ್ನ ಇನ್ಚಾರ್ಜ್ ಇದ್ದಿದ್ದರಿಂದ ಅಲ್ಲೆಲ್ಲ ಇದ್ದಂಥ ಶಾಲೆಗಳಲ್ಲಿರೋ ಪುಸ್ತಕಗಳನ್ನೆಲ್ಲ ತಂದು ಮೇಲಿನ ಬೆಸ್ಕಿಗೆ ಪೂರೈಸಿದ್ದೀನಿ. ಕೆಲವು ಪುಸ್ತಕಗಳು ಇಲ್ಲದೆ ಇರೋದು ಇವರಿಗೂ ಸಿಕ್ಕಿದೆ ಸುತ್ತಮುತ್ತ. ಆಮೇಲೆ ಇಲ್ಲಿ ಏನು ತಾಲೂಕು ಗೋಡಾನಲ್ಲಿರುವಂಥ ಪುಸ್ತಕಗಳನ್ನ ತಂದು ಮೇಲಿನ ಬೆಸ್ಕಿಗೆ ಸ್ಕೂಲ್ ಸೆಂಟರ್ ಅಂತ ಪರಿಗಣಿಸ್ತೀವಿ, ಅಲ್ಲಿ ಕೊಟ್ಟಿದ್ದೀನಿ. ಹಾಗೆ ಅದನ್ನು ಸಂಪೆಕಟ್ಟೆಗೂ ಕೂಡ ನಾನು ಕೊಟ್ಟಿದ್ದೀನಿ. ಏನು ಇಲ್ಲದೆ ಇರೋಂಥದ್ದು ಅದು ಇಂಡೆಂಟ್ ಈಗಾಗಲೇ ತಾಲೂಕಿಂದ ಸಲ್ಲಿಸಿದ್ದಾರೆ. ನಿಮಗೆ ಈ ವಾರದಲ್ಲಿ ಖಂಡಿತ ಪುಸ್ತಕಗಳು ಸಿಗುತ್ತೆ ಅನ್ನೋದನ್ನು ನಾನು ಇಲಾಖೆ ಪರವಾಗಿ ಇಲ್ಲಿ ತಿಳಿಸ್ತಾ ಇದ್ದೇನೆ. ಇನ್ನು 3ನೆಯ ಶನಿವಾರ ಸಂಭ್ರಮ ಶನಿವಾರವಾಗಿ ಆಚರಿಸಬೇಕು ಅಂತೇಳಿ ಹೇಳಿದೆ. ದಟ್ ಮೀನ್ಸ್ ಬ್ಯಾಗ್ಲೆಸ್ ಡೇ ಅಂತೇಳಿ. ಅಂದರೆ ಮಕ್ಕಳಿಗೆ ಬ್ಯಾಗಿನ ಹೊರ ಇರಬಾರ್ದು, ಅವರಿಗೊಂದು ಕಲಿಕೆ ವಾತಾವರಣ, ಅಂದರೆ ಪಠ್ಯಪುಸ್ತಕಕ್ಕೆ ಹೊರತಾಗಿ ಮಾನವೀಯ ಮೌಲ್ಯಗಳನ್ನು ಕಲಿಯುವಂಥ ಒಂದು ಹಾಗೆಯೇ ಕೌಶಲ್ಯಗಳನ್ನು ಕಲಿಬೇಕು ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂತೆ ವರದಿಗಳನ್ನು ಅವರು ಪ್ರತಿ ತಿಂಗಳು ಇದಕ್ಕೆ ಸಂಬಂಧಪಟ್ಟಂತೆ ಸಲ್ಲಿಸ್ತಾ ಇದ್ದಾರೆ. ಇನ್ನು ತ್ಯಾಜ್ಯ ವಿಲೇವಾರಿ ಬಗ್ಗೆ ಹೇಳಿದ್ದಾರೆ. ದಯವಿಟ್ಟು ಅದ್ರ ಬಗ್ಗೆ ಒಂದು ಗ್ರಾಮ ಪಂಚಾಯತಿಯಿಂದ ನಮಗೆ ಸಹಕಾರ ಬೇಕು ಶಾಲೆಗೆ. ಯಾಕಂದರೆ ಅಟ್ಲೀಸ್ಟ್ 15 ದಿನಕ್ಕೆ ಒಂದ್ಸಲನಾದರೂ ಬಂದರೆ ಒಂದು ಇವರು ಅಥವಾ ಒಂದು ಕಂಟೈನರ್ 2 ರೀತಿಯ ಹಸಿ ಕಸ ಒಣ ಕಸಕ್ಕೆ ಕೊಟ್ಟರೆ, ಅಥವಾ ಹಸಿ ಕಸಕ್ಕೆ ಒಂದು ಇಂಗು ಗುಂಡಿ ಥರ ಮಾಡಿಕೊಟ್ರೆ, ಒಣ ಕಸಕ್ಕೆ ಒಂದು ಡಸ್ಟ್ಬಿನ್ ದೊಡ್ಡ ಕೊಟ್ಟರೆ ಅವರು ಶೇಖರಣೆ ಮಾಡಿರ್ತಾರೆ. ನೆಕ್ಸ್ಟ್ 15 ಡೇಸ್ ಒನ್ಸ್ ಅಥವಾ ಮಂತ್ಲಿ ಒನ್ಸ್ ಬಂದರೂ ಸಾಕು. 5 ಮಕ್ಕಳು ಇರೋದ್ರಿಂದ ಏನು ಜಾಸ್ತಿ ಕಸ ಸಂಗ್ರಹ ಆಗಲ್ಲ. ಅದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ನಾನು ಇಲಾಖೆ ಪರವಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ವಿದ್ಯುತ್ ಸಂಪರ್ಕಕ್ಕೆ STMC ಅವರು ಖಂಡಿತ ಮನಸ್ಸು ಮಾಡಿದ್ರೆ ನೀವೇ ಅದನ್ನು ವ್ಯವಸ್ಥೆ ಮಾಡ್ಕೊಳ್ಬೋದು. ಇನ್ನು STMC ಸಭೆಗಳು ನಡೆದಾಗ ದಯವಿಟ್ಟು ಪೋಷಕರು ನೀವು ಕಡಿಮೆ ಇದ್ದೀರಿ. ಯಾವಾಗ ಎನರ್ಜಿ ಆಗುತ್ತಂದ್ರೆ ಕಲಿಯುಗದಲ್ಲಿ ಸಂಘಟನೆಗೆ ಶಕ್ತಿ ಜಾಸ್ತಿ. ನಾವು ಜಾಸ್ತಿ ಸೇರ್ಕೊತಾ ಹೋಗ್ತೀವಿ ಅಂದರೆ ಜಾಸ್ತಿ ಪ್ರೋಗ್ರೆಸ್ ಆಗುತ್ತೆ. ನಾವು ಈ ಕಡೆ ಶಾಲೆ ಕಡೆ ಮುಖ ಹಾಕಿಲ್ಲ ಅಂದರೆ ಆವಾಗ ಏನಾಗುತ್ತೆ ಅಂದರೆ ನಾವು ಏನೂ ಸಾಧಿಸಲಿಕ್ಕಾಗಲ್ಲ. ಇನ್ನು ವಿಸಿಟಿಗೆ ಸಂಬಂಧಪಟ್ಟಂತೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಇವನ್ ನವೆಂಬರ್ವರೆಗೂ ಇಲಾಖೆ ಅನೇಕ ಕಾರ್ಯಕ್ರಮಗಳು ನಡೀತಾ ಇದೆ. ಶಿಕ್ಷಣ ಇಲಾಖೆ ಸ್ಪೋರ್ಟ್ಸ್ ಇರ್ಬೋದು, ಸಮಾಲೋಚನಾ ಸಭೆಗಳು ಅಂತ ಆಗುತ್ತೆ, ಟ್ರೈನಿಂಗ್ ಇರ್ಬೋದು, ಹಾಗೆಯೇ ಪ್ರತಿಭಾ ಕಾರಂಜಿ, ಈ ಥರದ್ದೆಲ್ಲ ಚಟುವಟಿಕೆಗಳು, ಶಿಕ್ಷಕರ ದಿನಾಚರಣೆ ಇತ್ಯಾದಿ. ಇದಕ್ಕೆಲ್ಲದ ಕಾರಣಗಳಿಂದ ಈ ಒಂದು ನವೆಂಬರ್ವರೆಗೂ ಈ ವಿಸಿಟ್ಸ್ಗಳು ಕಡಿಮೆನೇ ಇರುತ್ತೆ. ಆದರೆ ಕೆಲವು ಸ್ಕೂಲ್ಗಳಿಗೆ ವಿಸಿಟ್ ಜಾಸ್ತಿನೇ ಇರುತ್ತೆ. ಬಟ್ ಆದರೆ ಈ ನಂತರದ ದಿನಗಳಲ್ಲಿ ವಿಸಿಟ್ ಖಂಡಿತ ಜಾಸ್ತಿ ಆಗುತ್ತೆ ಅನ್ನೋದನ್ನು ನಾನು ಇಲ್ಲಿ ತಮ್ಮ ಗಮನಕ್ಕೆ ತರ ಬಯಸ್ತೇನೆ. ಇನ್ನು ಶಾಲಾ ಸುರಕ್ಷತಾ ಸಮಿತಿಯನ್ನು ಮಾಡಿ ಮತ್ತು ಸಲಹಾ ಪೆಟ್ಟಿಗೆ ಕೂಡ ಕೊಡಿ ಅಂತ ಹೇಳ್ತಾ
ವಿಶೇಷವಾಗಿ ಈ ವರ್ಷ ತಮಗೆಲ್ಲ ಗೊತ್ತಿರ್ಬೋದು, ಏನು ಪೂರಕ ಪೌಷ್ಟಿಕ ಆಹಾರ ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಫುಡ್ ಅಂತೇಳಿ ವಾರದಲ್ಲಿ ಸರ್ಕಾರ ಏನು 2 ದಿನ ಮಟ್ಟ ಕೊಡ್ತಾ ಇತ್ತು, ಅದು ಈಗ ಅಜಿತ್ ಪ್ರೇಮ್ಜಿ ಫೌಂಡೇಶನ್ ಜೊತೆ ಸೇರಿಬಿಟ್ಟು ಅವರು 4 ದಿನ ವಾರದಲ್ಲಿ ಮಟ್ಟ ಕೊಡ್ತಾ ಇದ್ದಾರೆ. ಅದು ಎಲ್ಲ ಮಕ್ಕಳು ಸ್ವೀಕರಿಸ್ತಾ ಇದ್ದಾರೆ ಅನ್ನೋದು ಬಂದಿದೆ. ಆಮೇಲೆ ಸ್ಕಾಲರ್ಶಿಪ್ ಸಂಬಂಧಪಟ್ಟಂತೆ ಅದು ಟೀಚರ್ಗೆ ಅಥವಾ ಇಲಾಖೆಗೆ ಏನು ಗೊತ್ತಾಗಲ್ಲ, ನೇರವಾಗಿ ನಿಮ್ಮ ಖಾತೆಗಳಿಗೆ ಸ್ಕಾಲರ್ಶಿಪ್ ಹಣ ಜಮಾ ಆಗೋದ್ರಿಂದ ಅದು ಸಂಬಂಧಪಟ್ಟಂತೆ ನೀವು ಆನ್ಲೈನ್ ಎಂಟ್ರಿ ಮಾಡಬೇಕು. ಅದಕ್ಕೆ ನಾವು ಅವರಿಗೆ ಮುಖ್ಯೋಪಾಧ್ಯಾಯ ಸಭೆಯಲ್ಲಿ ಮಾಹಿತಿ ಕೊಟ್ಟಿದ್ದೇವೆ. ನೀವು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಂಥದ್ದು. ಹಣ ನಿಮ್ಮ ಸ್ಕಾಲರ್ಶಿಪ್ ಬಂತು ಅಂದರೆ ಅದು ಕೂಡ ನೇರವಾಗಿ ನಿಮ್ಮ ಮಗುವಿನ ಜಾಯಿಂಟ್ ಅಕೌಂಟ್, ನಿಮ್ಮ ಮಗು ಮತ್ತು ತಾಯಿ ಅಥವಾ ಮಗು ಅಥವಾ ತಂದೆಯ ಅಕೌಂಟ್ ಏನಿರುತ್ತೆ ಅದಕ್ಕೆ ಜಮಾ ಆಗಿರುತ್ತೆ. ಅದನ್ನು ನೀವು ನೋಡ್ಕೋಬೇಕು. ಇಲ್ಲಿ ಇನ್ನೊಂದು ಮುಖ್ಯವಾಗಿ ಏನಪ್ಪ ಅಂತಂದರೆ ಆಧಾರ್ ಸೀಡಿಂಗ್ ನಿಮ್ಮ ಮಗುವಿನ ಅಕೌಂಟಿಗೆ ಮಾಡ್ಕೊಂಡಿರ್ಬೇಕು. ಆಮೇಲೆ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ, ಒಂದು ಕಟ್ಟೋದು ಒಂದು ತೆಗೆಯೋದು, ವರ್ಷದಲ್ಲಿ ಒಂದು 2 ಸಲನಾದರೂ ಮಾಡಬೇಕಾಗುತ್ತೆ. ಒಂದು 100 ರೂಪಾಯಿ ನಿಮ್ಮ ಅಕೌಂಟಿಗೆ ಹಾಕಬೇಕು, ಇಲ್ಲ ಒಂದು 50 ರೂಪಾಯಿ ನಿಮ್ಮ ಅಕೌಂಟಿಂದ ತೆಗಿಬೇಕು. ಇದೆರಡು ಪ್ರೊಸೆಸ್ ಆಗಿ ಮಾಡಬೇಕು. ನೀವು ಅಕೌಂಟ್ ಮಾಡಿಸಿದ್ದೀನಿ ಅಂತೇಳಿ ಅದನ್ನು ಸುಮ್ಮನೆ ಬಿಟ್ಬಿಟ್ರೆ ಅಕೌಂಟ್ ಏನಾಗುತ್ತೆ ಅಂದರೆ ಐಲ್ ಆಗುತ್ತೆ, ಅದು ಆಕ್ಟಿವೇಟ್ ಆಗಿರಲ್ಲ. ತುಂಬ ಸಲ ಏನಾಗುತ್ತೆ ಅಂದರೆ ಯಾವುದೋ ಒಂದು ಮಗು ಬಂದಿರುತ್ತೆ, ನಮಗೆ ಬಂದಿಲ್ಲ ಅಂತ ಹೇಳ್ತಾ ಇರ್ತೀರ. ಆದರೆ ಈ ಪ್ರೊಸೆಸ್ಗಳನ್ನು ನಾವು ನಿಯಮಿತವಾಗಿ ಮಾಡ್ತಾ ಇರಬೇಕು ಪ್ರತಿ ವರ್ಷ. ಇನ್ನು ಉಳಿದಂತೆ ದೂರದ ಏನು ಕಲ್ಯಾಣ ಕರ್ನಾಟಕದಿಂದ ವರ್ಗಾವಣೆಯಾಗಿ ಇಲ್ಲಿಗೆ ಈ ಶಾಲೆಗೆ ಟೀಚರ್ ಬಂದಿದ್ದಾರೆ. ನಾನು ಅವರ ಮುಖ್ಯೋಪಾಧ್ಯಾಯರ ಸಭೆಯಲ್ಲಿರ್ಬೋದು ಅಥವಾ ನಮ್ಮ ಸಮಾಲೋಚನಾ ಸಭೆಗಳಲ್ಲಿ ಗಮನಿಸಿದಂತೆ ಅವರು ತುಂಬ ಆಕ್ಟಿವ್ ಟೀಚರ್. ನಮ್ಮ ಈ ಒಂದು ರಾಮಚಂದ್ರಾಪುರ ಕ್ಲಸ್ಟರ್ ವ್ಯಾಪ್ತಿನಲ್ಲಿ ಒಂದು ಕ್ರಿಯಾಶೀಲ ಶಿಕ್ಷಕಿಯಾಗಿ ಗುರುತಿಸಿಕೊಂಡಿದ್ದಾರೆ. ಶಾಲೆಯಲ್ಲಿ ಮಕ್ಕಳನ್ನು ನಾವು ಪರೀಕ್ಷೆ ಮಾಡುವಾಗಲೂ ಆ ಮಕ್ಕಳು ಓದು ಮತ್ತು ಬರಹದಲ್ಲೂ ಕೂಡ ಒಳ್ಳೆ ರೀತಿಯಲ್ಲಿ ಸ್ಪಂದನೆಯನ್ನು ತೋರಿಸಿದ್ದಾರೆ. ಆ ಖುಷಿ ನಮಗಿದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರದಿಂದ ಈ ಶಾಲೆಯಲ್ಲಿ ಮತ್ತಷ್ಟು ಚಟುವಟಿಕೆಗಳು ಸಕ್ರಿಯವಾಗಲಿ. ಅದಕ್ಕೆ ಈ ಊರಿನ ಏನು ಗ್ರಾಮಸ್ಥರಿದ್ದಾರೆ ಅವ್ರ ಸಹಕಾರ, ಇಲ್ಲಿನ ಮುಖಂಡರು ಅವರೆಲ್ಲ ತುಂಬ ಆಕ್ಟಿವ್ ಪರ್ಸನ್ಸು, ಅವ್ರದೆಲ್ಲ ಸಹಕಾರ ನೀವು ತಗೊಳ್ಳಿ ಅಂತ ಹೇಳ್ತೇನೆ. ಇನ್ನೊಂದು ವಿಶೇಷವಾಗಿ ಈಗಾಗಲೇ ಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಂಘ, ಹಳೆಯ ಅಂತಲೂ ನೀವು ಹೇಳ್ಕೋಬಹುದು, ಅಥವಾ ಹಿರಿಯ ವಿದ್ಯಾರ್ಥಿಗಳನ್ನ ಸಂಘವನ್ನು ಮಾಡಿಕೊಂಡು ಅವರನ್ನ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಅವ್ರ ಜೊತೆ ಇದೇನೇ ಆಯಿತು ಇವತ್ತಿನ ಒಂದು ಫೋಟೋಸ್ ನೀವು ಶೇರ್ ಮಾಡುವಂಥದ್ದು, ಅಥವಾ ಶಾಲೆಯಲ್ಲಿ ಒಂದು ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತೀರಿ ಆ ಫೋಟೋ ಶೇರ್ ಮಾಡೋದು, ಇದನ್ನು ಮಾಡ್ತಾ ಇದ್ರೆ ಅವ್ರಿಗೆ ಕೂಡ ಏನಾಗುತ್ತೆ ಅಂದರೆ ನನ್ನ ಶಾಲೆ ಅನ್ನೋದು ಅಭಿಮಾನ ಬರ್ತಾ ಹೋಗುತ್ತೆ. ಸೊ ಆ ರೀತಿಯಲ್ಲಿ ಮೋಟಿವೇಟ್ ಮಾಡುವಂಥದ್ದು ಈ ಶಾಲೆಯಲ್ಲಿ ಆಗಲಿ ಅಂತ ಅಪೇಕ್ಷಿಸ್ತೇವೆ. ಮತ್ತೊಮ್ಮೆ ನಾನು ಹೇಳ್ತೀನಿ, ಈ ವಾರದೊಳಗೆ ನಿಮಗೆ ಏನು ಕೊರತೆ ಇರೋ 2 ಪುಸ್ತಕ ನಾನೇ ಖುದ್ದಾಗಿ ಮುಡಿಸ್ತೀನಿ ಅಂತ ಹೇಳ್ತಾ, ಈ ಶಾಲೆಗೆ ಅಗತ್ಯ ಇರುವ ಸೌಲಭ್ಯಗಳು ಗ್ರಾಮ ಪಂಚಾಯತಿ, ಯಾಕಂದರೆ ಅಧ್ಯಕ್ಷರು ಕೂಡ ಯಾವಾಗಲೂ ನಗುಮುಗದ ಅಧ್ಯಕ್ಷರು, ಎಲ್ಲಾದರೂ ನಮಗೆ ಒಂಥರ ಖುಷಿಯಿಂದಲೇ ಮಾತಾಡಿಸಿ ಬರಮಾಡ್ಕೊತಾರೆ. ಸೊ ಹಾಗಾಗಿ ಶಾಲೆಗೆ ಪೂರಕವಾದ ವ್ಯವಸ್ಥೆ ಅವರು ಕೂಡ ಮಾಡಿಕೊಡ್ಲಿ ಅಂತ ನಾನು ಅಪೇಕ್ಷಿಸ್ತೇನೆ. ಶಾಲೆಗೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ಇದ್ರು ಇನ್ನೂ ಒಂದು ತಿಳಿಸಲೇಬೇಕು. ಇವತ್ತು ಮುಖ್ಯೋಪಾಧ್ಯಾಯರ ಜವಾಬ್ದಾರಿ ಅಂದರೆ ಹೆಂಗಂದ್ರೆ, ಆ್ಯಕ್ಚುಲಿ ನಿಯಮ ಹೇಳುತ್ತೆ ಕೊಠಡಿಯಲ್ಲಿ ಮೊಬೈಲು ಉಪಯೋಗಿಸಂಗಿಲ್ಲ ಅಂತೇಳಿ. ಅಂದರೆ ಮೊಬೈಲು ಆಫೀಸ್ ರೂಮಲ್ಲಿ ಇಟ್ಟು ಕ್ಲಾಸಿಗೆ ಹೋಗ್ಬೇಕು ಅಂತೇಳಿ. ಆದರೆ ಮೊಬೈಲ್ ಇಲ್ಲದೆ ಯಾವ ಕೆಲಸನೂ ಆಗಲ್ಲ. ಆ ರೀತಿಯ ವ್ಯವಸ್ಥೆ ಇದೆ. ಅಂದರೆ ಎಲ್ಲವೂ ಡಿಜಿಟಲೈಸ್ ಆಗಿರೋದ್ರಿಂದ ಮಾಹಿತಿಗಳನ್ನು ಕ್ಷಣ ಕೊಡಬೇಕು. ನಾವು ಒಂದು ಮಾಹಿತಿ ಕೇಳಿ ಮುಗಿಸ್ತಾ ಇದ್ದಂಗೆ ಮತ್ತೊಂದು ಮಾಹಿತಿ ಇರುತ್ತೆ. ಹಾಗಾಗಿ ಅದೆಲ್ಲದನ್ನು ಒತ್ತಡದ ನಡುವೆ ಕೂಡ ಮಕ್ಕಳ ಜೊತೆ ಇರೋದ್ರಿಂದ ಒಂದು ಖುಷಿಯ ವಾತಾವರಣ ಇರುತ್ತೆ. ಆ ಕಲಿಕೆ ಕೂಡ ಚೆನ್ನಾಗಿ ತೊಡಗಿಸ್ಕೊಳ್ಳಿ. ಎಲ್ಲ ಪೋಷಕರು ಶಿಕ್ಷಕಿಯೊಂದಿಗೆ ಸುಮಧುರ ಬಾಂಧವ್ಯವನ್ನು ಇಟ್ಕೊಂಡು ಈ ಶಾಲೆಯ ಶ್ರೇಯೋಭಿವೃದ್ಧಿಗೆ ಎಲ್ಲರೂ ಶ್ರಮಿಸಿ ಅಂತೇಳಿ ನಾನು ಆಶಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದ. ಶಾಲೆಯ ಕುಂದುಕೊರತೆಗಳು ಹಾಗೂ ಸಮಸ್ಯೆಗೆ ಪರಿಹಾರಗಳನ್ನು ಸೂಚಿಸಿದಂತಹ ಶ್ರೀಯುತ ನಾಗಭೂಷಣ್ ಸರ್ ಸಿಆರ್ಪಿ ರಾಮಚಂದ್ರಾಪುರ ಇವರಿಗೆ ತುಂಬ ಧನ್ಯವಾದಗಳು. ಶ್ರೀಯುತ ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ಪವನ್ ಕುಮಾರ್ ಸರ್, ನಿರ್ದೇಶಕರು ಪಂಚಾಯತ್ ರಾಜ್ ಹೊಸನಗರ, ಇವರಿಂದ ಅಧ್ಯಕ್ಷೀಯ ಭಾಷಣ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಒಂದು ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವಂಥ ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಅಧ್ಯಕ್ಷರಾದ ಸುಬ್ಬಣ್ಣ ಅವರೇ,
ತಾಲೂಕ್ ಪಂಚಾಯಿತಿಯ ಮಾಜಿ ಸದಸ್ಯರು ಹಾಗೂ ಈ ಊರಿನ ಮುಖಂಡರಾದ ದೇವಿ ಉಮೇಶ್ ಅವರೇ, STMC ಅಧ್ಯಕ್ಷರಾದ ಸುರೇಶ್ ಅವರೇ, ಸಾಮಾಜಿಕ ಲೆಕ್ಕ ಪರಿಶೋಧನೆಯ ತಾಲೂಕು ಸಂಯೋಜಕರಾದ ನಾಗೇಶ್ ಅವರೇ, ಹಾಗೆ PDO ಗೋಪಾಲ್ ಅವರೇ, ಹಾಗೆ ನಮ್ಮ ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರವರೇ ಹಾಗೂ ಪೋಷಕರೇ ಹಾಗೂ ಪುಟಾಣಿ ಮಕ್ಕಳೇ, ಇವತ್ತು ನಮ್ಮ ದೇವೇಂದ್ರ ಅವರು ಸಮಗ್ರ ಶಿಕ್ಷಣ ಅನ್ನೋದನ್ನ ಎಷ್ಟು ಚೆನ್ನಾಗಿ ವಿವರಿಸಿದ್ರು ಅಂದ್ರೆ ಅವರೊಬ್ಬರು ಶಿಕ್ಷಕರು. ಅವರು ನಾನು ಬರೀ ವರದಿ ಓದೋದಂದ್ರೆ ಈಗ ನಮ್ಮಲ್ಲಿ ಇಷ್ಟು ಮಕ್ಕಳು ಶಾಲೆ ವರ್ಗಗಳಿದ್ರು, ಯಾಕೆ ಅದನ್ನ ವಿವರವಾಗಿ ಹೇಳಿದ್ದಾರೆ. ಪ್ರತಿಯೊಂದು ಪಾಯಿಂಟನ್ನು ಅದರಿಂದ ಲಾಭ ಏನು ನಷ್ಟ ಏನು ಅನ್ನೋದನ್ನು ಸಹ ಚೆನ್ನಾಗಿ ವಿವರವಾಗಿ ಹೇಳಿದ್ದಾರೆ. ನಾವು ಇಲ್ಲಿ ನಮ್ಮ ಪಂಚಾಯತಿನೆಲ್ಲ ಸೋಷಿಯಲ್ ಆಕ್ಟ್ ಅಂದ್ರೆ ನಮ್ಮ ಜಮಾ ಖರ್ಚು ಓದಿಡೋದು, ಖರ್ಚು ಓದಿಡೋದು ಇಷ್ಟೇ ಆಗ್ತಿದೆ. ಆಕ್ಚುಲಿ ಇವತ್ತು ಸಣ್ಣ ಶಾಲೆ ಆಗಿದ್ರಿಂದ ಅವರು ಲಿಮಿಟೆಡ್ ಆಗಿ ಹೇಳಿದ್ದಾರೆ. ಮೊನ್ನೆ ಮೇಲಿನ ಸ್ಕೇಲ್ ಆಗಿದೆ ಸರ್, ನನಗೆ ಅವರಿಗೆ ಭಾರಿ ಖುಷಿ ಆಯ್ತು ನನಗೆ. ಯಾಕಂದ್ರೆ ನಾವು ಇಲ್ಲಿ ಬಂದಾಗ ನಮ್ಗೆ ಫಸ್ಟ್ ಅವ್ರು ಓದಿದ್ದು ಫಸ್ಟ್ 8,000 ರೂಪಾಯಿ ನಡ್ಕೊಂಡು ಓದಿದ್ರು. 8,000 ರೂಪಾಯಿನಲ್ಲಿ 2,000 ಖರ್ಚಾಗಿದೆ, 4,000 ರೂಪಾಯಿ ಹಾಗೆ ಬ್ಯಾಲೆನ್ಸ್ ಇದೆ. ಅಂದ್ರೆ ನಾವಿಲ್ಲಿ ಬಂದು ಸೋಷಿಯಲ್ ಆಕ್ಟ್ ಅಂತ ಬಂದಾಗ ನಮ್ಮ ಪಂಚಾಯತಿ ವ್ಯವಸ್ಥೆಯಲ್ಲಿ ಅಥವಾ ಒಂದು ಆರ್ಥಿಕ ವ್ಯವಸ್ಥೆಗೆ ಬಂದಾಗ ದುಡ್ಡು ಖರ್ಚು ಮಾಡೋದು, ದುಡ್ಡನ್ನ ಬಂದಿರೋದೆಷ್ಟು, ಖರ್ಚಾಗಿರೋದೆಷ್ಟು, ಎಷ್ಟು ಕೆಲಸ ಆಗಿದೆ, ಇಷ್ಟು ಮಾತ್ರ ನಾವು ಯೋಚನೆ ಮಾಡ್ತೀವಿ. ಆದ್ರೆ ಶಿಕ್ಷಣ ಹಾಗಲ್ಲ ನೋಡಿ. ಇಲ್ಲಿ ಒಂದು ವರ್ಷಕ್ಕೆ ಖರ್ಚು ಮಾಡಿರೋದೇ 2,000 ರೂಪಾಯಿ. 2,000 ರೂಪಾಯಿನಲ್ಲಿ ಏನ್ ಮಾಡೋದು ಸಾಧ್ಯ ಆಗುತ್ತೆ? ಬಂದಿರೋದೇ 8,000 ರೂಪಾಯಿ, ಖರ್ಚಾಗಿರೋದು 2,000 ರೂಪಾಯಿ. ಆದ್ರೂ ಇಷ್ಟು ದೊಡ್ಡ ಒಂದು ಶಾಲೆ ನಡೀತಾ ಇದೆ ಅಂದ್ರೆ ಸರ್ಕಾರದ ವಿದ್ಯೆ ಅನ್ನೋದು, ನಾನು ಯಾಕೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನನ್ನ ಸಮಗ್ರ ಶಿಕ್ಷಣ ಬಗ್ಗೆ ಜಾಸ್ತಿ ಹೇಳಲ್ಲ, ಯಾಕಂದ್ರೆ ಅವ್ರು ಹೇಳಿದ್ದಾರೆ, ಅದಕ್ಕಿಂತ ಮತ್ತೆ ಜಾಸ್ತಿ ಹೇಳೋದು ತಪ್ಪಾಗುತ್ತೆ. ಶಿಕ್ಷಣ ಅನ್ನೋದು ದುಡ್ಡಿನ ಮೇಲೆ ಇದ್ದಿಲ್ಲ. ವಿದ್ಯೆ ಇದೆಯಲ್ಲ, ವಿದ್ಯೆ ಸರಸ್ವತಿ ಕಲಿನ ಮೇಲಿದ್ದಾಳೆ, ಲಕ್ಷ್ಮಿ ಕಮಲ ಹೂವಿನ ಮೇಲಿದ್ದಾಳೆ. ವಿದ್ಯೆಯನ್ನು ಪಡೆಯಬೇಕಾದ್ರೆ ಶ್ರಮ ಪಡಬೇಕು. ವಿದ್ಯೆ ನನಗೆ ಇಲ್ಲಿ ಬಂದಾಗ ತುಂಬಾ ಅನುಕೂಲಸ್ಥ ಊರಿದು. ನಿಜವಾಗ್ಲೂ ಇಂಥ ಬ್ಯೂಟಿಫುಲ್ ಊರನ್ನ ನಾನು ತುಂಬಾ ಪಂಚಾಯತಿ ಕೆಲಸ ಮಾಡಿದ್ದೀನಿ. ನನಗೆ ಈ ವಾತಾವರಣ ತುಂಬಾ ಒಂಥರ ಪಾಸಿಟಿವ್ ಎನರ್ಜಿ ಇರೋ ಊರು ಅನಿಸ್ತಿದ್ದು. ಇಲ್ಲಿ ಬರ್ಬೇಕಾದ್ರೆ ಅಕ್ಕಪಕ್ಕ ತೋಟಗಳು, ಹತ್ತಿರದ ಮನೆಗಳು, ಇಲ್ಲಿ ಹಿನ್ನೀರು ಎಲ್ಲ ನೋಡಿದ್ರೆ, ಮತ್ತೆ ಈ ಶಾಲೆ ವಾತಾವರಣ ತುಂಬಾ ಪಾಸಿಟಿವ್ ಎನರ್ಜಿ ಇದೆ. ಅಂದ್ರೆ ಮಕ್ಕಳಿಗೆ ಓದಬೇಕು ಅನ್ನೋ ಒಂದು ಮನೋಭಾವ ಬರುವಂತ ಒಂದು ವಾತಾವರಣ ಇಲ್ಲಿ ಕಂಡು ಬಂದಿದೆ. ಯಾಕಂದ್ರೆ ಇಲ್ಲಿ ಏನೋ ಒಂದು ಒಳ್ಳೆತನ ಇದ್ದಾಗ ಮಾತ್ರ ಇದು ಸಾಧ್ಯ. ಈ ಊರಿನಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇದ್ದಾಗ ಮಾತ್ರ ಮಕ್ಕಳ ಕಲಿಕೆಯಲ್ಲಿ ಆಗೋದಕ್ಕೆ ಸಾಧ್ಯ. ಅದನ್ನ ನಾವು ಬೆಳೆಸ್ಬೇಕು, ಪೋಷಕರಾದ ನಾವು ಬೆಳೆಸ್ಕೊಬೇಕು. ಒಂದು ಊರಂದಾಗ ಮಕ್ಕಳು ವಿದ್ಯಾವಂತರಾಗಬೇಕಂದ್ರೆ ಆ ಊರಿನ ವಾತಾವರಣ ಚೆನ್ನಾಗಿರ್ಬೇಕು. ಅಲ್ಲಿ ಸಮಗ್ರ ಶಿಕ್ಷಣ ಹೇಳೋದದೆ. ನಾವು ಅಲ್ಲಿ ಎಲ್ಲಿ ದುಡ್ಡಿನ ವಿಚಾರಗಳನ್ನು ಚರ್ಚನೆ ಮಾಡಿಲ್ಲ. ಅಲ್ಲಿ ನೋಡಿದ್ರೆ ಶಾಲೆಯ ವಾತಾವರಣ, ಶಾಲೆಗೆ ಸಂಬಂಧಪಟ್ಟಂತೆ ಏನ್ ಮೂಲಭೂತ ಸೌಕರ್ಯಗಳು ಬೇಕು ಇದನ್ನ ಮಾತ್ರ ಹೇಳ್ತಾರೆ. ಮೂಲಭೂತ ಸೌಕರ್ಯ ಅಂದ್ರೆ ಅಲ್ಲಿ ಭಾರಿ ಏನು ಇಲ್ಲ, ಮಕ್ಕಳಿಗೆ ಕುಡಿಯೋಕೆ ಒಂದು ನೀರು, ಒಂದು ಆಟದ ಮೈದಾನ, ಇದಕ್ಕೆಲ್ಲ ಏನು ನಾವು ಸರ್ಕಾರವನ್ನೇ ನಂಬಬೇಕಾಗಿಲ್ಲ. ಈ ಊರಿನಲ್ಲಿ ನನಗೆ ಗೊತ್ತಿದ್ದಂಗೆ ತುಂಬಾ ಅನುಕೂಲಸ್ಥರು ಇದ್ದಾರೆ, ಮನಸ್ಸು ಬೇಕು. ನಾವೆಲ್ಲ ಶಾಲೆಗೆ ಹೋಗ್ಬೇಕಾದ್ರೆ ಇನ್ನು ನಮ್ಮ ಶಾಲೆಯಲ್ಲಿ ಈ ತರ ಕಟ್ಟಡ ಇಲ್ಲ, ಇದು ಕಟ್ಟಡ ಹಿಂದೆ ಮಾಡಿದ್ರು ತುಂಬಾ ಚೆನ್ನಾಗಿದೆ ಈ ಕಟ್ಟಡ. ಅದೇ ಉಮೇಶ್ ಹೇಳಿದಂಗೆ ಈ ಕಟ್ಟಡ ಯಾವುದೋ 30 ವರ್ಷದ ಕಟ್ಟಡ ಇರ್ಬೋದೇನ ಹತ್ರ ಇದು, ಆದ್ರೆ ಆ ಕಟ್ಟಡ ತೋರ್ತಾ ಇದೆ. ಈ ಕಟ್ಟಡ ತುಂಬಾ ಗುಣಮಟ್ಟದಲ್ಲಿದೆ. ಅಂದ್ರೆ ಹಿಂದೆ ಮಾಡಿದ ಪ್ರತಿಯೊಂದು ಕೆಲಸವನ್ನ ನಮ್ಮ ಆತ್ಮತೃಪ್ತಿಗಾಗಿ ಮಾಡ್ತಾ ಇದ್ವಿ. ಇವತ್ತು ಹಾಗಿಲ್ಲ, ಎಲ್ಲ ಯಾರಿಗೂ ತೋರ್ಕೆಗೋಸ್ಕರ ನಾವು ಜೀವನಗಳು ಮಾಡ್ತಿದ್ದೀವಿ. ಅದನ್ನ ಬಿಡ್ಬೇಕು. ನೀವು ಊರ್ನವ್ರಾದ್ರೆ ಹೇಳ್ಬೇಕು, ಇಂಥ ಶಾಲೆ ಬ್ಯೂಟಿಫುಲ್ ಶಾಲೆಯಲ್ಲಿ ಓದೋರು 100% ಏನಾದ್ರು ಹಾಗೆ ಆಗ್ತಾರೆ. ಯಾಕಂದ್ರೆ ಇವತ್ತು ನಾವು ಇಲ್ಲಿ ಹೊಸನಗರದಿಂದ ಇಲ್ಲಿ ಬರ್ಬೇಕಾದ್ರೆ ಸುಮಾರು 5-6 ಕಿಲೋಮೀಟರ್ ಮೇಲಾಗುತ್ತೆ, 9 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ 9 ಕಿಲೋಮೀಟರ್ ಮಕ್ಕಳು ಹೋಗಿ ಇಲ್ಲಿ ಹೋಗ್ಬೇಕಾದ್ರೆ, ನಾವು ಹೋಗ್ಬೇಕಾದ್ರೆ ಮಕ್ಕಳ ಜರ್ನಿ, ನಮಗೆ ಜರ್ನಿ ಆಗೋದಿಲ್ಲ. 9, 18 ಕಿಲೋಮೀಟರ್ ಪ್ರತಿದಿನ ಹೋಗ್ಬರ್ತಾನೆ ಒಂದು ಹುಡುಗ ಅಂದ್ರೆ, ಹುಡುಗ ಹುಡುಗಿ ಮಕ್ಕಳು ಹೋಗ್ಬರ್ತಾರೆ ಅಂದ್ರೆ ಅವ್ರಿಗೆ ದೈಹಿಕವಾಗಿ ಆಯಾಸ ಆಗುತ್ತೆ ಒಂದು. ಮತ್ತೆ ಎರಡನೇದಾಗಿ ತಮ್ಮ ಊರನ್ನು ಬಿಟ್ಟು ಇನ್ನೊಂದು ಊರಿಗೆ ಹೋದಾಗ ಮತ್ತೂ ಸಹ ಮನಸ್ಸು ವ್ಯಾಕುಲ ಆಗುತ್ತೆ. ಈಗ ನಾನೇ ಆಗ್ಲಿ, ನನ್ನ ಊರಿನಲ್ಲಿ ನಾನು ಯಾವಾಗ ಹೀರೋಗಿರ್ತೀವಿ, ಬೇರೆ ಊರಿಗೆ ಹೋದಾಗ ನಾವು ಸ್ವಲ್ಪ ನಮ್ಮ ತನವನ್ನು ನಾವು ಸ್ವಲ್ಪ ಅಡವಿಟ್ಕೊಂಡೇ ಹೋಗಿರ್ತೀವಿ. ಆವಾಗ ನಮ್ಮ ಮಕ್ಕಳನ್ನ ನಮ್ಮ ಮಕ್ಕಳು ಮನೆಯೇ ಮೊದಲ ಪಾಠಶಾಲೆ ಅಂತಾರೆ. ಅಂದ್ರೆ ನನ್ನ ಊರು, ನನ್ನ ಮನೆ, ಇದೇ ನಮಗೆ ಮೊದಲು ಪಾಠಶಾಲೆ. ಮಕ್ಕಳು ಒಂದು ಏಜ್ ವರೆಗೆ ಹೋಗ್ಬೇಕು. ಮಕ್ಕಳಿಗೆ ಉನ್ನತ ಶಿಕ್ಷಣ ಬೇಕಾದಾಗ ಈ ಬಾಳೆಕೊಪ್ಪ ಶಾಲೆಯಲ್ಲಿ ಸಿಗಲ್ಲ. ಒಂದು ಏಜ್ ವರೆಗೆ ಮಕ್ಕಳು, ಸಣ್ಣ ಮಕ್ಕಳು, ಈಗ ನನಗೆ ಬೇಜಾರಾಗಿದ್ದಾರೆ, LKG UKG ಮಕ್ಕಳನ್ನ ತಗೊಂಡೋಗಿ ಹೊಸದಾಗಿ ಸೇರಿಸ್ತಾರಂತೆ.
ಅವರು ವ್ಯಾಮೋಹಕ್ಕೆ ಒಳಗಾಗಿದ್ ಬಿಟ್ರೆ ಅವರಿಗೆ ವಿದ್ಯೆ ಅನ್ನೋದು ದುಡ್ಡನ್ನು ತಗೊಳ್ತೀವಿ ಅನ್ನೋ ಭಾವ ಇರ್ಬೋದೇನೋ, ಅದು ಸಾಧ್ಯವೇ ಇಲ್ಲ. ವಿದ್ಯೆಯನ್ನು ದುಡ್ಡನ್ನು ತಗೊಳ್ಳೋದಾಗಿದ್ರೆ ಇವತ್ತು ಬೇಕಾದಷ್ಟು ಜನರು ದುಡ್ಡನ್ನ ಇವತ್ತು MBBS ಡಾಕ್ಟರ್ ಆಗಬೇಕು ಅಥವಾ ಒಂದು ನೆಟ್ ಟು ಸ್ಲೆಟ್ ಪಾಸ್ ಆಗ್ಬೇಕು ಅಂದ್ರೆ ಬೇಕಾದಷ್ಟು ಜನ ದುಡ್ಡಿದ್ದಾರೆ. ದುಡ್ಡಿಗೆ ವಿದ್ಯೆ ಸಿಗಲ್ಲ. ದುಡ್ಡಿಗೋಸ್ಕರ ಇವತ್ತು ದುಡ್ಡಿನ ವಿಚಾರದಲ್ಲಿ ಹೋಗಿ ಎಷ್ಟೋ ಜನ ಇವತ್ತು ತಮ್ಮ ವಿದ್ಯಾರ್ಥಿಯನ್ನು ಕಳ್ಕೊಂಡು ತಮ್ಮ ಎಕ್ಸಾಮ್ ಬರೆಯೋ ಅರ್ಹತೆನೇ ಕಳ್ಕೊಂಡಿದ್ದಾರೆ. ಲಾಸ್ಟ್ ಟೈಮ್ PSI ಹಗರಣ ಆಯ್ತು ಒಂದು, ಅದರಲ್ಲೆಲ್ಲ ವಿದ್ಯಾವಂತರೇ ಅವರು. ಮತ್ತೆ ವಿದ್ಯಾವಂತರು ಹುಡುಗ್ರೆ ಏನು ದುಡ್ಡಿನಲ್ಲಿ ನಾವು ಅದನ್ನ ಉದ್ಯೋಗ ಪಡಿಸ್ಕೊಳ್ತೀವಿ ಇದಕ್ಕೆ ಹೋಗಿ ತಮ್ಮ ಅರ್ಹತೆಯನ್ನ ಕಳ್ಕೊಂಡ್ರು. ಆದ್ರಿಂದ ನಾನು ಪೋಷಕರಲ್ಲಿ ಒಂದು ವಿನಂತಿ ಮಾಡೋದೇನಂದ್ರೆ, ನಾನು ನನ್ನ ಮಗುವನ್ನ ದುಡ್ಡಿನಿಂದ ವಿದ್ಯೆಯನ್ನು ಪಡ್ಕೊಳ್ತೀನಿ ಅನ್ನೋ ಮನೋಭಾವ ಇದ್ರೆ ಅದನ್ನ ದಯವಿಟ್ಟು ಬಿಟ್ಬಿಡಿ. ಅದನ್ನ ನೀವು ಹೇಳಿ, ನಿಮ್ಮ ಅಕ್ಕಪಕ್ಕದವರಿಗೆ ಹೇಳಿ. ಏನೋ ಹೋಗ್ತಾರೆ ಅಂದ್ರೆ ಅವ್ರು ಹೋಗ್ಬೋದು. ಮಗು ಒಂದು ಈ ಬಾಳೆಕೊಪ್ಪ ಶಾಲೆಗೆ ಹೋದೋ ಮಗು ನಾಳೆ IAS ಆಗ್ಬೋದು. ಅವನಿಗೆ ನಾವು ಕೊಡಬೇಕಾಗಿದ್ದು ಒಂದು ಪೂರಕ ವಾತಾವರಣ ಅಂದ್ರೆ ಅವನಿಗೆ IAS ಅಂದ್ರೆ ಏನೋ ಅನ್ನೋದು ಒಂದು ಭಾವನೆಯನ್ನು ಅವನಿಗೆ ಕೊಡಬೇಕು. ಆ ಊರಿನಲ್ಲಿ ಇರುವಂತಹ ವ್ಯಕ್ತಿಗಳು ದಾನಿಗಳಿದ್ದೀರಿ, ಅವರು ಅದನ್ನ ಒಂದು ಒಳ್ಳೆ ವ್ಯಕ್ತಿಯಿಂದ ಒಂದು ವರ್ಷದಲ್ಲಿ ಏನು ನಾವು ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ. ಒಂದು ಹಬ್ಬ ಹರಿದಿನ ಅಂತ ಹೇಳಿ ಒಂದು ಊರಿನಲ್ಲಿ ಒಂದು ಪಟಾಕಿ ಹೊಡೆಯೋದಕ್ಕೆ 5,000 10,000 ಕೆಲವರು ದುಡ್ಡು ಕೊಡ್ತಾರೆ. ಕೆಲವೊಂದು ಗಣಪತಿ ಹಬ್ಬಕ್ಕೆ ನನ್ಗೆ ಗೊತ್ತಿದ್ದಂಗೆ ಒಂದು ಹೆಸರು ಬರಲಿ ಅಂತ 10,000 ರೂಪಾಯಿ ಎಲ್ಲ ಕೊಡ್ತಾರೆ ಒಂದು ಟೈಮ್. ನನಗನ್ಸೋದು ಆ ದುಡ್ಡನ್ನು ಶಾಲೆ ಕೊಡಿ, ಶಾಲೆ ಮಕ್ಕಳಿಗೆ ಕೊಟ್ರೆ ಆ ಮಕ್ಕಳಿಗೆ ಒಂದು ಏನು ಬೇಡ, ಕೊನೆಗೊಂದಿನ ಒಂದು ಟೀಚಿಂಗ್ ಒಳ್ಳೆ ಈ ಶಾಲೆಯಲ್ಲೇ ಓದಿ ಹುಡುಗನ್ನೇ ಕರ್ಸ್ಬಿಟ್ಟು ಅವನಿಗೆ ಒಂದು ಗೌರವಧನ ಕೊಟ್ಟು ಒಂದು ಟೀಚಿಂಗ್ ಕೊಡಿಸಿದ್ರೆ ಮಕ್ಕಳು ತಾನು ಹತ್ಕೊಳ್ತಾರೆ. ನಾವೆಲ್ಲ ವಿದ್ಯೆ ಕಲ್ತಿದ್ದು ಹೇಗಂದ್ರೆ ನಮ್ಗೆ ಅವಾಗ ಇರೋದು ನಮ್ಗೆ ಒಬ್ಬರೇ ಮಾಸ್ಟರ್, ಅವಾಗ ಇದ್ದಿದ್ದು ಒಂದೇ ಮಾಸ್ಟರ್. ಈಗಲೂ ಶಾಲೆಗಳಲ್ಲಿ ಒಂದೇ ಮಾಸ್ಟರ್ ಇದ್ದಾರೆ. ಹಾಗಂತ ಹೇಳಿ ನಾವೇನು ದಡ್ಡರಾಗ್ಲಿಲ್ಲ. ಗೋಪಾಲ್ ಅವರೆಲ್ಲ ಅವಾಗ ನಾವೆಲ್ಲ ಮಾತಾಡ್ತಾ ಇರ್ತೀವಿ. ಶಾಲೆ ನಾವೆಲ್ಲ ಕಲ್ತಿದ್ದು ಹೇಗಂದ್ರೆ ನಮ್ ಶಾಲೆಗೆ ಹೋಗ್ಬೇಕನ್ನೋದು ಗೊತ್ತಿಲ್ಲ, ಒಟ್ಟು ಮನೇಲಿ ಕಾಟ ಕೊಡ್ತಾರಲ್ಲ ಮಕ್ಕಳು ಅಂದ್ರೆ ನಮ್ ಶಾಲೆ ಕಳ್ಸಿದ್ದಷ್ಟೇ. ಮನೆಯಲ್ಲಿ ರಗಳೆ ಮಾಡ್ತಾರಲ್ಲ, ಗದ್ದೆ ಕೆಲ್ಸಕ್ಕೆ ಹೋಗಕ್ಕೆ ನಮ್ ಕೈಲಿ ಗದ್ದೆಗೆ ಕರೀತಿದ್ರ, ನಾವು ಅದನ್ನು ಸ್ವಲ್ಪ ತಪ್ಸ್ಕೊ ಹೋಗ್ತಿದ್ವಿ. ಅಂತ ಪರಿಸ್ಥಿತಿ ಒಳಗೆ ಇವತ್ತು ಮಕ್ಕಳಿಗೆ ನಾವು ಕೂಲಿ ಕಳಿಸ್ತೀವಿ, ಗದ್ದೆ ಕಳಿಸ್ತೀವಿ ಅನ್ನೋದು ಯಾರು ಇಲ್ಲ. ಆದ್ರೆ ಅದನ್ನ ದೂರ ಕಳಿಸೋ ಅವಶ್ಯಕತೆ ಇಲ್ಲ. ನಮ್ಮ ಮಕ್ಕಳನ್ನ ನಮ್ಮ ಊರಿನಲ್ಲೇ ಬೆಳೆಸಿ, ನಮ್ಮ ಎದುರಿನಲ್ಲೇ ಬೆಳೆಸಿ ಹೋಗಿ ಆಮೇಲೆ ಉನ್ನತ ಶಿಕ್ಷಣಕ್ಕೆ ಬೇರೆ ಕಡೆ ಹೋಗಿ. ಉನ್ನತ ಶಿಕ್ಷಣ ಅಂತೂ ಎಲ್ಲರಿಗೂ ಬೇಕು. ಅದು ನಾವು ಅಂದಾಗ ನಮ್ಗೆ ಇಲ್ಲೇ ಸಿಗೋದಿಲ್ಲ, ನಾವು ಹೊರಗಡೆ ಹೋಗ್ಲೇಬೇಕಾಗತ್ತೆ ಅನಿವಾರ್ಯ. ಆದ್ರೆ ನಮ್ಮ ಮಕ್ಕಳನ್ನ ಒಂದು ಹಂತದವರೆಗೆ ನಮ್ಮ ಊರಿನಲ್ಲೇ ಬೆಳೆಸಿ ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡೋದು, ನಮ್ಮ ಸಂಸ್ಕೃತಿಯನ್ನು ತಿಳಿಸ್ಕೊಡೋದು ಅಗತ್ಯ ಇದೆ. ನಮ್ಮ ಊರಿನ ಮಕ್ಕಳು ಬೆಳೆದ್ರೆ ಇವತ್ತು ಪೇಟೆಗೆ ಹೋದ ಮಕ್ಕಳು ಎಷ್ಟು ಜನ ಕೆಲವರು ಹೇಳ್ತಾರೆ, ಮುಂದೆ ನೋಡಿ ಇದು ನಮ್ಮಲ್ಲೇ ಬದಲಾವಣೆ ಎಂದು ಉಮೇಶ್ ಹೇಳಿದ್ರು. ಮುಂದಿನ ನಮಗೆ ಅದು ರೊಟೇಟ್ ಆಗ್ತಾ ಇರುತ್ತೆ. ಅಂದ್ರೆ ಇವತ್ತು ನಾವು ಮಕ್ಕಳು ಹೊಸದಾದ ಕಳಿಸಿದವರು ಎಷ್ಟು ಜನ ಅಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದಾರೆ ಯಾರಿಗೂ ನಮ್ಗೆ ಗೊತ್ತಿದೆ. ಅಲ್ಲಿ ಪೇಟೆನಲ್ಲಿದ್ದ ನಾವು ನೋಡಿರ್ತೀವಿ. ಅದೇ ಈ ನಮ್ಮೂರಿನಲ್ಲಿ ಓದಿದ ಮಕ್ಕಳು ನಾವು ಎಲ್ಲೋದ್ರು ಹೊರಗಡೆ ಹೋದ್ರು ನೋಡ್ತಾ ಇರ್ತಾರೆ. ನನ್ನ ಮಗ ಎಲ್ಲೋದ, ನನ್ನ ಮಗಳು ಎಲ್ಲೋದ್ರು, ಇತರ ಮಗ ಎಲ್ಲೋದ್ರು ನೋಡ್ತಾ ಇರ್ತೀವಿ. ಅದನ್ನ ಅರ್ಥ ಮಾಡ್ಕೊಳ್ಬೇಕು ಪೋಷಕರು. ಅದನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ಇವತ್ತು ಸರ್ಕಾರಿ ಶಾಲೆ ಉಳಿಯೋದಕ್ಕೆ ಸಾಧ್ಯ. ಈ ಒಂದು ಸಭೆಯಲ್ಲಿ ನನಗೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ಹೊಂದಿಸ್ತಾ ನನಗೆ ಒಂದು 3 ಗಂಟೆ ಮೀಟಿಂಗ್ ಇದೆ ಶಿವಮೊಗ್ಗ, ಅರ್ಜೆಂಟಾಗಿ ಹೋಗಲೇಬೇಕಾಗಿದೆ. ಆದ್ರಿಂದ ಈ ಒಂದು ಅವಕಾಶಕ್ಕಾಗಿ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಇಂದಿನ ಶಿಕ್ಷಣ ವ್ಯವಸ್ಥೆಯ ಕುರಿತು ಸವಿಸ್ತಾರವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂತಹ ಶ್ರೀಯುತ ಪವನ್ ಕುಮಾರ್ ಸರ್, ಸಹಾಯಕ ನಿರ್ದೇಶಕರು, ಪಂಚಾಯತ್ ರಾಜ್ ಹೊಸನಗರ, ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸುಬ್ರಹ್ಮಣ್ಯ ಸರ್, ಗ್ರಾಮ ಪಂಚಾಯತ್ ಇವರಿಂದ ಕಾರ್ಯಕ್ರಮದ ಕುರಿತು ಪಂಚಾಯತ್ ರಾಜ್ ವ್ಯವಸ್ಥೆಯ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಆಗಿದೆ. ಎಷ್ಟೋ ಸಣ್ಣ ಕೆಲಸಗಳು ಆಗಬೇಕು ಅಂತಂದ್ರೆ ಇಂಥ ಸಣ್ಣ ಸಣ್ಣ ಕಾರ್ಯಕ್ರಮನೇ ಬಹಳ ಮುಖ್ಯ. ಹಾಗಾಗಿ ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆ ವಿಭಾಗದ ಸಮಗ್ರ ಶಿಕ್ಷಣ ಯೋಜನೆಯ ಒಂದು ಗ್ರಾಮಸಭೆಯ ಅಧ್ಯಕ್ಷೆ ಹಾಗೂ ಸಭಾಧ್ಯಕ್ಷೆ, SDMC ಅಧ್ಯಕ್ಷೆ ಹಾಗೂ ಎಲ್ಲ ಊರಿನ ಹಿರಿಯ ಗ್ರಾಮಸ್ಥರೇ, ಮಕ್ಕಳೇ, ಶಿಕ್ಷಕರೇ, ದೇವೇಂದ್ರಪ್ಪನವರು ಓದ್ದ ನನಗೇನು ವಿಶೇಷ ಅನಿಸ್ತಿಲ್ಲ. ಯಾಕೆ ಗೊತ್ತಾ, ಒಂದು 25-30 ವರ್ಷ ಹಿಂದೆ ಹೋದಾಗ ಈ ಶಾಲೆಯನ್ನು ಊರಿನ ಜವಾಬ್ದಾರಿ ಆಗಿತ್ತು.
ನೀವು ರಸ್ತೆ ಬಗ್ಗೆ ಮಾತಾಡ್ತೀವಿ, ಇನ್ನೊಂದು ಬಗ್ಗೆ ಮಾತಾಡ್ತೀವಿ, ಊರಿಗೆ ನಾವು ನೆಂಟರ್ನ ಸೇರ್ಕೊಂಡು ಬುದ್ಧಿ ಹಿಡ್ಕೊಂಬರೋದು ಸೋರೋದು ನಮಗೆಲ್ಲ ಕಾಮನ್ ಆಯ್ತು. ನಾವು ಮಾಡಿದ್ರೆ 1992 ಇಸ್ವಿ ನಾವು ಹಂಗಿಯ ಶಾಲೆ ಕಾಲೇಜಿಗೆ ಬಂದು ಮೊದಲು ಹಂಗಿಯ ಶಾಲೆ ಅಭಿವೃದ್ಧಿ ನೋಡಿ ಇವತ್ತು 30-40 ವರ್ಷ ಆಯ್ತು. ಇವತ್ತಿನವರೆಗೆ ಒಂದು ಎಂತ ಮುಟ್ಟಲ್ಲ ಅದಕ್ಕೆ. ನಾನೇ ಮಾಡಿದೆ ಬಹುಶಃ ನಾವೇ ಸ್ವತಃ ನಾಟಕ ಹೋಗಿದ್ವಿ. ನಾಟಕ ಹೋಯ್ದು ಆ 3-4 ಶಾಲೆ ಅಡುಗೆ ಮನೆ ಬಿಲ್ಡಿಂಗು ಪಕ್ಕದ ಬಿಲ್ಡಿಂಗು ಎಲ್ಲ ಸೇರಿ ಗೋವಿಂದೇಗೌಡರು ಒಂದು ಉದ್ಘಾಟನೆ ಮಾಡಿದ್ರು. ಅವಾಗ ಹೇಳಬಾರ್ದು, ರತ್ನಾಕರ್ ಶೆಟ್ಟಿ ಅವರು ಒಂದು ಬಿಲ್ಡಿಂಗ್ ಮಾಡಿದ. ಆ ಬಿಲ್ಡಿಂಗ್ ಕೇಳಿ ಮತ್ತು ಹೊಸ ಬಿಲ್ಡಿಂಗ್ ಕಟ್ಟಿದ್ವಿ. ಗಲಾಟೆ ಕೂಡ ಆಗಿತ್ತು. ಊರವರೇ ಮಾಡಿದ್ದು ಬಿಲ್ಡಿಂಗ್ ಅದು. ಇವತ್ತು 40-30 ವರ್ಷ ಆಯಿತು. ಇವತ್ತಿನವ್ರು ಏನು ಮುಗಿಲ್ಲ, ಅಭಿವೃದ್ಧಿ ಆಗ್ತಾನೆ ಇದೆ. ಹಾಗಾಗಿ ಒಂದು ವ್ಯವಸ್ಥೆಯನ್ನು ಪ್ರೀತಿಸುವ ಹೃದಯ ಊರಿರ್ಬೇಕು. ನಾನು ಶಾಲೆ, ನಮ್ಮ ಮನೆ, ನಮ್ಮದು, ನಮ್ಮೂರು, ನಮ್ಮದು ಅಂತಕ್ಕಂತಿದ್ದಾಗ ಬಹುಶಃ ಅವತ್ತು ಆ ಶಾಲಾ ಆ ಊರಿಗೆ ಯಾವತ್ತೂ ಬರೋದಿಲ್ಲ. ಅದೇ ಇವತ್ತು ಸಮಸ್ಯೆ ಆಗಿದ್ದಾರೆ. ಇವತ್ತೇನು ಬರೀ ಏನು ಮಾಡೋದು, ಆಧುನಿಕ ಭರಾಟೆ ಸಮಸ್ಯೆಗಳು ಸುಮಾರು ಇದ್ದಾವೆ. ಹಾಗಾಗಿ ನಾನು ಏನು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಲ್ಲ. ಆದರೆ ವಿಶೇಷವಾಗಿ ಒಂದು ಹಂತದಲ್ಲಿ ಇವಾಗ ಒಂದು ಏಜ್ ಆದ್ರೂ ಬರ್ತಾ ಇರೋಲ್ಲ. ಒಂದು ಈಗ ನೀವು ಉಮೇಶ್ ಅವ್ರು ಹೇಗೆ ಊರ ಬಗ್ಗೆ ಒಂದು ಪ್ರೇಮ ಬರ್ತಾ ಇದೆಯೋ ಅದೇ ಥರ ಒಂದು ಏಜ್ ಆದ ಕೂಡ ನಮ್ಮ ಊರು ನನ್ನ ಜನ ನನ್ನ ಬರ್ತಕ್ಕಂಥ ಸರಿಯಾಗ್ತಾ ಹೋಗುತ್ತೆ. ಒಂದು ಮಕ್ಕಳು ಬಂದಾಗ ಒಂದು ದೇಶದ ದೃಷ್ಟಿಯಿಂದ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತೇಳಿ ಆ ನಿಟ್ಟಿನಲ್ಲಿ ಒಂದು ಮಗುವಿನ ಸಮಗ್ರ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿದಾಗ ಶಿಕ್ಷಣ ಬಹಳ ಮುಖ್ಯ. ಮತ್ತು ಜಾಗತಿಕ ಮಟ್ಟದಲ್ಲಿ ಕೂಡ ಅಷ್ಟೇ. ಜಾಗತಿಕ ಮಟ್ಟದಲ್ಲಿ ನೋಡಿದಾಗ ಶಿಕ್ಷಣ, ಆರೋಗ್ಯ, ಸ್ವಚ್ಛತೆ ಹಾಗೂ ಉದ್ಯೋಗ ಇವೆಲ್ಲ ಕೂಡ ಒಂದು ರೇಟಿಂಗ್ಸ್ ಆಗ್ತವೆ. ಹಾಗಾಗಿ ಸರ್ಕಾರ ಶಿಕ್ಷಣದ ಬಗ್ಗೆ ಹೆಚ್ಚಿಗೆ ಒಂದು ಉಸ್ತುವಾರಿ ವಹಿಸಿ ಈ ಥರದೆಲ್ಲ ಕಾರ್ಯಕ್ರಮ ಹಾಕೊಂತಿದೆ. ಒಂದು ಕಡೆ ನಾವು ಹೇಳೋದೇನೆಂದರೆ ಟೀಚರು ಹೇಳಿದರು ಹೇಗೆ ಅಂದರೆ ಒಬ್ಬ ಶಿಕ್ಷಕ ಸಮಾಜ ಜೊತೆ ಕೊಂಡಿಯಾದಾಗ ಮಾತ್ರ ಹೆಚ್ಚೆಚ್ಚು ಕೆಲಸ ಆಗ್ತವೆ. ಉದಾಹರಣೆ ನನಗೆ ಕಾಗಡಿ ಶಾಲೆ ತಿರುಪತಿ ನಾಯಕರು ನೆನಪಾಗ್ತಾರೆ. ಇವರು ಆ ಮನುಷ್ಯ ನಮಗೆ ವಾರಕ್ಕೊಂದು ಅದಾಗಬೇಕು ಇದಾಗಬೇಕು ಒಂದು 50 ಸತಿ ಹೇಳೋದು. ನಮಗೆ ಇವರು ತಲೆ ಕೆಟ್ಟೋದ್ರೆ ಈಗ ಮಾಡಲೇಬೇಕಂತ 3 ರೂಮ್ ಆಯಿತು. ಆ ಶಾಲೆಗೆ ಸಿಕ್ಕಾಪಟ್ಟೆ ಸುಮಾರು ಮನೆಗಳು ಬಂದಬೇಕು. ಆ ಥರದಲ್ಲಿ ನಾವು ಸಾಕಾಗಿ ಚೆನ್ನಾಗಿ ಮಾಡ್ತಾರಪ್ಪ ಮಾಡೋಣ ಅಂತ ಹೇಳಿ ಮಾಡಿದ್ದು ಉಂಟು, ಇಲ್ಲ ಅಂತೇನಿಲ್ಲ. ಹರಿಯ ಶಾಲೆ ಕೂಡ ಏನು ಅವಾಗ ರಾಮಾಚಾರ್ಯರು ಇದ್ದವಾಗೆಲ್ಲ ತುಂಬ ಬರೀ ಫೋನು ಹೇಗೆ ಅಂದರೆ ಎದುರಿಸಿ ಆ ಡೆವಲಪ್ಮೆಂಟ್ ಆಫೀಸರ್ ನೋಡ್ಬೋದು. ಸತಿ ಅವ್ರಿಗೆ ಬೇಜಾರಾಗೋದಿಲ್ಲ. ಪದೇ ವರ್ಷ ಫೋನ್ ಮಾಡೋದು. ನಾವು ಮುಂದೆ ತಿಂಗಳು ಕೊಡ್ತೀವಿ, ಮುಂದೆ ತಿಂಗಳು ಫೋನ್, ಮತ್ತು ಆ ತಿಂಗಳು ಫೋನ್ ಹೆಂಗೆ ಮಾಡ್ತಾರೆ ಗಿಳಿಸ್ಕೊಂಡು ಹೋಗಿ ಹೋಗ್ತಾರೆ ಅವರು. ಆ ಥರದಲ್ಲಿ ಟೀಚರು ವಿಚಾರ ಪಡಿ ಹೇಳ್ತಿರೋದು ಸಮಾಜಕ್ಕೂ ಅಥವಾ ಇದಕ್ಕೆ ಒಂದು ವ್ಯವಸ್ಥೆಗೂ ಕೊಂಡಿಯಾದವಾಗ ಹೆಚ್ಚು ಕೆಲಸ ಆಗ್ತವೆ. ನಮ್ಮ ಅಂಡರಲ್ಲೇ ಬರ್ತಾ ಇವಾಗ ನೀವು ಉದಾಹರಣೆಗೆ ಕಸದ ವಿಷಯ ಹೇಳಿದ್ವಿ. ಕಸ ಸುಡ್ತಾರೆ ಅಂತ ಅವರು ವರದಿ ಕೊಟ್ರಿ. ಆ್ಯಕ್ಚುಲಿ ಕಸದ ವಿಷಯ ಬಂದಾಗ ನೀವು ಪಾಠನೆ ಮಾಡೋದು ಮಕ್ಕಳಿಗೆ. ಸುಟ್ಟಾಗ ಏನಾಗುತ್ತೆ, ಯಾವ ಥರ ನಿಲ್ಲು ಬರ್ತವೆ. ಅದು ಏನಂದರೆ ಆ ಮಕ್ಕಳು 4 ಜನ ಮಕ್ಕಳಿಗೆ ತಲೆ ಬಂದ್ಬಿಟ್ರೆ ಮುಂದೆ ಯಾವತ್ತೂ ಕಸ ಸುಡೋಕೆ ಹೋಗಲ್ಲ. ಅವರು ಸುಡೋರಿಗೆ ಹೇಳ್ತವೆ ಅಲ್ವಾ. ಆ ಥರವಾಗಿ ಒಂದು ಸಣ್ಣ ಏನು ಬ್ಯಾಗ್ ಆಯ್ತದೇನೋ ಅಂತ ಇಟ್ಕೊಂಡು ಈ ಕಡೆ ಸುಡಬಾರ್ದು. ಹಿಂಗೆ ನಮಗೆ ಒಂದು ಫೋನ್ ಹೊಡಿದ್ವಿ, ನೀವು ಕಸ ಗಾಡಿ ಬರುತ್ತೆ, ನಮಗೆ ಗಾಡಿ ಇದ್ದಾವೆ, ಈಗ ನಮಗೆ ಇವ್ನಿಲ್ಲ ಡ್ರೈವ್ ಮಾಡ್ಕೊಂಡು ಬರ್ತಾನೆ ಕಸ ತಗೊಂಡೋಗಿ ಆ ಮಕ್ಕಳ ಕಸ ತಗೊಂಡು ನೋಡಿದಾಗ ಕೂತ್ಬಿಡುತ್ತೆ. ಅವಾಗ ಮುಂದೆ ಯಾವತ್ತೂ ದೊಡ್ಡವರಾದಾಗ ಕಸ ಬೆಂಡ್ ಮಾಡಬೇಕು ಅಂತ ಕೂತ್ಬಿಡುತ್ತೆ. ಅದೊಂದು ಕೂಡ ಶಿಕ್ಷಣ ಕೂಡ ಆಗುತ್ತೆ. ನನ್ನ ಇವತ್ತು ಭಾಷೆ ಸ್ವಚ್ಛತೆ ವಿಷಯ ಬಂದಾಗ ಭಾಳ ದೊಡ್ಡ ಸಮಸ್ಯೆ, ಈ ದೇಶದ ಸಮಸ್ಯೆ ಕಸದೇ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ. ಅದು ಮಾಡೋಣ. ಕರೆಂಟಿಂದು ಇವಾಗ ಸಣ್ಣ ಪುಟ್ಟ ಇದ್ದಾವೆ. ನಿಮಗೆ ಸಮಸ್ಯೆ ಅದು ಹೇಳಿ, ನಿಮ್ಮ ಗ್ರಾಮದ ಸಂಘ ಇದೆ, ಸ್ವಸಹಾಯ ಸಂಘ ಇದೆ, ಯಾರು ಬರ್ದಿರೋ ನಮ್ಗೆ ಹೇಳಿ, ನಾವು ಬಂದು ಕ್ಲೀನ್ ಮಾಡ್ಕೊಡ್ತೀವಿ, ವಿಷಯ ಮಾಡಿಸ್ಕೊಡ್ತೀವಿ. ಚೆನ್ನಾಗಿ ಮಾಡ್ಬೇಕು. ರೋಟಿಗೆ ಒಂದು ವಾತಾವರಣ ಇದೆ, ಮಕ್ಕಳಿಗೆ ವಾತಾವರಣ ಇದೆ ಅಂತ ಹೇಳ್ತಾ ಮತ್ತಿನ್ನೇನು ಹೇಳು ಉಮೇಶ್ವರ ಎಲ್ಲ ಹೇಳಿದ ಆಲ್ರೆಡಿ ಎಲ್ಲ ಆಗಿದೆ. ಒಳ್ಳೆ ಚೆನ್ನಾಗಿ ಮಾಡೋಣ, ಒಳ್ಳೆ ಅಭಿವೃದ್ಧಿ ಮಾಡೋಣ. ವಿಶೇಷವಾಗಿ ಮಕ್ಕಳು ಈ ದೇಶದ ಭವಿಷ್ಯ. ಅವರ ಅಭಿವೃದ್ಧಿಗೆ, ಅವರ ಒಂದು ಏಳಿಗೆಗೆ. ಯಾಕೆಂದರೆ ಇಂದಿನ ಮಕ್ಕಳೇ ಬಂದಿರ್ಬೇಕಂದಾಗ ಅವ್ರು ಸದೃಢ ಭಾರತ ನಿರ್ಮಾಣ ಮಕ್ಕಳು ಮುಖ್ಯ. ಹಾಗಾಗಿ ಮಕ್ಕಳ ಒಂದು ಸರ್ವಾಂಗೀಣ ಅಭಿವೃದ್ಧಿ ನಾವು ನೀವೆಲ್ಲ ಕೆಲಸ ಮಾಡೋಣ. ಅದ್ರ ಬಗ್ಗೆ ಅನುಮಾನ ಇಲ್ಲ. ನಮ್ಮ ಅಂಡರ್ ಕೂಡ ಪಂಚಾಯತ್ಗೆ ಕೂಡ ಬಹುಶಃ ನಮ್ಮ ಅಂಡರಲ್ಲೇ ಬರ್ತಾ ಎಲ್ಲರೂ ಕೂಡ ನೀವೇನು ಸಮಸ್ಯೆ ಇರೋದು ಹೇಳಿ. ಶಾಲೆ ಕೊರತೆ ಆದಾಗ ಶಾಲೆ ನಮ್ಮ ಜೊತೆ ಸಿಗುತ್ತೆ. ಕಾಂಪೌಂಡ್ ವಿಷಯ ಕಾಂಪೌಂಡ್ ಮಾಡೋಣ. ಅದು ಅರ್ಥ ಆಯಿತು. ಬಟ್ ಏನಂದರೆ ನಮಗೆ ಬಾಳೆಕಾಪು ವಿಷಯಕ್ಕೆ ಬಂದಾಗ ಭಾಳ ಬೇಜಾರಿದೆ. ನಮ್ಮ ವ್ಯವಸ್ಥೆಯಲ್ಲಿ ಸಾಕಷ್ಟು ಅನುದಾನಗಳಿದ್ದಾರೆ, ಕೆಲಸಗಳು ಇಡ್ತಾರೆ, ಬರ್ತಾರೆ, ಗ್ರಾಮಸಭೆ ಬರ್ತಾರೆ, ಬಳಸ್ತಾರೆ, ಕೆಲಸ ಮಾಡ್ಕೊಳ್ಳೋದಿಲ್ಲ. ಲಾಸ್ಟಿಗೆ ಒಂದು ಕೋಟಿ ರೂಪಾಯಿ, ಒಂದು 25 ಲಕ್ಷದ ಕೆಲಸ ಹಂಗೆ ವೇಸ್ಟ್. ನಂಗೆ ಆ ಸಂಘ ಬೇಕು, ನನಗೆ ಇದು ಬೇಕು, ಇದು ಬೇಕು, ಶಾಲೆ ಬೇಕು ಅಂತಾರೆ. ಏನಂದರೆ ಯಾವ್ದಾದ್ರು ಕಾಂಟ್ರಾಕ್ಟ್ ಹೇಳಿ ಮಾಡ್ಸೋಕ್ಕಾಗಲ್ಲ. ಉದಾಹರಣೆಗೆ ನಿಮ್ಮಲ್ಲಿ ಒಂದು ಸಂಘ ಉಂಟು ತಿಳ್ಕೊಳ್ಳಿ. ಆ ಸಂಘದ ಅಡಿಯಲ್ಲಿ ಒಂದು ಕೆಲಸ ಮಾಡಿದಾಗ ಆ ಸಂಘಕ್ಕೂ ಅನುಕೂಲ ಆಗುತ್ತೆ. ಅದು ಉಡುತ್ತೆ, ಫಂಡ್ಸ್ ಆಗುತ್ತೆ. ಅದು ಈ ಸಾವಸ್ಥೆ ಹೇಳಿ ನಿಮಗೆ ಜನಕ್ಕೆ ಯಾರಿಗೂ ಒಂದು ತಲೆಗೆ ಹೋಗಲ್ಲ. ಅವೆಲ್ಲ ಬಿಡಿ ಅವ್ರ ಸಮಸ್ಯೆಗಳು ಬೇಕಾದಿರ್ತವೆ. ಆ ಥರದಲ್ಲಿ ಸೇರ್ಕೊಂಡು ಮಾಡುವಾಗ ಕೆಲಸಗಳು ಆಗ್ತವೆ ಊರಲ್ಲಿ. ಯಾಕಂದರೆ ಪಂಚಾಯತ್ ರಾಜ್ ವ್ಯವಸ್ಥೆ ಏನು ಗ್ರಾಮೀಣ ಅಭಿವೃದ್ಧಿ ಯೋಜನೆ ಇದೆಯಲ್ಲ, ಕಾಂಪೌಂಡ್ ಮಾಡ್ಬೋದು, ತಿಪ್ಪೆ ನಿಮ್ಮ ದ್ರವ ಕಸ ಹಾಕಲಿಕ್ಕೆ ತಿಪ್ಪೆ ಗುಂಡಿ ಮಾಡ್ಕೊಡ್ಬೋದು. ಎಲ್ಲ ನಾವು ಸಾಕಷ್ಟು ಮಾಡಿದ್ವಿ. ಆದರೆ ಇನ್ನೂ ಕೆಲಸ ಮಾಡ್ಬೋದಿತ್ತು. ಈಗ ವರ್ಷ ಒಳ್ಳೆ ಪಾಪ ಮಾಡಿದ್ರೆ 4 ಲಕ್ಷ ರೂಪಾಯಿ ಬರುತ್ತೆ ವರ್ಷಕ್ಕೆ. ಏನು ಮಾಡಿದೆ ಅಲ್ವಾ. ಈಗ ಕಾರ್ಡ್ ವ್ಯವಸ್ಥೆ ಮಾಡಿದ್ರೆ 4 ಲಕ್ಷ ರೂಪಾಯಿ ನಿಮ್ಮ ಅನುದಾನ ಇದೆ.
ನಮ್ಮ ವ್ಯವಸ್ಥೆಯಲ್ಲಿ ಅದನ್ನ ಸಂಪೂರ್ಣ ಪ್ರಮಾಣ ಉಪಯೋಗಿಸಬೇಕು. ಒಬ್ಬರು ನೋಡಿ ಇಡ್ತೀವಿ 25,000 40 ಅಂತ ಹೇಳ್ತಾ ಸರ್ಕಾರ ಎಲ್ಲವನ್ನು ಕೊಡೋಕ್ಕಾಗಲ್ಲ. ನಾವು ಒಂದು 25 ಒಂದು 15 ಕೊಟ್ಟು ಒಂದು 10 ಹಾಕಿ ಒಳಗೆ ಗುಂಡಿ ಆಗಲ್ವಾ ಮನುಷ್ಯ? ಬಾಟಿಗೆ 55,000 ಬಾಟಿಗೆ ಉಂಟು, ನಿಮ್ ದುಡ್ಡು ಬಾಟಿಗೆ ಮಾಡೋಕ್ಕಾಗುತ್ತೆ ನಮಗೆ ಮಾತಾಡ. ಯಾಕೆ ಇಂಥ ವ್ಯವಸ್ಥೆ ಏನಿದೆ, ಬಾವಿ ಕೊಡ್ತೀವಿ ಅಂತ ಅದ್ಭುತವಾಗಿರ್ತಕ್ಕಂಥ ಹುಷಾರು ಕೊಡ್ತಕ್ಕಂಥ ಎಲ್ಲಿದೆ ಅಂತ ವ್ಯವಸ್ಥೆ? ಎಲ್ಲ ಹುಡುಕ್ಬೇಕು ನೀವು, ಸಾಧ್ಯವೇ ಇಲ್ಲ ಕೆಲಸ ಕೊಡ್ತಕ್ಕಂಥದ್ದು. ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆ ಪಂಚಾಯತ್ ವ್ಯವಸ್ಥೆ. ಯಾಕೆಂದ್ರೆ ಇದು ತಳಮಾಡ ವಿಧಾನಸಭೆ, ಇಲ್ಲಿ ಜನಕ್ಕೆ ಬಂದಾಗ ಮಾತ್ರ ಈ ವ್ಯವಸ್ಥೆ ನೋಡಿದಾಗ ಮಾತ್ರ ಅರ್ಥ ಆಗುತ್ತೆ, ಪ್ರಶ್ನೆ ಮಾಡೋದು ಬರುತ್ತೆ, ಹೇಗೆ ಅಧಿಕಾರ ನಡೆಸಬೇಕು ಗೊತ್ತಾಗುತ್ತೆ. ಈ ಪ್ರಜಾಪ್ರಭುತ್ವ ಗಟ್ಟಿಯಾಗಬೇಕಾದ್ರೆ ಈ ವ್ಯವಸ್ಥೆ ಗಟ್ಟಿಯಾಗಬೇಕು. ವಿಶೇಷವಾಗಿ ಜನ ಬಂದ್ರು ಮಾತ್ರ ಇದು ಯೋಚನೆ ಗೊತ್ತಾಗುತ್ತೆ. ದೂರ ಕೂತ್ಕೊಂಡು ನಿಮ್ಮೆಂತ ಆಗುತ್ತೆ ಅಂತ ಹೇಳೋಲ್ಲ ಸರ್ಕಾರ. ಇವತ್ತಿನ ಟಿವಿ ಮಾಧ್ಯಮಗಳು ಹಾಗೆ ನೋಡಿ, ಯಾವುದೋ ಒಂದು ರೇಪಿಗೆ ತೋರಿಸೋದು ಮತ್ತು ಭ್ರಷ್ಟಾಚಾರ ಜನಕ್ಕೂ ಹಾಗೆ ಆಗ್ಬಿಟ್ಟಿದೆ. ಗ್ರಾಮ ಪಂಚಾಯತ್ ಭ್ರಷ್ಟಾಚಾರ ಮತ್ತೊಂದು ಭ್ರಷ್ಟಾಚಾರ ಬಂದ್ಬಿಟ್ಟಿದೆ. ಆಗಲ್ಲ, ಎಲ್ಲವೂ ಭ್ರಷ್ಟಾಚಾರದ ವ್ಯವಸ್ಥೆ ನಡೆಯಲಿಲ್ಲ. ಇನ್ನೊಂದು 2-3 ಕೇಸ್ ಇರುವುದಿಲ್ಲ ಅಂತ ಇದೆ. ಅದ್ಭುತವಾಗಿ ಕೆಲಸಗಳು ಆಗಿವೆ. ನಾವು ನಮ್ಮ ಪಂಚಾಯತ್ ಸಾಕಷ್ಟು ಕೆಲಸಗಳು ಮಾಡಿದ್ವಿ. ನೀವು ನೋಡಿದವಾಗ ರಸ್ತೆಗಳಿರ್ಬೋದು, ಮತ್ತೊಂದಿರ್ಬೋದು, ಬಾವಿಗಳಿರ್ಬೋದು, ಶಾಲೆಗಳಿರ್ಬೋದು, ಸಾಕಷ್ಟು ಅಭಿವೃದ್ಧಿ ಕಾಣುತ್ತೆ. ಒಂದು 10-20 ವರ್ಷದಿಂದ ನೋಡುವಾಗ ಸಾಕಷ್ಟು ಕೆಲಸಗಳು ಮಾಡಿದ್ವಿ. ನಮಗೂ ಕೂಡ ಮಾಡಬೇಕು ಅಂತ ಭಾಳ ಆಸೆ ಉಂಟು. ಬಟ್ ಜನ ಆಸಕ್ತಿ ತೋರಿಸ್ಬೇಕು. ಜನ ಆಸಕ್ತಿ ತೋರಿಸ್ತೀವಿ ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ. ನಾವು ಬೇಕು ಅಂದಾಗ ನಾವು ಒಂದು 10 ಸತಿಗಳ ಒಂದ್ಸತಿ ಆಗೇ ಆಗುತ್ತೆ. ಹಾಗಾಗಿ ಜನ ಹೆಚ್ಚಿನ ವಿಷಯ ಈ ವ್ಯವಸ್ಥೆ ತೊಡ್ಕೊಂಡು ಉಪಯೋಗಿಸಬೇಕು. ಹಾಗಿದ್ರೆ ಮಾತ್ರ ಈ ಪ್ರಜಾತಂತ್ರ ವ್ಯವಸ್ಥೆ ನೋಡಿದ್ದೆ. ಹಾಗಾಗಿ ಚೆನ್ನಾಗಿ ಮಾಡೋಣ. ಅವಕಾಶ ಕೊಟ್ಟಿದ್ರೆ ನಾವು ನಿಮ್ಮ ಜೊತೆಗೆ ಇರ್ತೀವಿ. ಹೇಳಿ ಏನೋ ಅದ್ರ ಬಗ್ಗೆ ಏನೇನು, ಯಾಕೆಂದರೆ ನಾವು ನಿಮ್ಮ ಸೇವಕರೇ, ಹೇಗೆ ಹೇಳುವಾಗ ಹಾಗೆ ಅವಶ್ಯಕತೆ ಇಲ್ಲ. ನಾವಂತೂ ಭಾಳ ಬಿಡಿ ಅದರಲ್ಲಿ ಕೆಲಸ ಆಗ್ಬೋದಾಗ ಮೊದಲು ಇರ್ತೀವಿ. ನೀವು ಸೋರ್ಬೇಕಾದ್ರೆ ಬರ್ಬೇಕಾದ್ರೆ ಹೇಳಿ ನಾವಂತೂ ಮಾಡ್ಕೊಡ್ತೀನಿ, ಅದ್ರ ಬಗ್ಗೆ ಇಲ್ಲ. ಜನ ಹೇಳಿ ಕೊಡ್ತಿರೋದು ಮಾಡೋಣ, ಒಳ್ಳೆ ವಾತಾವರಣ ಮಾಡೋಣ ಅಂತ ಹೇಳ್ತಾ ಅವಕಾಶ ಮಾಡ್ಬೋದು. ಧನ್ಯವಾದ. ಚೆನ್ನಾಗಿ ಮಾಡೋಣ. ಶಾಲಾ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರದ ಭರವಸೆಯನ್ನು ವ್ಯಕ್ತಪಡಿಸಿದಂತಹ ಶ್ರೀಯುತ ಸುಬ್ರಹ್ಮಣ್ಯ ಸರ್, ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಗುರುದೇವ ಧನ್ಯವಾದಗಳು. ನಮ್ದು ವಾಟ್ಸಪ್ ಕಂಟಿನ್ಯೂ ಮಾಡ್ತೀವಿ. ನಿಮ್ದೆಲ್ಲ ಇಲ್ಲೇ ಮತ್ತು ವಾಟ್ಸಪ್ ಅತಿಥಿಗಳಾದಂತಹ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಇವರಿಂದ ಹಿತನುಡಿಗಳು. ನಾನು ನಮ್ಮೂರಿಂದ ಈ ಅರ್ಥಪೂರ್ಣ ಸರ್ಕಾರದ ಕಾರ್ಯಕ್ರಮದ ಅತಿಥಿಗಳು, ಗ್ರಾಮ ಪಂಚಾಯತಿಯ ಪ್ರಥಮ ಪ್ರಜಾಪ್ರತಿನಿಧಿಗಳವರೇ, ಈ ಭಾಗದ ಗ್ರಾಮ ಪಂಚಾಯತಿಯ ಸದಸ್ಯರಾದ ಗುರುಮೂರ್ತಿಯವರೇ, ಮಾಸ್ಟರ್ ಅಂತ ಹೆಸರು ಈಚೆ ಬರ್ರಿ, ನಾಗೇಶ್ವರ, CRC ಬರ್ರಿ ಕಾಣಿಸಿ. ನಮ್ಮ ಶಿಕ್ಷಕಿ ಮೇಡಮ್ ಹೆಸರೇ ಬಿಟ್ಟಿದೆ, ಕೌಶಲ್ಯ ಎಲ್ಲ ನಮ್ಮ ಪೋಷಕರೇ, ನಮ್ಮೆಲ್ಲ ಪುಟಾಣಿ ಮಕ್ಕಳ. ಯಾವುದೇ ಸಮಗ್ರವಾಗಿ ಅಭಿವೃದ್ಧಿ ಆಗ್ಬೇಕಂದ್ರೆ ಅದು ಶೂನ್ಯದಿಂದಲೇ ಸ್ಟಾರ್ಟ್ ಆಗಬೇಕು. ಮಕ್ಕಳು ಇದೇ ಇರ್ಬೋದು. ಯಾವುದೇ ಸಂಘಟನೆಗಳು ಬಲವತ್ತ ಆಗ್ಬೇಕಂದ್ರೆ ಅದು ಶೂನ್ಯದಿಂದಲೇ ಪ್ರಾರಂಭ ಆಗುತ್ತೆ. ನಾನು ಸುಮಾರು 25 ವರ್ಷ, 98 ಮೋಸ್ಟ್ಲಿ 98 ಅಲ್ಲ ಈ ಸ್ಕೂಲ್ ಓಪನ್ ಆಗಿರೋದು. 27 ವರ್ಷ. ನಾನಿನ್ನು ಡಿಗ್ರಿ ಓದ್ತಾ ಇದ್ದೆ. ಹಿರೇಗೌಡರು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮೆಂಬರ್. ಪಕ್ಷದ ವಿಚಾರ ಬಂದಾಗ ನಾನೇ ಬೇರೆ ಪಕ್ಷ, ಅವರೇ ಬೇರೆ ಪಕ್ಷ. ಅತ್ಯುತ್ತಮ ರಾಜಕಾರಣಿ, ಅದ್ರ 2 ಮಾತಿಲ್ಲ. ನಾವು ಹೊಗಳ್ಬೇಕಾಗತ್ತೆ. ಒಬ್ಬ ರಾಜಕಾರಣಿ ಆದವನಿಗೆ ರಾಜಕಾರಣಿ ಆದವನಿಗೆ ಇಚ್ಛಾಶಕ್ತಿ ಬೇಕು. ಸಮಾಜ ಪೂರಕವಾಗಿ ಯೋಚನೆ ಆಲೋಚನೆ ಮಾಡತಕ್ಕಂಥ ಮನಸ್ಥಿತಿಯಾಗಿರ್ಬೇಕು. ರಾಜಕಾರಣವನ್ನ ಬಿಸಿನೆಸ್ ಆಗಿ ಯಾರು ಯೋಚನೆ ಮಾಡ್ತಾನೆ ಅವನು ಸಮಾಜಕ್ಕೆ ಏನೋ ಕೊಡುಗೆ ಕೊಡೋದಿಲ್ಲ. ಅದಕ್ಕೆ ಬರ್ತದೆ ಹೇಳೋದು, ಅತಿ ಹೆಚ್ಚು ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಇವತ್ತು ನಮ್ಮ ರಾಜಕಾರಣಿಗಳು ಅದು ಪಕ್ಷಾತೀತವಾಗಿ ರಾಜಕಾರಣಿಗಳು ಇವತ್ತು ಆಲೋಚನೆ ಮಾಡ್ತಾ ಇರೋದು. ರಾಜಕಾರಣದಲ್ಲಿ ಇವತ್ತು ನಾವು ಒಂದಿಷ್ಟು ಆರ್ಥಿಕವಾಗಿ ಬಲಿಷ್ಠರಾಗಬೇಕು, ನಮ್ದೊಂದು ಕೂಡ ಸರಿ ಮಾಡಿಕೊಬೇಕು ಅನ್ನೋ ಆಲೋಚನೆಯಲ್ಲಿ ಸಮಾಜ ವ್ಯವಸ್ಥೆ ಇವತ್ತು ಕುಲಿಗೆಡ್ತಾ ಇದೆ. ಇನ್ನೂ ಸರಿಯಾಗ್ಬೋದು ಮುಂದೆ ಅಂತ ಸುಬ್ರಹ್ಮಣ್ಯ ಅವರು ಹೇಳಿದಾಗ, ಇಲ್ಲ ಇನ್ನು ಮತ್ತು ಹದಗೆಡುತ್ತೆ ಅಂತ ನನ್ನ ದೂರಾಲೋಚನೆಯ ಹೇಳ್ತಾ ಇದೆ. ನಮ್ಗಿರ್ತಕ್ಕಂಥ ಇವತ್ತಿನ ಜನರಿಗಿರ್ತಕ್ಕಂಥ ನಮ್ಮ ಹಿಂದಿರ್ತಕ್ಕಂಥ
ನಮ್ಮ ಪೂರ್ವಜರಿರ್ತಕ್ಕಂಥ ಸಮಾಜಮುಖಿ ಆಲೋಚನೆ ಕಳಕಳಿ ಇನ್ನು ಮುಂದೆ ಬರ್ತಕ್ಕಂಥವರಿಗೆ ಇಲ್ಲ. ಯಾಕೆ ಅಂದ್ರೆ ಎಲ್ಲರೂ ಸ್ವಾರ್ಥಿಗಳಾಗ್ತಾ ಇದ್ದಾರೆ. ನಮ್ಮ ಈ ಭಾರತ ದೇಶ ಅತಿ ಹೆಚ್ಚು ಮಾನವ ಸಂಪನ್ಮೂಲವನ್ನು ಹೊಂದಿರತಕ್ಕಂಥ ದೇಶ ಇದೆ. ಮಾನವ ಸಂಪನ್ಮೂಲವನ್ನ ಸದುಪಯೋಗ ಪಡಿಸಬೇಕು ಅನ್ನೋ ಸದುದ್ದೇಶದಿಂದ ಇವತ್ತು ಸರ್ಕಾರ ಹಲವಾರು ಯೋಜನೆಗಳನ್ನ ಸಮಗ್ರವಾಗಿ ಅನುಷ್ಠಾನಗೊಳಿಸುವ ಒಂದು ಸದುದ್ದೇಶ ಮಾಡ್ತಾ ಇದೆ. ಇವತ್ತಿನ ಮಕ್ಕಳೇ ಈ ದೇಶದ ಮುಂದಿನ ಭವಿಷ್ಯ. ಅವರು ದೈಹಿಕವಾಗಿ ಸದೃಢ ಆಗಬೇಕು ಅನ್ನೋ ಸದುದ್ದೇಶ ಇಟ್ಟುಕೊಂಡು ಇವತ್ತು ಸರ್ಕಾರ ಹಲವಾರು ಯೋಜನೆಗಳನ್ನ ಇವತ್ತು ಶಿಕ್ಷಣದ ಮೂಲಕ ಕಾರ್ಯೋನ್ಮುಖವಾಗಿದೆ. ನಾವು ಕರ್ನಾಟಕದ ವಿಚಾರವನ್ನೇ ನಾವು ತಗೊಂಡಾಗ ಕರ್ನಾಟಕದ 3ನೇ ಒಂದು ಭಾಗದ ಬಜೆಟ್ ಅನ್ನು ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಇರ್ತಾ ಇದೆ. ಅತಿ ಹೆಚ್ಚು ಯಾವುದೇ ಕ್ಷೇತ್ರವನ್ನು ಯೋಚನೆ ಮಾಡಿದಾಗ ಅತಿ ಹೆಚ್ಚು ನಮ್ಮ ಬಜೆಟ್ ವಿನಿಯೋಗ ಆಗ್ತಿರೋದು ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ. ಅದು ಒಳ್ಳೆ ಆಲೋಚನೆ ಕೂಡ. ಯಾಕಂದ್ರೆ ಅತಿ ಹೆಚ್ಚು ನಾವು ನಿಮಗೆ ಮುಂದೆ ಹೇಳಿದ್ರೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ದೇಶ ಆದ್ರಿಂದ ನಾವು ಅವ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋ ಅಗತ್ಯತೆ ಇದೆ ಇಲ್ಲಿ. ಇವತ್ತು ಜಪಾನ್ ದೇಶ ವಿಚಾರ ತಗೊಂಡಾಗ ಇಡೀ ಬಾಳೆಕೊಪ್ಪಕ್ಕೆ ಯಾರು ಒಬ್ಬನೇ ವ್ಯಕ್ತಿ ಇಡೀ ಬಾಳೆಕೊಪ್ಪ ಗ್ರಾಮವನ್ನು ಒಬ್ಬನೇ ವ್ಯಕ್ತಿ ಕಲ್ಟಿವೇಶನ್ ಮಾಡ್ತಾನೆ ಮಿಷನರಿಯಿಂದ. ನಮ್ಗೆ ಹಂಗಲ್ಲ. ಮಾನವ ಸಂಪನ್ಮೂಲ ಅತಿ ಹೆಚ್ಚು ವಿನಿಯೋಗ ಆಗ್ತಾ ಇದೆ. ಅದು ಎಲ್ಲಾ ಕಡೆನೂ ಅದು ವಿನಿಯೋಗ ಆಗಬೇಕು, ಸದುಪಯೋಗ ಆಗಬೇಕು ಅನ್ನೋ ಒಂದು ಉದ್ದೇಶ ಇವತ್ತು. ಹಾಗೆ ಆಲೋಚನೆ ಮಾಡಿದಾಗ ನಾನು ಹಿರೇಗೌಡರ ವಿಚಾರಕ್ಕೆ ಅಲ್ಲಿಗೆ ಮುಂದುವರೆ. ಅದೇ ಕುಂಬತ್ತಿ, ಬಾಳೆಕೊಪ್ಪ, ಮಣಸಟ್ಟೆ ಇವು 3 ಸ್ಕೂಲ್ಗಳು ಒಂದೇ ಸರಿ ಶುರು ಆಯಿತು. ಆ ಸಂದರ್ಭದಲ್ಲಿ ಅನುದಾನವೂ ಸಹ ಆ ಜಿಲ್ಲಾ ಪಂಚಾಯತಿ ಅನುದಾನ ಸಹ ಅವರೇ ಕೊಟ್ಟರು. ಅವಾಗ ನಾನು ಇನ್ನು ಡಿಗ್ರಿ ಮುಗಿದ ವರ್ಷ ನಾನೇ ಇದನ್ನು ಕಾಂಟ್ರಾಕ್ಟ್ ಅಂತ ಮಾಡಲಿಲ್ಲ. ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತ, ಚೆನ್ನಾಗಿ ಬಿಲ್ಡಿಂಗ್ ಕಟ್ಟಬೇಕು ನಮ್ಮೂರಿಂದ ಅಂತ ಹೇಳಿ ಇದೊಂದು ಬಂಗಾರಪ್ಪನವರು MP ಆದರೂ ಒಂದು ರಸ್ತೆ ಬೀರಿಕುಂಟೆ ಸವಿಯೋಗು ಅಷ್ಟೇ. ಕೆಲವು ಅರ್ಥ ಆಗಲ್ಲ ನಿಮ್ಗೆ. ಹಿಂಗೆ ಹೋದ್ರೆ ಬೀರಿಕುಂಟೆ ಸವಿಯೋಗ ಅಂದ್ರೆ 2 ಕಡೆ ಹಿಂಗೆ ಇದಾಗಿ ಹೋಗಿತ್ತು. 1875 ಸುತ್ತು ಸೇತುವೆ ಮಾಡ್ಬೇಕಾದ್ರೆ ರೋಡ್ ಮಾಡಿದ್ರು, ನಗರ ಹಳೆ ರಸ್ತೆ ಮಾಡಿದ್ರು, ತಿರುಗಿ ಯಾರು ಆ ಕಡೆ ನೋಡಿರ್ಲಿಲ್ಲ. ಅಂದ್ರೆ ಈ ಪಂಚಾಯತ್ ವ್ಯವಸ್ಥೆ ಇಷ್ಟು ಬಲಯುತವಾಗಿರ್ಲಿಲ್ಲ ಅವತ್ತೇನು ಅನುದಾನ ನಾವು ಯೋಚನೆ ಮಾಡ್ಬೇಕಾದ್ರೂ ಸರ್ಕಾರದ್ದು MLA MP ಯೋಚನೆ ಮಾಡ್ಬೇಕಾಗಿತ್ತು. ತದನಂತರ ಇವತ್ತು ನಮ್ಮ ಪಂಚಾಯತ್ ವ್ಯವಸ್ಥೆ ಸಬಲೀಕರಣ ಆಯಿತು. ಹಳ್ಳಿಗೂ ಅದು ವ್ಯಾಪಿಸ್ಕೊಳ್ತು. ಗ್ರಾಮ ವ್ಯವಸ್ಥೆ ಅಲ್ಲಿರ್ತಕ್ಕಂಥ ನಮ್ಮ ಜನಪ್ರತಿನಿಧಿಗಳು ಇಚ್ಛಾಶಕ್ತಿಯಿಂದ ಅನುದಾನವನ್ನು ಕೊಟ್ಟು ಅಭಿವೃದ್ಧಿಯನ್ನು ಮಾಡುವಂತ ಮನೋಭಾವನೆ ಇತ್ತೀಚೆಗೆ ಬಂದಿದೆ. ಆದ್ರಿಂದ ಅದು 2 ಕೆಲಸಗಳು ನನಗೆ ಇವತ್ತು ಅಚ್ಚುಳಿದೆ ನೆನಪಿದೆ. ಇವೇ ಬೇಕಾದಷ್ಟು ಕೆಲಸಗಳು ನಾವು ಮಾಡಿರ್ಬೋದು. ನಾನೇ ಬಗಲ್ ದೇಶ ಕೆಲಸ ಮಾಡಿರ್ಬೋದು, ನಾನೇ ತಾಲೂಕು ಬರ ಕೆಲಸ ಮಾಡಿರ್ಬೋದು. ಅವು ಯಾವ ನೆನಪಿಲ್ಲ. ಈ ಶಾಲೆ ಮಾಡಿರೋದು, ನಮ್ಮೂರಿಗೆ ಒಂದು ರಸ್ತೆ ಮಾಡಿರೋದು ಇದೆಯಲ್ಲ, ಅದು ಯಾವತ್ತೂ ನನಗೆ ನೆನಪಿರ್ತದೆ. ಭಾರಿ ಕಷ್ಟಪಟ್ಟು ಯಾರ್ದೋ ಕೊಟ್ಟಿಗೆಯಲ್ಲಿ ಓಪನ್ ಮಾಡಿದ್ವಿ. ಆ ಕಡೆ ನಮ್ಮ ಶಿವಪ್ರಾಯಕರ ಮನೆ ಕೆಳಗಡೆ ಮನೆ ಇತ್ತು. ಆ ಕೊಟ್ಟಿಗೆಯಲ್ಲಿ ಹಿರೇಗೌಡರು ಸುಮತಿ ಪೂಜೆ ತಾಲೂಕು ಪಂಚಾಯತ್ ಮೆಂಬರು ಆ ಕೊಟ್ಟಿಗೆಯಲ್ಲಿ ಫಸ್ಟ್ ಓಪನ್ ಮಾಡಿದ್ದು ಮೋಸ್ಟ್ಲಿ ನನ್ನ ನೆನಪು ಪ್ರಕಾರ. ಅಲ್ಲಿ ಮಾಡಿದ್ವಿ ಅವತ್ತು. ಆಮೇಲೆ ಹಿರೇಗೌಡರು ನೆನೆಸ್ತೀವಿ. ಹಿರೇಗೌಡರು ಅವ್ರಿಗೆ ಏನಾಗಿದೆ ಅಂದ್ರೆ ಬೈಕ್ ಯಾರಿಗಾರು ಬೇಕು. ನಾನು ಆಯಾ ಊರಿಗೆ ಬಂದ್ರೆ ಒಬ್ಬರನ್ನ ಅವ್ರು ಆಯ್ಕೆ ಮಾಡ್ಕೊಳ್ಳೋದು. ನಾನು ನನ್ನೊಂದು ಸುಜುಕಿ ಬೈಕ್ ಅವಾಗ ನನ್ನ ಬೈಕಲ್ಲಿ ಕೂತ್ಕೊಂಡು ಓಡಾಡೋದು. ಸಪ್ಪೆಗಟ್ಟಿಗೆ ಹೋದ್ರೆ ಅಲ್ಲಿ ಯಾರೊಂದು ಬೈಕು, ಅಲ್ಲಿ ಹೋದ್ರೆ ಯಾರೊಂದು ಬೈಕ್, ಈ ತರ ಹೇಳೋದು. ಜನಪ್ರತಿನಿಧಿ ಎಷ್ಟು ನಾನು ಏನು ಸಲೀಸು ಅಂದ್ರೆ ಎಷ್ಟು ಸುಳ್ದವ ಅಂತ. ಈ ನಾನು ಬಳ್ಳಿ ಮಾತಾಡ್ಬೇಕಂದ್ರೆ ಸಸರ ಅಂತ ಹಂಗಿರ್ಬೇಕು ಅಂತ ಜನಪತಿ ಅಂದ್ಮೇಲೆ. ಜನಪತಿ ಅಂದ್ರೆ ಸೆಟ್ಕೊಂಡಿರೋಂಥವಲ್ಲ. ಅವ ಅಧಿಕಾರ ಬಂದು ಒಂದೇ ತರ ಇರಬೇಕು, ಅಧಿಕಾರ ಕೊಡಿದ್ರು ಒಂದೇ ತರ ಇರಬೇಕು. ಅವೇನಾದ್ರು ಈ ದೇಶಕ್ಕೆ, ಈ ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಡಬಲ್ಲ. ಆ ಸರಳೀಕರಣ ಯಾರಿಗಿರ್ತದೆ ಅವೇನೋ ಅಚೀವ್ಮೆಂಟ್ ಮಾಡಿದ್ರೆ. ಹಿರೇಗೌಡ ಹೆಸರನ್ನ ಹೇಳೋದಿಲ್ಲ. ಹಿರೇಗೌಡರ ನಂತರ ಬೇಕಾದಷ್ಟು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾರೆ. ಯಾಕೆ ನಾನು ಅವ್ರ ಹೆಸರು ಹೇಳೋದಿಲ್ಲ? ನಾನು ಅವ್ರನ್ನೇ ಯಾಕೆ ಹೇಳ್ತೀನಿ ಅಂದ್ರೆ ಹಾಗೆ ಇರಬೇಕು ಅಂತ. ಜನಪ್ರತಿನಿಧಿ ಆದ ಹಾಗಿರ್ಬೇಕು ಅಂತ. ಅವರಿಗಾಗಿ ಏನೋ ಮಾಡ್ಕೊಡೋದಿಲ್ಲ. ಅದೇ ಹೇಳಿದ ಉದಾಹರಣೆಗೆ ಬೇರೆ ಬೇಕಾದ್ರೆ ಓಡಾಡೋದು.
ಅಂತ ಜನಪ್ರತಿನಿಧಿಗಳಿದ್ರೆ ಈ ಸಮಾಜ ಅನುಕೂಲ ಆಗುತ್ತೆ. ಈ ಸುಬ್ಬಣ್ಣ ಹೇಳಿದ್ರು ನಾನು ಎಲ್ಲಕ್ಕೂ ತಯಾರಿದ್ದೀನಿ ಅಂತ. ಅವ್ರು ದಾನಿಗಳಾಗೋಕ್ಕೂ ಅವಕಾಶ ಇದೆ. ಕೈಲು ಜೋಬ್ ಗಟ್ಟಿ ಇದ್ದವರು ಹೌದು ಅವರು ಕೂಡ. ಅಂತ ಸಂದರ್ಭದಲ್ಲಿ ದಾನಿಗಳು ಆಗ್ಬೋದು. ಇನ್ಮೇಲೆ ಅಂತ ಸಂದರ್ಭದಲ್ಲಿ ತಾವು ಆ ವಿಚಾರವನ್ನು ಯೋಚನೆ ಮಾಡಿ. ಮತ್ತೊಬ್ಬರು ನಮ್ಮ ಮೆಂಬರ್ ಇದ್ದಾರೆ, ಅವರು ಸಮಾಜಕ್ಕಾಗಿ ಮುಡಿಪಾಗಿದ್ದಾರೆ. ಅವರು ಅಂತ ಸೇವೆ ನಮ್ಗೆ ಅನುಕೂಲ ಆಗಲಿ, ಉಪಯೋಗ ಆಗಲಿ. ಅಂದ್ರೆ ನಾವು ಒಂದಿಷ್ಟು ಜನಪ್ರತಿನಿಧಿ ಕೆಲಸ ಮಾಡಿ ಬಂದವರು, ಸಮಾಜ ಮಧ್ಯೆ ಇದ್ದವರು, ದೊಡ್ಡ ಇವತ್ತು ಬಂಗಾರಪ್ಪ ಕಾವಡ್ತಿ ಮಕ್ಕಳ ಜೊತೆ ನಾವು ರೈಟ್ ಹ್ಯಾಂಡ್ ಕೆಲಸ ಮಾಡೋರು. ಯಾಕಂದ್ರೆ ಅವ್ರದ್ದು ಒಂದಿಷ್ಟು ಆಲೋಚನೆಗಳು, ಅವರ ಅಭಿಪ್ರಾಯಗಳನ್ನ ನಾವು ಸ್ವಲ್ಪ ಮೈ ಬಿಡಿಸ್ಕೊಂಡಿದ್ವಿ. ಅಧಿಕಾರಿಗಳು ನಮ್ಗೆ ಬರದೇ ಇರ್ಬೋದು, ಅದೇ ಮತ್ತೆ ನಾನು ಹೇಳೋದು. ಆದ್ರಿಂದ ಒಂದು ಸಮಾಜ ಅಭಿವೃದ್ಧಿ ಆಗ್ಬೇಕಾದ್ರೆ, ಸಮಾಜ ಒಳ್ಳೆ ಮುಖನೇ ಹೋಗ್ಬೇಕಂತ ಆದ್ರೆ ನಮ್ಮನ್ನು ನಾವು ಸಮಾಜಕ್ಕೆ ತೊಡಸ್ಕೊಳ್ತಂತ ಮನೋಭಾವನೆ ನಾವೆಲ್ಲ ಬೆಳೆಸಬೇಕಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ಇವತ್ತು ನಮ್ಮಲ್ಲಿ ಯುವಕರು ನಾವೆಷ್ಟು ಆ ಒಂದು ಕ್ಯೂರಿಯಾಸಿಟಿಯಿಂದ, ಇಚ್ಛಾಸಕ್ತಿಯಿಂದ, ಆಸಕ್ತಿಯಿಂದ ಊರಿಗೆ ಒಂದು ಕೆರೆ ಆಗ್ಬೇಕು, ಶಾಲೆ ಆಗ್ಬೇಕು, ಅಂಗಡಿ ಆಗ್ಬೇಕು, ರೋಡ್ ಆಗ್ಬೇಕು ಅಂತ ಆಲೋಚನೆ ಇಟ್ಕೊಂಡು ನಾವೆಲ್ಲ ಮಾಡಿದೀವಿ ಸುಬ್ಬಣ್ಣ ನಮ್ಮ ಕಾಲಘಟ್ಟದಲ್ಲಿ. ಅಂತ ಆಲೋಚನೆ ಮಾಡ್ತಕ್ಕಂಥ ಪೀಳಿಗೆ ಇನ್ನು ಬರಬೇಕು. ದೇವರವರಿಗೆ ಆ ಆಲೋಚನೆ, ಸಮಾಜಮುಖಿ ಆಲೋಚನೆಯನ್ನ ಮಾಡ್ತಕ್ಕಂಥ ಬುದ್ಧಿ ಕೊಡ್ಲಿ. ದುಡಿಮೆ ನನ್ನ ಅಕೌಂಟಲ್ಲಿ ಎಷ್ಟೇ ಇರ್ಬೋದು, ಆ ಅಕೌಂಟಲ್ಲಿ ಇರ್ತಕ್ಕಂಥ ದುಡ್ಡು ನನ್ನ 2 ಜನ ಮಕ್ಕಳಿಗೆ ಮಾತ್ರ ಆಗುತ್ತೆ. ಈ ಸಮಾಜಕ್ಕೆ ಆಗೋದಿಲ್ಲ. ನಾನು ಎಷ್ಟು ಅಕೌಂಟಲ್ಲಿ ಇಟ್ಟೋದ್ರು ಇಷ್ಟೇ ಇಟ್ಟೋದ್ನ, ಇದೇ ಇಷ್ಟೇ ಲಕ್ಷಣ, ಇನ್ನೊಂದು ಸ್ವಲ್ಪ ಇಳಿಬಾಯಿತ್ತು ಅಂತ ಹೇಳಿ ನಮ್ಮ ಮೇಲೆ ಅಪಾದನೆ ಬರ್ತದೆ ವಿನ ಅದೇ ಸಮಾಜಕ್ಕೆ ಮಾಡಿದ್ದು ಒಂದ್ ದಿವಸ ಯಾರು ಹೇಳ್ತಾರೆ. ಹೇಗೆ ನಾನು ಹೇಳ್ಬೋದು ಎಷ್ಟು ಹೇಳಿದೆ, ಅದೇ ತರ ಇನ್ನೊಂದು ದಿನ ನೀವೇನು ಜನಪ್ರತಿನಿಧಿಗಳಂತ ಇದೀರಿ, ಏನ್ ನೀವು ಜನಪ್ರತಿನಿಧಿ ಬದಿ ನೀವೇ ಅಲ್ಲ, ನಿಮ್ದು ನೌಕರರು ಅಷ್ಟೇ. ನೀವು ಸರ್ಕಾರಿ ಸೇವೆ ನಿಮ್ದು. ನೀವು ನಾನು ಹೇಳಿದೆ ಮೊನ್ನೆ, ಇವರು ಬಂದರು ಟೀಚರ್ ವಿಚಾರ ಮಾತಾಡಿದೆ. ನಾವು ಎಲ್ಲಿ ಒಬ್ರು ಕೆಲಸ ಮಾಡೋದ್ರ ಬಗ್ಗೆ ನಾವು ಮಾತು ಹೇಳಲೇಬೇಕಾಗ್ತದೆ. ಆ ಯಮ್ಮ ಮಕ್ಕಳು ಸಣ್ಣದಿದ್ದಾರೆ, ಎಲ್ಲೋ ದೂರದ ಶಿವಮೊಗ್ಗದಿಂದ ಬೆಳಿಗ್ಗೆ ಬಂದು ಸರಿಯಾಗಿ ಶಾಲೆ ನಡೆಸಿ ಅದು ಅತ್ಯುತ್ತಮವಾಗಿ ಒಬ್ಬ ಟೀಚರ್ ಅನ್ಸ್ಕೊಳ್ತಾರೆ. ಸ್ವಲ್ಪ ಆಗೋದಿಲ್ಲ. ಮತ್ತೆ ಜವಾಬ್ದಾರಿ ಇದೆ. ಒಂದು ಹೆಣ್ಣು ನಾವು ಹೆಂಗಾರು ಕೆಲಸ ಮಾಡ್ಬೋದು, ಎಷ್ಟೊತ್ತಿಗಾರು ಬರ್ಬೋದು, ಏನಾರು ಬರ್ಬೋದು. ಹೆಣ್ಣು ಕೆಲಸ ಮಾಡೋದಿದೆಯಲ್ಲ ಅದು ಸ್ವಲ್ಪ ಕಷ್ಟನೇ. ಆದ್ರೆ ಒಬ್ಬ ಪುರುಷ ಮತ್ತು ಒಬ್ಬ ಸ್ತ್ರೀಗೆ ನಾವು ಆಲೋಚನೆ ಮಾಡಿದ್ರೆ ಈ ಸಮಾಜ ಸ್ತ್ರೀಯ ಮೇಲೆ ನಿಂತಿದೆ. ಸ್ತ್ರೀನೇ ಇಲ್ಲಿ ಮುಖ್ಯ. ಅವಳು ಮುನ್ಸು ಮಾಡಿದ್ರೆ ಈ ಸಮಾಜವನ್ನ ಉನ್ನತ ಸಮಾಜ ಮಾಡೋದು, ಉನ್ನತ ಮಕ್ಕಳನ್ನಾಗಿ ಅವ್ರನ್ನ ಪ್ರತಿನಿಧಿಸ್ಬೋದು. ನಮ್ಮ ಹತ್ರ ಆಗೋದಿಲ್ಲ ಪುರುಷರ ಹತ್ರ. ಅದರಿಂದ ಟೀಚರ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸ್ವಂತೂರು ಯಾವ ಶಿವಮೊಗ್ಗನೇ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸದಸ್ಯ ನಾನು ಒಂದು ದಿವಸ ಹೇಳಿದ್ದು ಉಂಟು, ಇಲ್ಲಿ ಹೇಳಬಾರ್ದು. ಆ ಟೀಚರಿಗೆ ಹೇಳ ನಮ್ಮ ಮನೆ ಹತ್ರ ಹೇಳಬಾರತ್ತೆ. ಪಾಪ 4:30-5 ಗಂಟೆ ತನಕ ಇಲ್ಲಿರ್ತಾರೆ. ಸ್ವಲ್ಪ ಹೋಗ್ತಂತೆ, ಬೇಗ ಬರ್ತಾರಲ್ಲ. ಇದು ಸ್ವಲ್ಪ ಇನ್ನೊಂದು 5-4 ಮಕ್ಕಳು ಮನೆ ಬೇಗ ಸೇರ್ಕೊಳ್ಳಿ ಅನ್ನ ನಾವು ಅದೊಂದು ಮಾನಸಿಕವಾಗಿ ಹೇಳಿದ್ದು. ಅದು ನಿಮ್ಮದೇ ಆದ ಕಾನೂನು ಇರ್ತದೆ, ನಿಮ್ಮದೇ ಆದ ವ್ಯವಸ್ಥೆ ಇರ್ತದೆ, ನಿಮ್ಮ ಕ್ಷೇತ್ರ ನಿಮ್ಮಲ್ಲಿ ಇರ್ತದೆ, ಅದ್ರ ಪ್ರಕಾರ ನೀವು ಮಾಡ್ತೀವಿ. ಆಯ್ತು, ನೀವು ಒಂದಿಷ್ಟು ಜನಕ್ಕೆ ಮಕ್ಕಳಿಗೆ ಒಳ್ಳೆ ಶಿಕ್ಷಕರಾದ್ರೆ ನಿಮಗೂ ಒಳ್ಳೆಯ ಹೆಸರು ಬರ್ತದೆ. ನೀವು ಒಳ್ಳೆ ವ್ಯಕ್ತಿಯಾಗಿ ಈ ಸಮಾಜದಲ್ಲಿ ಮುಂದೆ ನಾವು ಹೋದ್ಮೇಲೆ ಹೆಸರು ಹೇಳಕ್ಕೆ ಆಗ್ತದೆ. ನಮ್ಮ ಅವಕಾಶ ಸಿಕ್ಕಾಗ ನಾವು ಒಂದಿಷ್ಟು ನಮ್ಮ ಸೇವೆಯನ್ನು ಮಾಡಿ ಹೋಗ್ಬೇಕು. ಎಲ್ಲೂ ಸ್ವಾರ್ಥ ಮನೋಭಾವನೆಯನ್ನ ನಾವು ತೋರಿಸದೆ ಒಂದಿಷ್ಟು ಸಮಾಜಕ್ಕಾಗಿ ನಾವು ದುಡಿಮೆ ಮಾಡಬೇಕು ಅಂತ ಆಲೋಚನೆಯನ್ನ, ಅದು ರಾಜಕಾರಣಿಗಳಿರ್ಬೋದು, ನೌಕರ ವರ್ಗ ಇರ್ಬೋದು. ರಾಜಕಾರಣಿಗಳು, ನೌಕರ ವರ್ಗ ಇಬ್ಬರು ಭ್ರಷ್ಟರಾಗ್ಬಿಟ್ರೆ ಈ ದೇಶ ಉಳಿಯೋದೇ ಇಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ. ಈಗ ಅಧ್ಯಕ್ಷ ಸೆಕ್ರೆಟರಿ ಇದ್ದಂಗೆ, ಅಧ್ಯಕ್ಷ ರಾಜಕಾರಣಿ, ಸೆಕ್ರೆಟರಿ ನೌಕರ, ಇಬ್ರು ಸೇರ್ಕೆ ಬಿಟ್ರೆ ವ್ಯವಸ್ಥೆ ಕೂಲಿಗೆಡಿಸ್ಕೊಡ್ಬೋದು. ಇಬ್ರು ಉತ್ತಮ ಆಲೋಚನೆ ಮಾಡಿದ್ರೆ ಇಡೀ ಗ್ರಾಮ ಪಂಚಾಯತಿ, ಇಡೀ ತಾಲೂಕು ಪಂಚಾಯತಿ, ಇಡೀ ಜಿಲ್ಲಾ ಪಂಚಾಯತಿನ ನಿಮಗೆ ಹೆಸರು ಬರ್ತಕ್ಕಂತೆ ಮಾಡ್ಬೋದು. ಅದು ನಮ್ಮ ಕೈಲಿ ಇದೆ. ಅದಕ್ಕೆ ಹೇಳಿದ್ದು ನೌಕರ ಮತ್ತು ಇವರು ಒಂದು ಬಂಡಿ 2 ಚಕ್ರ ಇದೆ. ಹೌದು, ಅವರಿಗೂ ಸಮಾಜದ ನಿರ್ಮಾಣ ಆಲೋಚನೆ ಮಾಡಿದ್ರೆ ಸಮಾಜ ನಿರ್ಮಾಣ ಆಗುತ್ತೆ. ಇಲ್ಲ ಬೇರೆ ರೀತಿ ನಾವು ಆಲೋಚನೆ ಮಾಡಿದ್ರೆ ಬೇರೆ ರೀತಿ ಆಗುತ್ತೆ. ಅದಕ್ಕಾಗಿ ನಾವೆಲ್ಲ ಸಮಾಜ ನಿರ್ಮಾಣದ ಏನು ಸರ್ಕಾರದ ಏನಿದೆ ಸಮಗ್ರ ಅಭಿವೃದ್ಧಿಯ ಆಲೋಚನೆ ಮಾಡಿ ಇವತ್ತು ಸಮಾಜ ಕಟ್ಟಂತ ಕೆಲಸಗಳನ್ನೆಲ್ಲ ಮಾಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಉದ್ದ ಮಾತಾಡಿದೆ. ನಾನು ನನ್ನ ಅನಿಸಿಕೆಯನ್ನ ಹಂಚ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದ್ಸಲ ಮಾತನ್ನು ಹೋಗ್ತೀನಿ. ಜೈ ಹಿಂದ್.
ಸಮಾಜಮುಖಿ ಧೋರಣೆಗಳನ್ನ ಬೆಳೆಸಿಕೊಳ್ಳಬೇಕು, ಮೈಗೂಡಿಸಿಕೊಳ್ಳಬೇಕು ಅಂತೇಳಿ ಸವಿಸ್ತಾರವಾಗಿ ಹಿತನುಡಿಗಳನ್ನು ಆಡಿದಂತಹ ಶ್ರೀಯುತ ಉಮೇಶ್ ಇರ್ಗಿ ಇವರಿಗೆ ಧನ್ಯವಾದಗಳು. ಎಲ್ಲರಿಗೂ ಗೊತ್ತಿದ್ದಂಗೆ ನಾವು ಎಲ್ಲರೂ ಕೂಡ ಸರ್ಕಾರ ಒಂದ್ರಿಂದನೇ ನಾವೆಲ್ಲ ಮಾಡೋಕ್ಕಾಗೋದಿಲ್ಲ. ಒಂದು ಶಾಲೆ ಅಂತ ಹೇಳಿದ್ಮೇಲೆ ಫಸ್ಟ್ ಬೇಸಿಕ್ಕು ಪಬ್ಲಿಕ್ ಪೋಷಕರು ಪಾಲಕರು ಬರ್ತಾರೆ, STMC ಅವರು ಬರ್ತಾರೆ, ಎಲ್ಲರೂ ಬರ್ತಾರೆ. ಆದ್ರೆ ಇಲ್ಲಿ ನಾವು STMC ಅಧ್ಯಕ್ಷರನ್ನ ತುಂಬಾ ಮೆಚ್ಚಲೇಬೇಕು ಸರ್. ಯಾಕೆ ಅಂತ ಹೇಳಿದ್ರೆ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಕ್ಷಣಮಟ್ಟದಲ್ಲೇ ಬಂದು ಎಲ್ಲಾ ವ್ಯವಸ್ಥೆಯನ್ನ ಮಾಡ್ಕೊಳ್ಳುವಂಥದ್ದು STMC ಅಧ್ಯಕ್ಷರು ಮಾಡ್ತಾ ಇದ್ದಾರೆ. ನನಗೆ ಅವರಿದ್ದೇ ಅದ ಧೈರ್ಯ. ಏನೇ ಕೆಲಸ ಇದ್ರು ಅಚ್ಚುಕಟ್ಟಾಗಿ ಮಾಡ್ಕೊಡ್ತಾರೆ, ವ್ಯವಸ್ಥೆಗಳನ್ನ ಅಚ್ಚುಕಟ್ಟಾಗಿ ಮಾಡ್ಕೊಡ್ತಾರೆ. ಎಲ್ಲರೂ STMC ಅಧ್ಯಕ್ಷರ ಮಾಡ್ತಾರೆ ಇದಾರಲ್ಲ ಬಿಡು ಅಂತೇಳಿ ನೆಗ್ಲೆಕ್ಟ್ ಮಾಡದೆ ಎಲ್ಲರೂ ಕೂಡ ನಾವೆಲ್ಲರೂ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಅಂತ ಹೇಳಿ ಎಲ್ಲಾ ಪಾಲಕರು ಇದರಲ್ಲಿ ಹುಮ್ಮಸ್ಸಾಗಿ ನಮ್ಮ ಶಾಲಾ ಅಭಿವೃದ್ಧಿ ಕಡೆ ತೊಡಗಿಸ್ಕೊಳ್ಬೇಕು ಅಂತೇಳಿ ಈ ಮೂಲಕ ಹೇಳ್ತಾ ಶ್ರೀಯುತ ಗುರುಮೂರ್ತಿ ಸರ್ ನಮ್ದೊಂದು ಬೋರ್ಡ್ ಹಾಕೊಂಡು STMC ಅಧ್ಯಕ್ಷ ಖುಷಿ ಆಯ್ತು ಚಿಂತನೆ ಇದೆ, ಸಮಾಜಕ್ಕೆ ಚಿಂತನೆ ಒಳ್ಳೆ ಮಾತಾಡಿದ್ವಿ. ಇದಕ್ಕೂ ಬರಲ್ಲ ಈಗ, ಮೊದಲು ಈಗ ಬರಲ್ಲ. ಹಾಗೆ ನಮ್ಮ ಶಾಲೆ ಭಾರಿ ಇದಿತ್ತು. ಆದರೆ ನಾನು ಮತ್ತು ನಾವೇನು ಮಾಡಿದ್ದೆ ಅಂತ ಅಂದರೆ ಎಷ್ಟೇ ಈಗ 2 ಟೈಮು ಮಾರ್ಕ್ಸ್ ಇರಲ್ಲ. ಎಷ್ಟು ಟೀಚರ್ ಅವ್ರು ಎಷ್ಟೇ ಹೊತ್ತಿಗೆ ಕರೆದ್ರು ನಾವು ಇಡೀ ಯಾವುದೇ ಕೆಲಸ ಅವ್ರಿಗೆ ತೊಂದರೆ ಆಗಲ್ಲ. ಅಕ್ಕಪಕ್ಕ ಏನೇ ಆದರೂ ತಂದ್ಕೊಡಿ ಅಂದರೆ ಅಂತೀನಿ ನಮ್ಮ ಕೆಲಸ ಬಿಟ್ಟು. ಹಾಗಾಗಿ ನಮ್ಮಲ್ಲಿ 5 ಜನ ಸದಸ್ಯರಾಗಿ ಲಿಂಗಪ್ಪರು ಶಾಲೆಗೆ ಮಗ ಹೆಂಗೆ ಓದ್ತಾರಂತೂ ಓಡಲ್ಲ, ಅವ್ರು ಬರ್ತಾರೆ ಹೋಗಿ ಅಪ್ಪ ಅಣ್ಣ ಮಕ್ಕಳ ಬಗ್ಗೆ ಒಂಚೂರು ಗಮನ ಇರ್ತದೆ. ಮಕ್ಕಳು ಇನ್ನೇನು ಮಾಡ್ತಾರೆ, ನಮ್ಮಂಗೆಲ್ಲೇ ಮಕ್ಕಳಾಗಿಬಿಟ್ರೆ ನಾವು ನಿಮ್ಮ ಮುಂದೆ ನಮ್ಮ ಮಕ್ಕಳೇ ಅದಕ್ಕಿಂತಲೂ ಕಷ್ಟ ಆಗಿಬಿಡ್ತಾರೆ. ಹಾಗಾಗಿ ನಾವು ಹೆಚ್ಚಾಗಿ ನಾವು ಈಗ 5 ವರ್ಷ ಆಯಿತು ಸಣ್ಣ ಪುಟ್ಟ ನನ್ನ ಕೈಲಾದ ಸಹಕಾರ ಈ ಸಾರಿ ಮಾಡ್ತೇನೆ. ಅಂದರೆ ನಾನೇನೋ ಇದು ನನ್ನದೇ ದುಡ್ಡು ಹಾಕಿದ್ದೀನಿ ಅಂತಲ್ಲ, STMCದು ಶಾಲೆದು ಒಂದಿಷ್ಟು ದುಡ್ಡಿತ್ತು. ಈಗ ಬೆಳಿಗ್ಗೆ 10,000 11,000ದಾಗೆ ಗೇಟಿಗೆ ಹಾಕ್ತು. ಆ ಗೇಟ್ ಸರಿ ಇಲ್ಲ ಅಂತ ಮತ್ತೊಂದು ಸಮಾಜ ನಿಲ್ಲಿಸಿ ಮತ್ತೆ ಪಂಚಾಯತಿಂದ 11,000 ಕೊಟ್ಟರು. ಆ ದುಡ್ಡು ಹಾಗೆ ಉಳಿತು. ಆಮೇಲೆ ಮೊನ್ನೆ 2 ಆಕಾಶಿ ಮನೆ ಇತ್ತು, ಅವನು ಕೊಟ್ಟೆ 2,500. ನನ್ನ ಕಡೆನೇ ಇದೆ. ಈಗ 10,000 ನನ್ನ ಕಡೆ ಇದೆ. ಮೊನ್ನೆ 5ಕ್ಕೆ 1,000 ಹಾಕಿದ್ದೀವಿ, 9,000 ಇದೆ. ಅದಕ್ಕೆ ನಾನೇನು ಯಾವತ್ತೇ ಮುಂದಿನ ವರ್ಷ ನಾನು ಇದಾದರೂ ಆ ದುಡ್ಡು ವಾಪಸ್ ಕೊಟ್ಟಿಲ್ಲ. ಅಕಸ್ಮಾತ್ ಏನು ವರ್ಷ ಕೊಟ್ಟಿರುತ್ತೆ ಆ ದುಡ್ಡಲ್ಲಿ ನಾನು ತಂದು ಆಯ್ತು. ನಾನು 2 ಮಾತನ್ನು ಹೋಗ್ತೀನಿ. ಚಿಕ್ಕದಾಗಿ ಚೊಕ್ಕದಾಗಿ ಭಾಷಣವನ್ನು ಮಾಡಿದಂತಹ ಶ್ರೀಯುತ ಅಧ್ಯಕ್ಷರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ತಲುಪಿದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲು ಸಹಕರಿಸಿದಂತಹ ಶ್ರೀಯುತ ಪವನ್ ಕುಮಾರ್ ಸರ್ ಅಧ್ಯಕ್ಷರು, ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ಪವನ್ ಕುಮಾರ್ ಸರ್ ಸಹ ನಿರ್ದೇಶಕರು, ಸಹಾಯಕ ನಿರ್ದೇಶಕರು, ಪಂಚಾಯತ್ ರಾಜ್ ಹೊಸನಗರ ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಾಗೇಶ್ KV ಸರ್ ಸಾಮಾಜಿಕ ಪರಿಶೋಧನಾ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಶ್ರೀಯುತ ಸುಬ್ರಹ್ಮಣ್ಯ ಸರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಇವರಿಗೆ ಕೂಡ ಕಾರ್ಯಕ್ರಮದ ಪರವಾಗಿ ನಾಗಭೂಷಣ್ ಸರ್ ಸಮೂಹ ಸಂಪನ್ಮೂಲ ಶಿಕ್ಷಕರು CRC ರಾಮಚಂದ್ರಪುರ, ಇವರು ಸರಿಯಾದ ಸಮಯಕ್ಕೆ ಕಾರ್ಯಕ್ರಮಕ್ಕೆ ಇವರು ಕೂಡ ತಮ್ಮ ಹೃದಯದ ಧನ್ಯವಾದಗಳು. ದೇವೇಂದ್ರಪ್ಪ ಸರ್ ಹಾಗೂ ಶ್ರೀಮತಿ ನಳಿನಿ ಕುಮಾರಿ ಮೇಡಮ್, ಇವರಿಗೂ ಕೂಡ ತಮ್ಮ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಗ್ರಾಮ ಪಂಚಾಯತ್ PDO ಸರ್ ಹಾಗೂ ಸದಸ್ಯರು, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಶಾಲೆಯ STMC ಸದಸ್ಯರು ಹಾಗೂ ಸರ್ವ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗದವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿ ಶಾಲೆಯ ಕುಂದುಕೊರತೆಗಳನ್ನು ಮತ್ತು ಊರಿನ ಸಮಸ್ಯೆಗಳನ್ನು ವ್ಯಕ್ತಪಡಿಸಿದಂತಹ ಶ್ರೀಯುತ ಉಮೇಶ್ ಏರ್ಗಿ, ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಅಂಗನವಾಡಿ ಕಾರ್ಯಕರ್ತೆಯರು
ಅಂಗನವಾಡಿ ಮುದ್ದು ಮಕ್ಕಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನ ರಾಷ್ಟ್ರಗೀತೆಯೊಂದಿಗೆ ಗ್ರಾಮ ಸಭೆಯನ್ನ ಮುಕ್ತಾಯಗೊಳಿಸಬೇಕು. ಹಾಗಾಗಿ ರಾಷ್ಟ್ರಗೀತೆಯನ್ನ ನಮ್ಮ ಮುದ್ದು ಮಕ್ಕಳು ಹಾಡಬೇಕು. एक साथ राष्ट्रगीत शुरू कर। जनगणमनाधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभाशिष मागे गाहे तव जय गाथा जनगण मंगलदा